ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮೇಷರಾಶಿಯವರ ಜೀವನದಲ್ಲಿ ಈ ವಾರದ ಮಧ್ಯಭಾಗದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಘಟನೆಯೊಂದು ಜರುಗಲಿದೆ. ಕರ್ಕಾಟಕ ರಾಶಿಯವರಿಗೆ ಗುರು ಸಂಚಾರ ಆದ ಮೇಲೆ ಆತ್ಮವಿಶ್ವಾಸದಲ್ಲಿ ವೃದ್ಧಿಯಾಗಿ ಅತಿಯಾದ ಆತ್ಮವಿಶ್ವಾಸ ಅನ್ನಿಸಿ ಕೆಲಸಗಳು ಹಾಳಾಗ್ತಾ ಇದೆಯಾ? ತುಲಾ ರಾಶಿಯವರ ಮನಸ್ಸಿಗೆ ಯಾಕೋ ಹೋದ ವಾರ, ಅದರ ಹಿಂದಿನ ಹೋದ ವಾರ ತುಂಬ ಕಿರಿಕಿರಿ ಆಗ್ತಾ ಇದೆಯಾ? ಮೀನರಾಶಿಯವರಿಗೆ ಕೆಲಸದಲ್ಲಿ ಸ್ಪೀಡಪ್ ಆಗುವಂತಹ ಅನುಭವ ಆಗ್ತಾ ಇದೆಯಾ? ವೀಕ್ಷಕರೇ, ಇದಿಷ್ಟು ಸಣ್ಣ ಮಾತ್ರದ ಝಲಕಷ್ಟೇ. ಇನ್ನು ಈ ವಾರದ ಪೂರ್ತಿ ವಾರ ಭವಿಷ್ಯ, ರಾಶಿ ಭವಿಷ್ಯವನ್ನು ನೋಡಬೇಕು ಅಂತಂದರೆ ಈ ಕಾರ್ಯಕ್ರಮ ನೋಡೋದನ್ನು ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವಾರ ಭವಿಷ್ಯ ಇದೇ ಜೂನ್ 15ರಿಂದ 22ರವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಯ ಮೇಲೆ ಗ್ರಹ ಸಂಚಾರದಿಂದ ಏನೆಲ್ಲ ಪರಿಣಾಮ ಪ್ರಭಾವ ಬೀರಲಿದೆ, ಏನಾದರೂ ತೊಂದರೆಗಳು ಕಾದಿದೆಯಾ ಅಥವಾ ಗುಡ್ ನ್ಯೂಸ್ ಏನಾದರೂ ಇದೆಯಾ, ಎಲ್ಲ ಮಾಹಿತಿಗಳ ಮೇಲೆ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಅನುಕೂಲಕ್ಕಾಗಿ ವೀಕ್ಷಕರೇ, ಒಂದು ಕಾಮೆಂಟ್ ಬಾಕ್ಸ್ ಇರುತ್ತೆ ವಿಡಿಯೋ ಕೆಳಗಡೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆಯಾಗುತ್ತೆ. ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು ಹೇಳಿ? ಅದೇ ರೀತಿ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ವಾಸ್ತು ಟಾಪ್ 10 ಈ ರೀತಿಯಾದಂತಹ ವೆರೈಟಿ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಜಾಯಿನ್ ಬಟನ್ ಒತ್ತಿ ಮೆಂಬರ್ ಆಗೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇದೇ ಜೂನ್ 15ರಿಂದ 22ರವರೆಗಿನ ಮೇಷರಾಶಿಯವರ ವಾರ ಭವಿಷ್ಯ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯ ವಾರ ಭವಿಷ್ಯವನ್ನು ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಈ ವಾರ ಮೇಷರಾಶಿಯವರಿಗೆ ಏನಾಗುತ್ತೆ, ಇದೇ ಜೂನ್ 15ರಿಂದ 22ರವರೆಗೆ ಲೈಫಲ್ಲಿ ಸ್ಪೀಡಪ್ ಆಗುತ್ತೆ. ಕಳೆದ ವಾರ, ಅದರ ಹಿಂದಿನ ವಾರ, ಕಳೆದ ತಿಂಗಳು, ಸುಮಾರು 3 ತಿಂಗಳು 6 ತಿಂಗಳ ಹಿಂದಿನಿಂದ ನಿಮಗೇನೋ ಒಂದು ರೀತಿಯ ಈ ಸಾಡೆ ಸಾತಿಯ ಪ್ರಭಾವದಿಂದ, ಮತ್ತೊಂದರಿಂದ ಮಗದೊಂದರಿಂದ ಗುರು ಒಂದು ರಾಶಿ ಪರಿವರ್ತನೆ ಆಯಿತು. ಸಾಕಷ್ಟು ವಿಷಯ ವಸ್ತುಗಳು ನಡೆದಿದ್ದರಿಂದ ನಿಮಗೇನೋ ಕೆಲಸದಲ್ಲಿ ಸ್ವಲ್ಪ ಸ್ಲೋನೆಸ್ ಫೀಲ್ ಆಗ್ತಾಯಿತ್ತು. ತುಂಬ ಎಫರ್ಟ್ ಹಾಕ್ತಾ ಇದ್ರಿ. ನಿಮ್ಮ ಕನಸಿನ ಪ್ರಾಜೆಕ್ಟ್ಸ್ಗಳನ್ನು ನೀವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ವಿಳಂಬ, ಡಿಲೇ. ಇದೇನಪ್ಪ, ನಾನು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀನಿ, ನಂದು ಹೋಲ್ ಹಾರ್ಟೆಡ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಆಗ್ತಾ ಇಲ್ಲ ಕೆಲಸ, ಕೈಗೂಡ್ತಾ ಇಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಇದರ ಹಿಂದಿನ ರೀಸನ್ ಏನಪ್ಪ ಅಂದರೆ ವಿಳಂಬ, ಸ್ಲೋ. ಈಗ ನೋಡಿ, ಈ ವಾರ ಅಂದರೆ ಈ ಜೂನ್ 15ರಿಂದ 22ರವರೆಗೆ ಗ್ರಹಗತಿಗಳ ಸಂಚಾರದಿಂದ ನಿಮ್ಮ ಲೈಫಲ್ಲಿ ಒಂದು ಸ್ಪಾರ್ಕ್ ಬರುತ್ತೆ, ಒಂದು ಕಿಡಿ, ಒಂದು ಎಲ್ಲೋ ಕತ್ತಲೆಯಲ್ಲಿ ಬೆಳಕಿನ ಒಂದು ಕಿರಣ ಗೋಚರ ಆಗುತ್ತೆ. ಎಲ್ಲ ಕೆಲಸಗಳು ಸ್ಪೀಡ್ ಆಗಕ್ಕೆ ಶುರು ಮಾಡುತ್ತೆ. ನಿಮ್ಮ ಮನಸ್ಸಿಗೆ ಖುಷಿ ಬರುತ್ತೆ, ಮುದ ಬರುತ್ತೆ. ವೀಕ್ಷಕರೇ, ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಟ್ವಿಸ್ಟ್ ಇದೆ ಈ ವಾರ. ಅದರ ಬಗ್ಗೆ ಹೇಳಬೇಕು, ಅದರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೋಬೇಕು ನನ್ನಿಂದ ಅಂತಂದರೆ ಸಂಚಿಕೆಯನ್ನು ಕುತೂಹಲದಿಂದ ನೋಡೋದನ್ನು ಮುಂದುವರಿಸಿ. ಇಲ್ಲಿ ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಮೇಷರಾಶಿಯ ಅಧಿಪತಿಯಾದಂತಹ ಕುಜ
ನಿಮ್ಮ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗುರುವಿನ ಒಂದು ಅನುಗ್ರಹದಿಂದ ಭಾಗ್ಯಸ್ಥಾನ ಸ್ಟ್ರಾಂಗ್ ಆಗ್ತಾ ಇದೆ. ನೋಡಿ, ಗುರುವಿನ ಆಶೀರ್ವಾದ ಸಿಕ್ಕಾಗಿದೆ ನಿಮಗೆ ಮೇಷರಾಶಿಯವರಿಗೆ ಜೂನ್ 2ನೇ ತಾರೀಕಿಂದ. ಆಲ್ಮೋಸ್ಟ್ ಈ ಸಂಚಿಕೆ ನೋಡುವಷ್ಟರೊತ್ತಿಗೆ 13 ದಿನ ಕಳೆದಿರುತ್ತೆ. ಒಂದು ಸ್ವಲ್ಪ ಗುರುಬಲದ ಒಂದು ಅನುಗ್ರಹದಿಂದ ಕೆಲಸಗಳು ಸ್ಪೀಡಪ್ ಆಗ್ತಾ ಇವೆ. ಶುಕ್ರನ ಪ್ರಭಾವದಿಂದ ಒಂದು ಸ್ವಲ್ಪ ಸಮಾಜದಲ್ಲಿ ಮಾನ ಸನ್ಮಾನ, ಪ್ರತಿಷ್ಠೆ, ಹಣಕಾಸು, ಗೌರವ ಎಲ್ಲ ಹೆಚ್ಚುತ್ತಾ ಬರ್ತಾ ಇದೆ. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ವಿಳಂಬ ಅಂತ ನಿಮಗೆ ಅನಿಸಿದ್ರೂ ಕೂಡ ಒಂಚೂರು ಸ್ಪೀಡಪ್ನಿಂದ ಆ ಅಸಮಾಧಾನ ಈ ವಾರ ಇರಲ್ಲ ಬಿಡಿ, ಎಲ್ಲವೂ ಸುಗಮ ಆಗುತ್ತೆ. ರಾಹುವಿನ ಪ್ರಭಾವದಿಂದ ಹೊಸ ಪರಿಚಯಗಳು ಬೆಳೆಯುತ್ತೆ. ಯಾವ ಮೇಷರಾಶಿಯವರು ಡಿಜಿಟಲ್ ಮಾಧ್ಯಮದಲ್ಲಿ, ಡಿಜಿಟಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಹೊಸ ಹೆಸರು, ಹಣ, ಖ್ಯಾತಿ, ಹೊಸ ಪ್ರಾಜೆಕ್ಟ್ಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ವಾರದ ಅಂತ್ಯಕ್ಕೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಕೆಲವೊಬ್ಬರ ಜೀವನದಲ್ಲಿ ವಾರದ ಮಧ್ಯಭಾಗದಲ್ಲಿ ನಡೆದರೆ, ಇನ್ನು ಕೆಲವೊಬ್ಬರಿಗೆ ಅಂತ್ಯಭಾಗದಲ್ಲಿ ನಡೆಯುತ್ತೆ. ಅದೇನು ಅಂತ ಹೇಳ್ತೀನಿ, ಕಾಯ್ತಾ ಇರಿ. ಉದ್ಯೋಗ ಮತ್ತು ವೃತ್ತಿ ಅಂತ ಬಂದಾಗ, ಉದ್ಯೋಗದಲ್ಲಿರುವವರಿಗೆ ಇದು ಪ್ರಗತಿಯ ವಾರ. ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಬರುತ್ತೆ, ಅಪ್ರಿಷಿಯೇಷನ್ ಸಿಗುತ್ತೆ. ಏನ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ವೆರಿ ಗುಡ್ ಅಂಥೇಳಿ ಮ್ಯಾನೇಜ್ಮೆಂಟ್ ನಿಮಗೆ ಸರ್ಟಿಫಿಕೇಟ್ ಕೊಡೋದು, ರಿವಾರ್ಡ್ ಕೊಡೋದು, ಇನ್ಕ್ರಿಮೆಂಟ್ ಕೊಡೋದು, ಹಣಕಾಸಿನ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವಂತಹದ್ದು, ಅಥವಾ ಪ್ರಮೋಷನ್ ವಿತ್ ಟ್ರಾನ್ಸ್ಫರ್, ಬೇರೆ ಊರಿಗೆ ನಿಮಗೆ ಇಷ್ಟಪಟ್ಟಂಥ ಊರಿಗೆ ಕೆಲಸಕ್ಕೆ ಟ್ರಾನ್ಸ್ಫರ್ ಆಗುವಂಥದ್ದು, ಸಾಕಷ್ಟು ಒಳ್ಳೆಯ ಶುಭ ಘಟನೆಗಳು ಮೇಷರಾಶಿಯವರಿಗೆ ನಡೆಯುತ್ತೆ. ಹೊಸ ಜವಾಬ್ದಾರಿ ಮತ್ತು ಹೊಸ ಪ್ರಾಜೆಕ್ಟ್ಸ್ಗಳಿಂದ ಮೇಷರಾಶಿಯವರಿಗೆ ಈ ವಾರ ಜೀವನದಲ್ಲಿ ಹೊಸ ಹುಮ್ಮಸ್ಸು, ಹೊಸ ಗಾಳಿ, ಹೊಸ ಬೆಳಕು ಅಂತಲೇ ಹೇಳ್ಬೋದು. ಅದೇ ರೀತಿ ಸರ್ಕಾರಿ ಉದ್ಯೋಗಕ್ಕಾಗಿ ಯಾರು ಪ್ರಯತ್ನಿಸ್ತಾ ಇದ್ದೀರಿ, ನಿಮಗೆ ಒಳ್ಳೆಯ ಅನುಕೂಲಕರ ಶುಭ ಸಮಾಚಾರಗಳು ಕಂಡುಬರುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಡ್ಮಿನಿಸ್ಟ್ರೇಷನ್, ಸೇಲ್ಸ್, ಮಾರ್ಕೆಟಿಂಗ್, ಟೆಕ್ನಾಲಜಿ, ಈ ರೀತಿಯಾದಂತಹ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಪ್ರೊಫೆಷನಲ್ಸ್ಗಳಿಗೆ ಬಹಳ ಒಳ್ಳೆಯದಿದೆ. ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಹೊಸ ಗ್ರಾಹಕರು ಆ್ಯಡ್ ಆನ್ ಆಗ್ತಾ ಹೋಗ್ತಾರೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಆದರೆ ಕೊಟ್ಟ ಹಣ ವಾಪಸ್ ಬರಲಿಕ್ಕಿಲ್ಲ ಈ ವಾರ ಮೇಷರಾಶಿಯವರಿಗೆ. ಅಂದರೆ ಕಸ್ಟಮರ್ ಮೇಲೇನು ಹಣ ಇರುತ್ತೆ, ಬಾಕಿ ಪಾವತಿ ಆಗೋದಿಲ್ಲ. ಅದೊಂಚೂರು ನಿಮಗೆ ಕಾಡುತ್ತೆ, ಇದೇನಪ್ಪ ಇದು ಮತ್ತೆ ಅವ್ರು ನಮಗೆ ಲೋನ್ ಕೇಳ್ಕೊಂಡು ಬರ್ತಾ ಇದ್ದಾರೆ, ಈ ಐಟಮ್ ಕೊಡಬೇಕಾ ಕೊಡಬಾರ್ದ ಅನ್ನೋ ಒಂದು ಕಾನ್ಫ್ಲಿಕ್ಟಲ್ಲಿ ಇರ್ತೀರ. ಹಳೆಯ ಗ್ರಾಹಕರನ್ನು ನೀವು, ಅಂದರೆ ಓಲ್ಡ್ ಕಸ್ಟಮರ್ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಆದರೆ ಮೇಷರಾಶಿಯವರಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಡೇಂಜರ್ ಅಂತ ತೋರಿಸ್ತಾ ಇದೆ. ಅಂದರೆ ಪಾಲುದಾರಿಕೆ ವ್ಯವಹಾರ ಮಾಡಬಾರ್ದು ಅಂತಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳಿಗೆ ಸಹಿ ಮಾಡಬೇಕಾದ್ರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರುತ್ತೆ. 1 ಅಲ್ಲ 10 ಸಲ ಪೇಪರ್ಗಳನ್ನು ಓದಿ ಸಹಿ ಮಾಡಿ, ಇಲ್ಲ ಅಂದರೆ ತೊಂದರೆಗಳಿಗೆ ಸಿಕ್ಕಾಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗುತ್ತೆ. ಆದರೆ ಅನಿರೀಕ್ಷಿತ ಆದಾಯ ಬರಬಹುದು, ಅದಕ್ಕೆ ಡಬಲ್ ದುಪ್ಪಟ್ಟು ಖರ್ಚು ನಿಮ್ಮ ಎದುರುಗಡೆ ಇರುತ್ತೆ, ಕೈ ಜೇಬು ಸುಡುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ತಕ್ಷಣದ ಲಾಭದ ಆಸೆಯಿಂದ ಯಾವ ಮೇಷರಾಶಿಯವರು ಈ ವಾರ ಹೂಡಿಕೆ ಮಾಡ್ತೀರಿ, ನಿಮ್ಮ ಹೂಡಿಕೆ ಕಳ್ಕೊತೀರ, ಅದರ ಬಗ್ಗೆ ಜಾಗೃತಿಯಾಗಿರಬೇಕು. ಕುಟುಂಬ ಮತ್ತು ಗೃಹಸ್ಥ ಜೀವನ ಅಂತ ಬಂದಾಗ ಚೆನ್ನಾಗಿದೆ. ಹಿರಿಯರ ಸಲಹೆಯಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆಯಿಂದ ಪಾರಾಗ್ತೀರ. ಮನೆಯಲ್ಲಿ ಶುಭ ಸುದ್ದಿ, ಸಿಹಿ ಸಮಾಚಾರ ಬರುತ್ತೆ. ಶುಭ ಕಾರ್ಯದ ಬಗ್ಗೆ ಚರ್ಚೆಗಳನ್ನು ನಡೆಸ್ತೀರಾ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ದೊರೆಯುತ್ತೆ, ಸ್ಟಡಿಯಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ, ಸಾಮಾನ್ಯವಾಗಿ ಆರೋಗ್ಯ ಈ ವಾರ ಮೇಷರಾಶಿಯವರಿಗೆ ಉತ್ತಮವಾಗಿದ್ದರೂ ಕೂಡ ಒತ್ತಡ, ತಲೆನೋವು, ನಿದ್ರಾಹೀನತೆ ಇವುಗಳು ಕಾಡುತ್ತೆ. ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಬೆಳಗ್ಗೆ ವ್ಯಾಯಾಮ ಮತ್ತು ಧ್ಯಾನ ಉತ್ತಮ ಫಲ ಕೊಡುತ್ತೆ. ಬರುವಂತಹ ಮಂಗಳವಾರ ಅಥವಾ ಗುರುವಾರ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಫಲಿತಾಂಶ, ಅಚ್ಚರಿಯ ಘಟನೆ ನಡೆಯಲಿದೆ. ಒಂದು ಫೋನ್ ಕಾಲ್ ಅಥವಾ ಒಂದು ಮೆಸೇಜ್ ಅಥವಾ ಒಬ್ಬ ವ್ಯಕ್ತಿಯ ಭೇಟಿ ನಿಮ್ಮ ಜೀವನವನ್ನು ಬದಲಿಸಬಲ್ಲದು. ಇನ್ನು ರೆಮಿಡೀಸ್ ಅಂತ ನೋಡಲಿಕ್ಕಾಗಿ ಅದಕ್ಕಿಂತ ಮುಂಚಿತವಾಗಿ ನಾವು ಅದೃಷ್ಟದ ಒಂದು ಎಲಿಮೆಂಟ್ಸನ್ನು ನೋಡ್ಕೊಂಡ್ಬಿಡೋಣ. ಮೇಷರಾಶಿಯವರಿಗೆ ಈ ವಾರ ಅದೃಷ್ಟದ ಬಣ್ಣ ಕೆಂಪು. ನಂಬರ್ 9 ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ದಿನ ಮಂಗಳವಾರ ಅಂತ ಬರುತ್ತೆ. ಈ ವಾರ ಅದೃಷ್ಟ ದೇವತೆ ಆಂಜನೇಯ. ಅದೃಷ್ಟದ ಹೂವು ಕೆಂಪು ದಾಸವಾಳ. ಇವುಗಳನ್ನು ನಾನೇನು ಹೇಳಿದ್ದೀನಿ, ಇವುಗಳನ್ನು ಹೆಚ್ಚು ಬಳಸ್ತಾ ಹೋದರೆ ಈ ವಾರ ನಿಮಗೆ ಬಹಳ ಶುಭ. ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಆಂಜನೇಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅಂತ ಬರುತ್ತೆ. ಅವೆರಡು ಹೇಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂದರೆ, ಇನ್ನೇನು ಈ ಒಂದು ಸಂಚಿಕೆ ನೋಡೋಷ್ಟರಲ್ಲಿ ಅಧಿಕ ಮಾಸ ಮುಗ್ದೇ ಹೋಗಿರುತ್ತೆ. ಇನ್ನು ನೆಕ್ಸ್ಟ್ ಹಬ್ಬಗಳ ಸರದಿ ಸಾಲು ನಿಂತಿರುತ್ತೆ. ಶ್ರಾವಣ ಮಾಸ, ತದನಂತರ ಗೌರಿ ಗಣೇಶ, ದಸರಾ, ದೀಪಾವಳಿ, ತುಳಸಿ ವಿವಾಹ,
ನಮ್ಮ ಹಿಂದೂಗಳು ಸನಾತನ ಧರ್ಮ ಒಂದು ಕಾಯುವಂಥ ಹಬ್ಬಗಳ ಸಾಲು ಬರ್ತಾ ಇದೆ ವೀಕ್ಷಕರೇ. ಈಗ ಅದಕ್ಕೆ ಮುನ್ನುಡಿಯಾಗಿ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರವನ್ನು ಸ್ಟಾಕ್ ಮಾಡಿ ಅದರ ಪೂಜೆ ಹೋಮ ಹವನ ನಿರಂತರವಾಗಿ ನಡೀತಾ ಇದೆ. ಇನ್ನೂ ನೀವು ಶ್ರೀಚಕ್ರ ಯಂತ್ರ ತರಿಸಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಈಗಲೇ ಮೆಸೇಜ್ ಮಾಡಿ. ಕಾಲ್ ಮಾಡೋದು ಬೇಡ, ಅವರು ಕಾಲನ್ನು ರಿಸೀವ್ ಮಾಡೋದಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ರಿಕ್ವೆಸ್ಟ್ ತಗೋತಾರೆ. ಶ್ರೀಚಕ್ರ ಯಂತ್ರವನ್ನು ಯಾಕೆ ಮನೆಗೆ ತರಿಸಿ ಪೂಜೆ ಮಾಡಬೇಕು ಅಂತಂದರೆ, ಜೀವನದಲ್ಲಿ ಯಾರು ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀರಿ, ಆರೋಗ್ಯ ಚೆನ್ನಾಗಿಲ್ಲ, ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿಲ್ಲ, ತಾಯಿ ಮಗಳ ಸಂಬಂಧ ಚೆನ್ನಾಗಿಲ್ಲ, ಮಕ್ಕಳ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಇಲ್ಲದೆ ಎಲ್ಲರೂ ಡಿವೈಡ್ ಆದಂತಹ ಮನಸ್ಥಿತಿ, ತುಂಬ ಕಷ್ಟದಲ್ಲಿದ್ದೀರಿ, ಏನು ಕೆಲಸಕ್ಕೆ ಕೈ ಹಾಕಿದರೂ ಆಗ್ತಾ ಇಲ್ಲ, ಮನೆಯಲ್ಲಿ ಸದಾ ಕಣ್ಣೀರು, ಜಗಳ, ಕಿರಿಕಿರಿ, ಆದಾಯ ಬಂದರೂ ಕೈಗೆ ನಿಲ್ತಾ ಇಲ್ಲ, ಸಾಲದ ಮೇಲೆ ಸಾಲ, ಸೋಲಿನ ಮೇಲೆ ಸೋಲು, ಒಂದು ಬಾಡಿಗೆ ಮನೆ ಬಿಟ್ಟು ಸ್ವಂತ ಮನೆಗೆ ಬರೋಕ್ಕಾಗ್ತಾ ಇಲ್ಲ, ಒಂದು ಕಾರ್ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನು ಜೀವನದಲ್ಲಿ ಏನೇ ಆಗ್ತಾ ಇಲ್ಲ ಗುರುಗಳೇ ಅಂತೀರಾ? ಚಿಂತೆ ಬೇಡ. ನಿಮಗೋಸ್ಕರ ನಿಮ್ಮನ್ನು ಕಷ್ಟದಿಂದ ಪಾರು ಮಾಡೋದಕ್ಕೆ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಶ್ರೀಚಕ್ರ ಯಂತ್ರ ಬಂದಿದೆ ವೀಕ್ಷಕರೇ. ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ನಾನೇ ನನ್ನ ಕೈಯಾರೆ ಎನರ್ಜೈಸ್ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇದಕ್ಕೆ ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಕೊಡಿ. 30 ರಿಂದ 40 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಅದು ಮನೆಗೆ ಬಂದರೆ ಸಾಕು ನೋಡಿ, ತಕ್ಷಣ ಒಂದು ವರ್ಷದೊಳಗಡೆ ಲಕ್ಷ ಕೋಟಿ ಸಾಲ ಇದ್ದರೂ ಅದರಿಂದ ಹೊರಗಡೆ ಕರ್ಕೊಂಡ್ಬರುತ್ತೆ. 10-15 ವರ್ಷ ಮದುವೆ ಸೆಟ್ ಆಗದವ್ರಿಗೆ ಮದುವೆ ಸೆಟ್ ಆಗಿದೆ. 10-15 ವರ್ಷ ಸಂತಾನ ಪ್ರಾಪ್ತಿ ಆಗದವ್ರಿಗೆ ಸಂತಾನ ಪ್ರಾಪ್ತಿ ಆದಂಥ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬಂದಿದೆ. 1-2 ಚಮತ್ಕಾರಗಳೇ ನಡೀತಾ ಇದೆ. ನೀವು ಯಾಕೆ ಇನ್ನು ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಕೂರಬೇಕು? ನಾನು ಯಾರಿಗೆ ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ, ಅವ್ರ ಜೀವನ ಹೇಗೆ ಪರಿವರ್ತನೆಯಾಗಿದೆ, ನಿಮ್ಮ ಜೀವನದಲ್ಲೂ ಕೂಡ ಆ ಪರಿವರ್ತನೆ ತಂದುಕೊಳ್ಳಬಹುದಲ್ಲ. ಇವತ್ತಿಗೆ ನಿಮ್ಮ ಜೀವನದಲ್ಲಿ ಕಷ್ಟ ಕಣ್ಣೀರು ಅಂತ್ಯ. ಇದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ಸಿಕ್ಕಿದೆ. ಇನ್ನೂ ತಡ ಮಾಡೋದು ಬೇಡ, ಇಲ್ಲಾಂದರೆ ಕಷ್ಟದಲ್ಲೇ ಇರಬೇಕಾಗತ್ತೆ. ಸ್ಕ್ರೀನ್ ಮೇಲೆ ಕಾಣಿಸುವ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ, ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ. ನಮ್ಮ ತಂಡ ಅದನ್ನು ಎನರ್ಜೈಸ್ ಮಾಡಿ ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, 2 ರೆಮಿಡಿ ಹೇಳ್ತಾ ಇದ್ದೆ. ಒಂದು ಆಂಜನೇಯನ ರೆಮಿಡಿ, ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ರೆಮಿಡಿ. ವಾರ ಪೂರ್ತಿ ನೀವು ಆಂಜನೇಯನ ಸೇವೆಯನ್ನು ಮಾಡಬೇಕು. ಆಂಜನೇಯನ ಸೇವೆ ಏನಪ್ಪ ಅಂತಂದರೆ, ಮನೆಯ ಹತ್ತಿರ ಆಂಜನೇಯನ ದೇವಸ್ಥಾನ ಇದ್ದರೆ ಮೇಷರಾಶಿಯವರು ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ಅಥವಾ ಒಂದು ಹೊತ್ತು ಆಂಜನೇಯನ ದರ್ಶನ ತೊಗೊಂಬನ್ನಿ. ಗುರುಗಳೇ, ಸಮಯದ ಅಭಾವ, ಒತ್ತಡ ಇದೆ, ಅಥವಾ ನಮ್ಮ ಮನೆಯ ಹತ್ತಿರ ಆಂಜನೇಯನ ದೇವಸ್ಥಾನ ಇಲ್ಲ ಅಂದ ಮಟ್ಟಿಗೆ ಮನೆಯಲ್ಲಿಯೇ ದೇವರಿಗೆ ಆಂಜನೇಯನ ಫೋಟೋ ವಿಗ್ರಹ ಇದ್ದಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸ ಓದಿ ಅಥವಾ ಕೇಳಿ. ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಆಗಿದೆ. ಪವಮಾನ ಜಗದ ಪ್ರಾಣ ಭಕ್ತಿಗೀತೆ ಇದೆ. ಅಕಸ್ಮಾತ್ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂದರೆ ಓಂ ಹಂ ಹನುಮಂತೇ ನಮಃ ಈ ಮಂತ್ರವನ್ನು 108 ಸಲ ಪ್ರತಿದಿನ ಹೇಳ್ಕೊಳ್ಳಿ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ. ಆಗಲ್ಲ ಗುರುಗಳೇ ಅಂದರೆ ಬೆಳಗ್ಗೆ ಒಂದು 11 ಸಲ ಹೇಳ್ಕೊಂಡು ನೋಡಿ. ಆಂಜನೇಯನ ಒಂದು ಉಪಾಸನೆ ಮರಿಬೇಡಿ. ಅದರ ಜೊತೆಗೆ ಇನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರೆಮಿಡಿ ಅಂದರೆ, ಮನೆಯ ಹತ್ತಿರ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ವಾರ ಬರುವಂತಹ ಮಂಗಳವಾರ ಮತ್ತು ಗುರುವಾರ 1 ಲೀಟರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಟ್ಟು ಬನ್ನಿ. ಮನೆಯಿಂದ ಹೊರಡುವಾಗ ತುಳಸಿ ಗಿಡಕ್ಕೆ ನೀರು ಹಾಕಿ, ತುಳಸಿಯ ಪಾಟಲ್ಲಿ ಮಣ್ಣು ಹಸಿಯಾಗಿರುತ್ತೆ, ಅದನ್ನು ತಿಲಕದ ರೂಪದಲ್ಲಿ ಹಣೆಗಿಟ್ಕೊಂಡು ಹೊರಡಿ. ಆ ದಿನ ಎಲ್ಲ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಮೇಷರಾಶಿಯವರು ಈ ವಾರ ಕೆಲವೊಂದು ಕೆಲಸ ಮಾಡಬೇಕು, ಕೆಲವೊಂದು ಮಾಡಬಾರ್ದು. ಅದನ್ನ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ತೀನಿ ನೋಡಿ. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನು ತಪ್ಪಿಸಬೇಡಿ. ಹನುಮಾನ್ ಚಾಲೀಸ ಪಠಣೆ ಮಾಡಿ. ತಂದೆ ತಾಯಿಯರ ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ. ಕೆಂಪು ಹೂವಿನಿಂದ ಈ ವಾರ ಪೂರ್ತಿ ದೇವರ ಪೂಜೆ ಮಾಡಿ. ಮಂಗಳವಾರ ಅನ್ನದಾನ ಮಾಡಿ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಯಾರನ್ನು ತಕ್ಷಣ ನಂಬಬೇಡಿ. ಅನಗತ್ಯ ಖರ್ಚು ಮಾಡಬೇಡಿ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ಕುಟುಂಬದ ಹಿರಿಯರ ಮಾತನ್ನು ಕಡೆಗಣಿಸಬೇಡಿ ಅಂತ ಬರ್ತಾ ಇದೆ ವೀಕ್ಷಕರೇ. ಇದಿಷ್ಟು ಆಗಿತ್ತು ಮೇಷರಾಶಿಯವರ ವಾರ ಭವಿಷ್ಯ. ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರಿಗೆ ಏನಾಗುತ್ತೆ ಈ ವಾರ ಅಂತಂದರೆ, ಹಣಕಾಸು, ಸಂಬಂಧ, ಕುಟುಂಬದ ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ಬೆಳವಣಿಗೆ ಅಂತ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಕೆಲವೊಬ್ಬರಿಗೆ ಸಡನ್ನಾಗಿ ವೆಲ್ತ್ ಅಕ್ಯುಮುಲೇಟ್ ಆಗುತ್ತೆ. ಆಕಸ್ಮಿಕ ಧನ ಆಗಮನ, ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಬರುವಂಥದ್ದು, ಪ್ರಮೋಷನ್ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಆನ್ ದ ಕಾಂಟ್ರಾಸ್ಟ್ ಸೈಡ್ ಹಣಕಾಸಿನಲ್ಲಿ ಒಂದು ಸ್ವಲ್ಪ ನಷ್ಟ, ವ್ಯಾಪಾರ ಡೌನ್ ಆಗುವಂಥದ್ದು, ಕೆಲಸ ಹೋಗುವಂಥದ್ದು. ಇಲ್ಲಿ ಎರಡೂ ಕೂಡ ಗ್ರಹಗತಿಗಳು ಸೂಚನೆ ಕೊಡುತ್ತೆ. ಹಾಗಾಗಿ ಯು ಹ್ಯಾವ್ ಟು ಬಿ ಮೆಂಟಲಿ ಪ್ರಿಪೇರ್ಡ್ ಫಾರ್ ಬೋತ್ ದ ಥಿಂಗ್ಸ್. ಅಂದರೆ ಆಕಸ್ಮಿಕ ಧನಲಾಭ ಬಂದರೆ ಹಿಗ್ಗುವಂಥದ್ದು, ಅಥವಾ ಸಡನ್ಲಿ ನನಗೆ ನಷ್ಟ ಆಯಿತು ಅಂದರೆ ಕುಗ್ಗುವಂಥದ್ದು ಬೇಡ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂಥೇಳಿ ಜೀವನವನ್ನು ಸಮಾಧಾನ ಚಿತ್ತದಿಂದ
ಪಾಲಿಸಿಕೊಂಡು ಹೋಗುವಂಥದ್ದೇ ಮಾನವ ಧರ್ಮ. ಒಂದು ನಮ್ಮ ಮುಂದಿನ ಗುರಿಯನ್ನು ನಾವು ಮುಟ್ಟೋದಕ್ಕೆ ಅತಿಯಾದಂತಹ ಒಂದು ವಿಶ್ವಾಸದಿಂದ ಹೋಗಬೇಕಾಗತ್ತೆ ನಾವು. ಇಲ್ಲ ಹೀಗಾಯಿತು, ನನ್ನ ಕೆಲಸ ಹೋಗ್ಬಿಡ್ತು, ಏನು ಮಾಡಲಿಕ್ಕಾಗಲ್ಲ. ಈಗ ಅದನ್ನು ಹೇಳ್ತಾರೆ ನೋಡಿ, ಈಗ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಪಿಂಕ್ ಸ್ಲಿಪ್ ಅಂತೆ, ಕೆಲಸದಿಂದ ಇಷ್ಟು ಜನರನ್ನ ರೆಸಿಷನ್ ಆಯ್ತಂತೆ, ತೆಗೆದ್ರಂತೆ, ಮಾಡಿದ್ರಂತೆ. ಮತ್ತು ಏನು ಅದಕ್ಕೆ ಆಲ್ಟರ್ನೇಟಿವ್ ದಾರಿಗಳು ಇರುತ್ತೆ. ಅದು ಆಯಿತು ಅಂತ ಹೇಳಿ ನಾವು ಆಕಾಶನೇ ತಲೆ ಮೇಲೆ ಬಿದ್ದಂತೆ ಕೂತ್ರೆ ಜೀವನ ಮುಂದೆ ನಡೆಯುವ ಬಗೆ ಹೇಗೆ ಅಲ್ವಾ? ಅದಕ್ಕೋಸ್ಕರ ಮತ್ತೆ ನಾವು ಇನ್ನೊಂದು ಕಂಪನಿಯನ್ನು ನೋಡಬೇಕಾಗತ್ತೆ, ಅಪ್ಲಿಕೇಶನನ್ನು ಹಾಕಬೇಕು. ಈ ರೀತಿಯಾಗಿ ಗ್ರಹಗತಿಗಳು ಏನಾಗುತ್ತೆ, ಹಣಕಾಸು ಸಂಬಂಧಗಳು ನೋಡಿ, ಸಂಬಂಧಗಳು ಹೊಸ ಹೊಸ ಸಂಬಂಧಗಳು ಹುಡುಕಿ ಬರಬಹುದು ನಿಮ್ಮನ್ನು. ಅಂದರೆ ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಅವರಿಗೆ ಮದುವೆ ಸೆಟ್ ಆಗುವಂಥದ್ದು. ಅದೇ ರೀತಿ ಕೌಟುಂಬಿಕ ವಿಚಾರಗಳಲ್ಲಿ ಕೆಲವೊಂದು ಪ್ರಮುಖ ಪಾತ್ರಗಳನ್ನು ನಿಮ್ಮ ಒಂದು ಮಧ್ಯಸ್ಥಿಕೆಯಲ್ಲಿ ವಹಿಸ್ತೀರಾ. ಅದ್ರ ಜೊತೆಗೆ ಒಳ್ಳೊಳ್ಳೆಯ ಘಟನೆಗಳು, ಅಂದರೆ ಈಗ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಮದುವೆ ಸೆಟ್ ಆಗುವಂಥದ್ದು, ಕಲ್ಯಾಣ ಮಂಟಪಕ್ಕೆ ಹೋಗಿ ನಾವು ಅಡ್ವಾನ್ಸ್ ಕೊಡಬೇಕು, ಅಡುಗೆಯವರನ್ನ ಬುಕ್ ಮಾಡಬೇಕು, ಅದೇ ರೀತಿ ಬಟ್ಟೆಗಳನ್ನು ಕೊಂಡುಕೊಳ್ಳಬೇಕು. ಈ ರೀತಿಯಾದಂತಹ ಶುಭ ಕಾರ್ಯಗಳಿಗೆ ಒಂದು ಚರ್ಚೆ ಕೂಡ ವೃಷಭ ರಾಶಿಯವರ ಮನೆಯಲ್ಲಿ ನಡೀಲಿಕ್ಕಿದೆ. ಕೆಲವೊಂದು ಗೊಂದಲಗಳಿಗೆ ಕೂಡ ಈ ವಾರ ಉತ್ತರ ಸಿಗುತ್ತೆ ಅಂತ ಬರ್ತಾ ಇದೆ. ಇದು ನಿಮಗೆ ಶುಭ ಸೂಚನೆ ಅಂತಲೇ ಹೇಳ್ಬೋದು. ಬಹಳ ದಿನದಿಂದ ಕಾಯ್ತಾ ಇದ್ದಂಥ ಒಂದು ಅವಕಾಶ ನಿಮ್ಮ ಹತ್ರ ಹುಡುಕಿ ಬರುತ್ತೆ. ಗುಡ್ ನ್ಯೂಸ್ ಅಲ್ವಾ? ಆದರೆ ಇನ್ನೂ ಒಂದು ವಾರದ ಕೊನೆಯಲ್ಲಿ ಒಂದು ಬೆಳವಣಿಗೆ ನಡೆಯುತ್ತೆ ವೀಕ್ಷಕರೇ, ಅದನ್ನು ಹೇಳ್ತೀನಿ ಈ ಸಂಚಿಕೆಯ ಮಧ್ಯಭಾಗದಲ್ಲಿ. ಕನೆಕ್ಟ್ ಆಗಿರಿ. ಈಗ ವಾರದ ಗೃಹಸ್ಥಿತಿಗಳನ್ನು ನಾವು ನೋಡಲಿಕ್ಕಾಗಿ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ ಹಣಕಾಸು ಸಂಬಂಧ ಮತ್ತು ಆಕರ್ಷಣೆಯ ಶಕ್ತಿಯನ್ನು ಬಲಪಡಿಸ್ತಾ ಇದ್ದಾನೆ. ಅದೇ ರೀತಿ ಖರ್ಚಿಗೆ ದಾರಿಯನ್ನು ಕೂಡ ಮಾಡಿಕೊಡ್ತಾ ಇದ್ದಾನೆ. ಒಂದು 100 ರೂಪಾಯಿ ಆದಾಯ ಬಂದರೆ ಒಂದು 500 ರೂಪಾಯಿ ಖರ್ಚಿಗೆ ಎಲ್ಲ ಸಿದ್ಧತೆ ಮಾಡಿಕೊಂಡೇ ನಿಂತಿರುತ್ತೆ. ಏನು ಮಾಡಬೇಕಪ್ಪ ಅವಾಗ? 100 ರೂಪಾಯಿ ಹೆಂಗೆ ಹೊಂದಾಣಿಕೆ ಮಾಡಬೇಕು, ಇನ್ನು 400 ರೂಪಾಯಿ ಸಾಲನೆ ಮಾಡಬೇಕಲ್ಲ. ಅಂತಹ ಒಂದು ಸಂದಿಗ್ಧ ಅಗ್ನಿ ಪರೀಕ್ಷೆಯನ್ನು ಶುಕ್ರ ಏರ್ಪಡಿಸ್ತಾ ಇದ್ದಾನೆ. ಅದರ ಬಗ್ಗೆ ಜಾಗೃತಿಯಾಗಿರಿ. ಬುಧನ ಪ್ರಭಾವದಿಂದ ವ್ಯಾಪಾರ ಮತ್ತು ವ್ಯವಹಾರ ಸಂವಹನ ಕ್ಷೇತ್ರಗಳಲ್ಲಿ ಲಾಭ ದೊರೆಯುತ್ತೆ. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ತಾಳ್ಮೆ ಅಗತ್ಯ, ಅಂದಾಗ ಉತ್ತಮ ಫಲ ಸಿಗುತ್ತೆ. ರಾಹುವಿನ ಪ್ರಭಾವದಿಂದ ಹೊಸ ಪರಿಚಯ, ಸೋಷಿಯಲ್ ನೆಟ್ವರ್ಕಿಂಗ್, ಫ್ರೆಂಡ್ಸ್ನಿಂದ ಕೂಡ ಕೆಲಸದ ಅವಕಾಶ ಲಾಭ ಅಂತ ತೋರಿಸ್ತಾ ಇದೆ. ಇಲ್ಲಿ ವಾರದ ಮಧ್ಯಭಾಗದಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಅದನ್ನ ಹೇಳ್ತೀನಿ, ನನ್ನ ಜೊತೆ ಕನೆಕ್ಟ್ ಆಗಿರಿ. ಅದೇ ರೀತಿ ಉದ್ಯೋಗ ಮತ್ತು ವೃತ್ತಿ ಅಂತ ಬಂದಾಗ ನಿಮಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವುದರ ಜೊತೆಗೆ ನಿಮ್ಮನ್ನು ಬೇರೆ ಊರಿಗೆ ಆಫೀಸ್ ಕೆಲಸದ ಮಟ್ಟಿಗೆ ಫ್ಲೈಟಲ್ಲಿ ವಿಮಾನಯಾನ ಅಂತ ಬರುತ್ತೆ, ಅದರಲ್ಲಿ ಕಳಿಸುವಂಥ ಚಾನ್ಸ್ ಇದೆ. ವಿದೇಶಕ್ಕೆ ಕೆಲಸಕ್ಕೆ ಹೋಗುವಂತಹ ಒಂದು ಸುಯೋಗ ಬರಲಿದೆ. ಅದೇ ರೀತಿ ಪಾಸ್ಪೋರ್ಟ್, ವೀಸಾ ಈ ಕೆಲಸಗಳಿಗೆ ಸ್ವಲ್ಪ ಓಡಾಡ್ತೀರಾ. ಬ್ಯಾಂಕಿಂಗ್, ಹಣಕಾಸು, ಎಜುಕೇಷನ್, ಅಡ್ಮಿನಿಸ್ಟ್ರೇಷನ್, ಪ್ರೈವೇಟ್ ಸೆಕ್ಟ್ರಲ್ಲಿರೋರಿಗೆ ಬಹಳ ಶುಭ. ಉದ್ಯೋಗ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದರೆ ದಿ ಬೆಸ್ಟ್ ಟೈಮ್ ಈಗ ನೀವು ಪ್ರಯತ್ನ ಮಾಡಬಹುದು. ಆದರೆ ಒಂದು ಹೊಸ ಕೆಲಸವನ್ನು ಹುಡುಕಿ ಇರೋ ಕೆಲಸಕ್ಕೆ ರಿಸೈನ್ ಮಾಡಿ ಆಮೇಲೆ ಜಾಯಿನ್ ಮಾಡಿ. ಇಲ್ಲ ಗುರುಗಳು ಹೇಳಿದ್ದಾರೆ ಅಂತ ತಕ್ಷಣ ಅಲ್ಲಿ ಹೋಗಿ ಹಳೆ ಕೆಲಸನೂ ಇದನ್ನು ರಿಸೈನ್ ಮಾಡಿ ಅಲ್ಲಿ ನಿಮ್ಮ ಗ್ರಹದಶೆ ಭುಕ್ತಿಗಳ ಪ್ರಕಾರ ವ್ಯತ್ಯಾಸ ಆದರೆ ಏನು ಮಾಡ್ತೀರಾ? ನಾನು ಎಲ್ಲರಿಗೂ ಕೂಡ ಅದೇ ಅಡ್ವೈಸ್ ಮಾಡ್ತೀನಿ. ಫಸ್ಟು ಒಂದು ಸಾಲಿಡ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಕೆಲಸ ಹುಡುಕೊಳ್ಳಿ, ಆಫರ್ ಲೆಟ್ರ್ ಇಸ್ಕೊಳ್ಳಿ, ಆಮೇಲೆ ಹಳೆಯ ಕೆಲಸಕ್ಕೆ ರಿಸೈನ್ ಮಾಡುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಒಳ್ಳೆಯ ಒಂದು ಬಂಪರ್ ಆಫರ್ ಇದೆ. ಅಂದರೆ ಗ್ರಾಹಕರು ಹೆಚ್ಚಿನ ಮಟ್ಟಿಗೆ ನಿಮಗೆ ಕನೆಕ್ಟ್ ಆಗ್ತಾರೆ. ಹೋದ ವಾರ ಅದರ ಹಿಂದಿನ ವಾರಕ್ಕೆ ನೀವು ಒಂದು ಕಂಪೇರ್ ಮಾಡಿದಾಗ ವೃಷಭ ರಾಶಿಯವರಿಗಂತೂ ವ್ಯಾಪಾರ ಡಬಲ್ ಆಗುತ್ತೆ, ಮನಸ್ಸಿಗೆ ಅತ್ಯಂತ ಖುಷಿಯ ವಾತಾವರಣ ಬರುತ್ತೆ. ಈಗ ನೋಡಿ, ಇಲ್ಲಿ ಕೌಟುಂಬಿಕ ಜೀವನ ಅಂತ ಬಂದಾಗ ಆಲ್ರೆಡಿ ಹೇಳಿದ್ದೀನಿ, ಶುಭ ಕಾರ್ಯ ನಡೆಯುವಂತಹ ಸೂಚನೆ ಇದೆ ಅಂತ ಹೇಳಿ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಲ್ಲಿ ಕೊರತೆ, ಕಾನ್ಸಂಟ್ರೇಷನ್ ಭಂಗ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಒಂದೇ ಒಂದು ಮಾರ್ಕಲ್ಲಿ ಹೋಗುತ್ತೆ. ನಿಮ್ಮ ಮನಸ್ಸು ಹಿಂಸೆಯಿಂದ ಚಡಪಡಿಸುತ್ತೆ. ಯಾಕಪ್ಪ ನಾನು ಇನ್ನೊಂದು ಚೂರು ಓದಲಿಲ್ಲ, ಈ ರೀತಿಯಾದಂತಹ ಘಟನಾವಳಿಗಳು ನಡೀಬೋದು. ಆದರೂ ಕೂಡ ಅಂಜದೆ ಅಳುಕದೆ ಮತ್ತೆ ರೀಪ್ರಿಪ್ರೇಷನ್ ಮಾಡುವಂಥದ್ದು, ನಿಮ್ಮ ಎಲ್ಲ ಒಂದು ಆತ್ಮವಿಶ್ವಾಸ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ವಿದ್ಯಾರ್ಥಿಗಳು ಹೋರಾಡಿದರೆ ಜಯ ಇದೆ. ಆರೋಗ್ಯ ಅಂತ ಬಂದಾಗ ಗಂಟಲು, ಕುತ್ತಿಗೆ ನೋವು, ಒಂದು ಸ್ವಲ್ಪ ಫುಡ್ ಹ್ಯಾಬಿಟ್ನಿಂದ ಒಂಚೂರು ಇಂಡೈಜೆಷನ್, ಫುಡ್ ಪಾಯ್ಸನ್, ವಾಮಿಟಿಂಗ್ ಆಗುವಂಥ ಸಾಧ್ಯತೆ ಇದೆ, ಅದನ್ನು ನೋಡ್ಕೊಳ್ಳಿ. ನಿಯಮಿತ ನಿದ್ರೆ, ಸಮತೋಲಿತ ಆಹಾರ ಈ ವಾರ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಅದೇ ರೀತಿ ಇನ್ನು ನೋಡಿ, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ರೆಮಿಡಿ ಎಲ್ಲವೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಬರಲಿಕ್ಕಿದೆ ಈ ಸಂಚಿಕೆಯಲ್ಲಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಅದೃಷ್ಟದ ಅಂಶಗಳನ್ನು ನೋಡಲಿಕ್ಕಾಗಿ ಅದೃಷ್ಟದ ಬಣ್ಣ ಬಿಳಿ ಮತ್ತು ಗುಲಾಬಿ, ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ದಿಕ್ಕು ಆಗ್ನೇಯ, ಅದೃಷ್ಟದ ದಿನ ಶುಕ್ರವಾರ,
ಈ ವಾರದ ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಆರಾಧನೆ ಹೆಚ್ಚು ಮಾಡ್ಕೊಂಡು ಹೋಗಿ. ಅದೃಷ್ಟದ ಹೂವು ಬಿಳಿ ಕಮಲ ಅಂತ ಬರುತ್ತೆ. ಇಲ್ಲಿ 2 ರೆಮಿಡಿಯನ್ನು ಹೇಳ್ತೀನಿ ವೀಕ್ಷಕರೇ. ಒಂದು ದಾನದ ರೆಮಿಡಿ, ಒಂದು ನೀವು ಮಂತ್ರ ಉಚ್ಚಾರಣೆಯ ರೆಮಿಡಿಯನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ವೃಷಭ ರಾಶಿಯವರು ಇನ್ನೂ ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆಯಲ್ಲ, ಸಿಕ್ಕಾಪಟ್ಟೆ ಡಿಮಾಂಡ್ ಬಂದಿದೆ. ಅದರ ಪ್ರತಿಯಾಗಿ ನಮಗೆ ಪೂರೈಸೋದಕ್ಕೆ ಬಹಳ 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 ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಇಷ್ಟು ಪ್ರಮಾಣದಲ್ಲಿ ಶ್ರೀಚಕ್ರಕ್ಕೆ ಬೇಡಿಕೆ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಏನಾಗ್ತಾ ಇದೆ, ಮೌತ್ ಪಬ್ಲಿಸಿಟಿ ಆಗ್ತಾ ಇದೆ. ಒಂದು ಕೊಂಡುಕೊಂಡಂಥವರು ಅವರು ತನ್ನ ಅಕ್ಕ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತಿಗೆ, ಹೀಗೆ ಅವ್ರ ರಿಲೇಷನ್ಗೆ 10 ಅಲ್ಲ 100 ಸಂಖ್ಯೆಯಲ್ಲಿ ಒಬ್ಬೊಬ್ಬರೇ ಆರ್ಡ್ರ್ ಮಾಡ್ತಾ ಇದ್ದಾರೆ. ನಮ್ಮ ರಿಲೇಷನಿಗೆ ಬೇಕು, ಅವ್ರ ರಿಲೇಷನಿಗೆ ಬೇಕು ಅಂತ ಹೇಳಿ. ಹೀಗೆ ವಿಪರೀತ ಡಿಮಾಂಡ್ ಇದೆ ವೀಕ್ಷಕರೇ. ಯಾರ ಮನೆಗೆ ಶ್ರೀಚಕ್ರ ಯಂತ್ರ ಬಂದು ಕೂತಿದೆ ಅವ್ರ ಮನೆಯಲ್ಲಿ ಚಿನ್ನದ ಮಳೆ ಆಗ್ತಾ ಇದೆ ಅಕ್ಷರಶಃ. ಯಾಕೆ ಅಂತಂದರೆ ಅವರು ಗುರುಗಳೇ, ಶ್ರೀಚಕ್ರ ಯಂತ್ರ ಬರೋದಕ್ಕಿಂತ ನಮ್ಮ ಜೀವನದಲ್ಲಿ ನಾವು ಬಂಗಾರವನ್ನು ಅಡ ಇಟ್ಬಿಟ್ಟಿದ್ವಿ. ನಮ್ಮ ಮನೆಯಲ್ಲಿರೋ ಒಂದು ಗಾಡಿನೂ ಕೂಡ ನಾನು ಸೇಲ್ ಮಾಡ್ಕೊಂಡ್ಬಿಟ್ಟಿದ್ದೆ, ಕಾರು ಸೇಲ್ ಮಾಡಿದ್ದೆ, ನಮ್ಮ ಮನೆಯಲ್ಲಿ ಫರ್ನಿಚರ್ ಕೂಡ ಒಂದು ಚೇರ್ ಕೂಡ ಇಲ್ದಂಗಾಗಿತ್ತು. ಅಷ್ಟು ನಾವು ಕಷ್ಟ ಪರಿಸ್ಥಿತಿಗೆ ಬಂದಿದ್ವಿ. ಶ್ರೀಚಕ್ರ ಯಂತ್ರ ಬುಕ್ ಮಾಡಿದ್ದು ಅಲ್ಲಿ ನೀವು 30 ದಿವಸ ಪೂಜೆಗಿಟ್ಟರೆ ಮನೆ ತುಂಬಿ ತುಳುಕ್ತಾ ಇದೆ, ನಂದನವನ ಆಗಿದೆ. ಅದು ಹೆಂಗಾಯ್ತೋ ಗೊತ್ತಿಲ್ಲ ಅಂತ ಇದ್ದಾರೆ. ಮೊನ್ನೆ ಕೂಡ ಹುಬ್ಳಿ ಆಡಿಯೋ ಒಂದು ಇವರು ವೀಕ್ಷಕರದ್ದು ಆಡಿಯೋ ಅಪ್ಲೋಡ್ ಮಾಡಿದ್ದೆ. ಅವರಿಗೆ ನೋಡಿ ಮುಟ್ಟಿನ ಸಮಸ್ಯೆ ಇತ್ತು ಅಂತೆ. ಅವರು ಇಲ್ಲಿ ಶ್ರೀಚಕ್ರ ಯಂತ್ರ ಪೂಜೆಗಿಡಿಸಿದ್ದಾರೆ, ಅಲ್ಲಿ ಅವರ ಮುಟ್ಟಿನ ಸಮಸ್ಯೆ ಸರಿ ಹೋಗಿದೆ. ಇನ್ನು ಅವರು ಶ್ರೀಚಕ್ರ ಯಂತ್ರ ಮನೆಗೆ ಬಂದು ಒಂದೇ ತಿಂಗಳಲ್ಲಿ ಅವರು ಸೈಟ್ ಬುಕ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಚಮತ್ಕಾರಗಳ ಮೇಲೆ ಚಮತ್ಕಾರ ನಡೀತಾ ಇದೆ. ಇನ್ನೂ ನೀವು ತಡ ಮಾಡಬೇಡಿ, ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರಿಗೆ ಬುಕ್ ಮಾಡ್ಕೊಳ್ಳಿ. ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ. ಆ ದಿನ ಬರಲಿ, ಈ ವಿಶೇಷ ಬರಲಿ, ಕಾಯೋದಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಡಿಮಾಂಡ್ ಬರ್ತಾ ಇದೆ. ನೀವು ಸ್ಕಿಪ್ ಮಾಡಿದರೆ ಅಥವಾ ನಾನು ನಾಳೆ ಬುಕ್ ಮಾಡಿದ್ರಾಯ್ತು, ನಾಡಿದ್ದು ಬುಕ್ ಮಾಡಿದ್ರಾಯ್ತು ಅಂದರೆ ಅದು ನಿಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಡಿಮಾಂಡ್ ಇದೆ ಶ್ರೀಚಕ್ರಕ್ಕೆ. ಈಗಲೇ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಹೇಗೆ ಒಳ್ಳೇದಾಗ್ತಾ ಇದೆ ನಿಮಗೂ ಅದನ್ನು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಒಂದು ಸಲ ಹೇಳ್ತಾ ಇದ್ದೀವಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ. ಇದನ್ನು 30ರಿಂದ 40 ದಿವಸ ಎನರ್ಜೈಸ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ. ಆಮೇಲೆ ಮುಂದೆ ನೀವೇ ಕಮೆಂಟ್ ಮಾಡಿ ಖುಷಿಯಾಗಿ ಹೇಳ್ತೀರಾ. ಇಲ್ಲೇ ಸ್ಟುಡಿಯೋಗೆ ಬಂದು ಶ್ರೀಚಕ್ರ ಮನೆಗೆ ಬಂದ ಮೇಲೆ ನಮ್ಮ ಜೀವನ ಚೇಂಜ್ ಆಯಿತು ಅಂತ ಮಾತಾಡಲಿಕ್ಕೆ ಬೇಕು ವೀಕ್ಷಕರೇ. ಇನ್ನು ಈ ವಾರದ ರೆಮಿಡಿ ಅಂತ ಬಂದಾಗ ರೆಮಿಡಿ ಹೇಳ್ತೀನಿ, ಅದಾದಮೇಲೆ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ತೀನಿ, ಏನು ಮಾಡಬೇಕು ಮಾಡಬಾರ್ದು ಹೇಳ್ತೀನಿ. ಲಕ್ಷ್ಮಿಯ ಆರಾಧನೆ ಅಂತ ಬಂದಾಗ ನೋಡಿ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಣೆ ಮಾಡಲೇಬೇಕು ಈ ವಾರ. ಅಂದಾಗ ಮಾತ್ರ ಹೆಚ್ಚಿನ ಒಂದು ಧನಲಾಭ, ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕ ಕೆಲಸದಲ್ಲಿ ಪ್ರಗತಿ, ವ್ಯಾಪಾರ ವ್ಯವಹಾರದಲ್ಲಿ ಜಯ. ಇನ್ನೊಂದ್ಸಲ ಹೇಳ ಮಂತ್ರ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರ ಬೆಳಗ್ಗೆ ಸಂಜೆ 108 ಸಲ ಪಠಣೆ ಮಾಡಿ. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ದಿನಕ್ಕೆ ಒಂದು 108 ಆದರೂ ಪಠಣೆ ಮಾಡ್ಕೊಳ್ಳಿ. ಇನ್ನೊಂದು ರೆಮಿಡಿ ಏನಪ್ಪ ಅಂದರೆ, ನಿಮಗೆ ಬಿಳಿ ಅಕ್ಕಿ ಮತ್ತು ಸಕ್ಕರೆಯನ್ನು ಬರುವಂಥ ಶುಕ್ರವಾರ ಯಾವುದಾದ್ರೂ ದೇವಸ್ಥಾನದಲ್ಲಿ 1 kg ಅಕ್ಕಿ, ಬಿಳಿ ಅಕ್ಕಿ, 1 kg ಸಕ್ಕರೆಯನ್ನು ದಾನ ಮಾಡಿ ನೋಡಿ. ಶುಭ ಸಮಾಚಾರ ನಿಮ್ಮನ್ನೇ ಹುಡ್ಕೊಂಬರುತ್ತೆ. ಇನ್ನು ಏನು ಮಾಡಬೇಕು ಮಾಡಬಾರ್ದು ಅಂತಂದರೆ, ಈ ರಾಶಿಯವರು ಪ್ರತಿದಿನ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ, ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಬಿಳಿಯ ಹೂವಿನ ಅರ್ಚನೆ ಮಾಡಿಸಿ, ಬಡವರಿಗೆ ಆಹಾರ ದಾನ ಮಾಡಿ, ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮನೆಯಲ್ಲಿ ಸ್ವಚ್ಛತೆ ಮತ್ತು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಮಾಡಿಕೊಳ್ಳಿ. ಮಾಡಬಾರದ ಕೆಲಸಗಳೇನಪ್ಪ ಅಂತಂದರೆ, ಅತಿಯಾದ ಖರ್ಚು ಮಾಡಬೇಡಿ, ಯಾರ ಮೇಲೇನೂ ಕೂಡ ಅತಿಯಾದ ನಂಬಿಕೆ ಇಡಬೇಡಿ, ಹಣಕಾಸಿನ ನಿರ್ಧಾರಗಳಲ್ಲಿ ಆತುರ ಬೇಡ, ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ, ಕುಟುಂಬದ ವಿಚಾರಗಳನ್ನು ಹೊರಗಿನವರ ಜೊತೆಗೆ ಹಂಚಿಕೊಳ್ಳಬೇಡಿ. ಇದಿಷ್ಟು ವೃಷಭ ರಾಶಿಯವರ ಬಗ್ಗೆ ಆಗಿತ್ತು. ಈಗ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ ನೋಡಿ. ಮಿಥುನ ರಾಶಿಯವರಿಗೆ ಇದೇ 15ರಿಂದ 22ರವರೆಗೆ ಜೀವನದಲ್ಲಿ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಅನ್ನೋದರ ಮೇಲೆ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ. ಇಲ್ಲಿ ಜೂನ್ 15ರಿಂದ 22ರವರೆಗೆ ಕೆಲವೊಂದು ಬೆಳವಣಿಗೆಗಳು ಸಾಮಾನ್ಯ ಅನಿಸಿದರೂ ಕೂಡ ಮುಂಬರುವಂತಹ 3 ತಿಂಗಳು ನಿಮ್ಮ ಜೀವನ ಬದಲಾಗಲಿಕ್ಕಿದೆ. ಹೌದು, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಬಂದಂಥ ಅವಕಾಶಗಳನ್ನು ಹಿಂದೆ ವಾಪಸ್ ಕಳಿಸ್ಬೇಡಿ. ನಿಮ್ಮ ಜೀವನಕ್ಕೆ ಟ್ವಿಸ್ಟ್ ಆ್ಯಂಡ್ ಟರ್ನ್ ಬರುವಂತಹ ಅವಕಾಶಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತಟ್ಟುತ್ತೆ. ನೀವು ಉದಾಸೀನ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇನ್ನು ವಾರದ ಮಧ್ಯಭಾಗದಲ್ಲಿ ಒಂದು ಘಟನೆ ನಡೆಯುತ್ತೆ, ಅದರ ಬಗ್ಗೆ ಹೇಳ್ತೀನಿ, ಕನೆಕ್ಟ್ ಆಗಿ. ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಹೆಚ್ಚು ಮಾಡ್ತಾ ಇದ್ದಾನೆ. ಬುದ್ಧಿವಂತಿಕೆ ಮತ್ತು ನಿರ್ಧಾರ, ಡಿಸಿಷನ್ ಟೇಕಿಂಗ್ ಎಬಿಲಿಟಿಯನ್ನು ಹೆಚ್ಚು ಮಾಡ್ತಾ ಇದ್ದಾನೆ.
ಗುರುಗ್ರಹದ ಅನುಗ್ರಹದಿಂದ ಹೊಸ ಅವಕಾಶಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ದೊರೀತಾ ಇದೆ. ದೊರೆಯುವಂತೆ ಗುರುಗ್ರಹದ ಅನುಗ್ರಹ ಆಗುತ್ತೆ. ಶುಕ್ರನ ಪ್ರಭಾವದಿಂದ ಸಾಮಾಜಿಕ ಜೀವನ ಮತ್ತು ಸಂಬಂಧಗಳಲ್ಲಿ ಸಂತೋಷ ಹೆಚ್ಚುತ್ತೆ. ಶನಿಯ ಪ್ರಭಾವದಿಂದ ಕೆಲಸ ವಿಳಂಬ ಅನಿಸಿದರೂ ಕೂಡ ಕೊನೆಗೆ ಸಿಹಿ ಫಲವನ್ನು ಕೊಟ್ಟು ಹೋಗದೆ ಶನಿ ಭಗವಾನರು ಬಿಡೋದಿಲ್ಲ. ಅದೇ ರೀತಿ ರಾಹುವಿನ ಪ್ರಭಾವದಿಂದ ಯಾರು ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಈ ವಾರ ಉನ್ನತ ಫಲ ನಿಮ್ಮನ್ನು ಹುಡುಕಿ ಬರುತ್ತೆ. ಈಗ ಉದ್ಯೋಗ ಮತ್ತು ವೃತ್ತಿ ಅಂತ ಬಂದಾಗ ನೋಡಿ, ಅನುಕೂಲಕರ ವಾರ ಅಂತ ಹೇಳ್ತಾರೆ. ಹಳೆಯ ಕಸ್ಟಮರ್ ಕ್ಲೈಂಟ್ಸ್ಗಳು ಮತ್ತೆ ನಿಮಗೆ ಕನೆಕ್ಟ್ ಆಗ್ತಾರೆ. ಹೊಸ ಹೊಸ ಗ್ರಾಹಕರು ಜೋಡಣೆ ಆಗ್ತಾರೆ. ಇದರಿಂದ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾರ್ಕೆಟಿಂಗ್, ಸೇಲ್ಸ್, ಮೀಡಿಯಾ, ರೈಟಿಂಗ್ ಈ ರೀತಿಯಾದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋವಂಥವ್ರಿಗೆ ಬಹಳ ಶುಭ. ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನೋವಂಥವ್ರಿಗೆ ಇದು ಸಕಾಲ. ಆದರೆ ನೀವು ಒಂದು ಕೆಲಸವನ್ನು ಹುಡುಕಿ ಅದಕ್ಕೆ ಆಫರ್ ಲೆಟರ್ ಇಸ್ಕೊಂಡು ಹಿಂದಿನ ಕೆಲಸಕ್ಕೆ ರಿಸೈನ್ ಮಾಡುವಂಥದ್ದು. ಇನ್ನು ಹಣಕಾಸು ಅಂತ ಬಂದಾಗ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ. ಕೊಟ್ಟ ಹಣ ವಾಪಸ್ ಬರುತ್ತೆ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ. ಅನಿರೀಕ್ಷಿತ ಆದಾಯವನ್ನು ನೀವು ನಿರೀಕ್ಷಣೆ ಮಾಡಬಹುದು. ಆದರೆ ಸಣ್ಣ ಪುಟ್ಟ ಖರ್ಚುಗಳು ಜೇಬು ಮತ್ತು ಕೈ ಸುಡುವಂಥ ಸಾಧ್ಯತೆ ಇದೆ. ಕುಟುಂಬ ಮತ್ತು ಗೃಹ ಜೀವನ ಅಂತ ಬಂದಾಗ ಸಹೋದರ ಸಹೋದರಿಯರಿಂದ ಸಹಕಾರ, ಹಿರಿಯರ ಸಲಹೆಯಿಂದ ಒಂದು ದೊಡ್ಡ ಸಮಸ್ಯೆಯಿಂದ ಹೊರಗಡೆ ಬರಬಹುದಾದಂತಹ ಒಂದು ಸೂಚನೆ. ದಾಂಪತ್ಯದಲ್ಲಿ ಮಧುರತೆ, ಹೊಂದಾಣಿಕೆ ಇದೆ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ವಾರ. ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ. ಮೆಮ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ವಾರ ವಿದ್ಯಾರ್ಥಿಗಳಿಗೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಗುಡ್ ನ್ಯೂಸ್ ಬರುತ್ತೆ. ಆರೋಗ್ಯ ಅಂತ ಬಂದಾಗ ಆರೋಗ್ಯ ಸಾಮಾನ್ಯವಾಗಿದ್ದರೂ ಕೂಡ ನಿದ್ರೆಯ ಕೊರತೆ ನೋಡಿ, ನಿದ್ರಾಹೀನತೆ, ಮಾನಸಿಕ ಒತ್ತಡದ ಬಗ್ಗೆ ಎಚ್ಚರ ವಹಿಸಬೇಕಾಗತ್ತೆ. ಪ್ರತಿದಿನ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಉತ್ತಮ ಫಲ ಕಂಡುಕೊಳ್ಳಬಹುದು. ಇಲ್ಲಿ ಈ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಅದಕ್ಕಿಂತ ಮುಂಚೆ ಅದೃಷ್ಟದ ಅಂಶಗಳನ್ನು ನೋಡ್ಬಿಡೋಣ. ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ದಿಕ್ಕು ಉತ್ತರ, ಅದೃಷ್ಟದ ದಿನ ಬುಧವಾರ, ಅದೃಷ್ಟದ ದೇವತೆ ಶ್ರೀ ಗಣೇಶ, ಅದೃಷ್ಟದ ಹೂವು ಪಾರಿಜಾತ. ಈ ಅದೃಷ್ಟ ಅಂತ ಹೇಳಿದ್ನಲ್ಲ, ಅವುಗಳನ್ನು ನೀವು ಹೆಚ್ಚೆಚ್ಚು ಬಳಸ್ಕೊಳ್ಳಿ. ಇನ್ನು ವಾರದ ರೆಮಿಡಿ ಅಂತ ಬಂದಾಗ 2 ರೆಮಿಡಿ ಹೇಳ್ತೀನಿ. ಒಂದು ಗಣೇಶನಿಗೆ ಸಂಬಂಧಪಟ್ಟದ್ದು, ಇನ್ನೊಂದು ಈಶ್ವರನಿಗೆ ಸಂಬಂಧಪಟ್ಟದ್ದು. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ, ಇಲ್ಲಿ ಮಿಥುನ ರಾಶಿಯವರು ಇನ್ನೂ ಕೂಡ ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ತರಿಸ್ಕೊಳ್ಳಿ. ಗುರುಗಳೇ, ಶ್ರೀಚಕ್ರ ಅಂದರೆ ಏನು, ನಾವು ನೋಡಿಲ್ಲ ಅಂತೀರಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಆದರೆ ಇಮೇಜ್ ಕಾಣಿಸ್ತಾ ಇದೆ ನೋಡಿ. ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂಥ ಶ್ರೀಚಕ್ರ ಯಂತ್ರ. ಇದು ಮನೆಗೆ ಬಂದರೆ 1 ವರ್ಷದಲ್ಲೇ ಸಾಲ ತೀರುತ್ತೆ. ಅಚ್ಚರಿಯ ರೀತಿಯಲ್ಲಿ ನಮ್ಮ ಹಲವಾರು ಜನ ವೀಕ್ಷಕರು ಕಮೆಂಟ್ ಮಾಡಿ ಫೋನ್ನಲ್ಲಿ ಇಲ್ಲಿಗೆ ಬಂದು ಎಲ್ಲ ಹೇಳಿದ್ದಾರೆ. ಶ್ರೀಚಕ್ರ ತರಿಸಿ ಕೇವಲ ಗುರುಗಳೇ 5 ತಿಂಗಳಲ್ಲಿ 5 ಲಕ್ಷ ಸಾಲ ತೀರಿಸಿದ್ದೀನಿ. ನಮ್ಮ ಮನೆಯಲ್ಲಿ ಅಣ್ಣನಿಗೆ ಮದುವೆ ಸೆಟ್ ಆಯಿತು. ನನ್ನ ಒಂದು ಸಹೋದರನಿಗೆ ಅಣ್ಣ ಅತ್ತಿಗೆ ಮದುವೆಯಾಗಿ ಸುಮಾರು 10-15 ವರ್ಷ ಆದರೂ ಕೂಡ ಅವರಿಗೆ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ. ಶ್ರೀಚಕ್ರ ಬಂದ ಮೇಲೆ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬಂದಿದೆ. ನಾವು 2 ವೀಲರಲ್ಲಿ ಓಡಾಡ್ತಾ ಇದ್ವಿ. ಕಾರ್ ತೊಗೋಬೇಕನ್ನೋದು ಹಲವಾರು ದಿನಗಳ ಕನಸಿತ್ತು. ಶ್ರೀಚಕ್ರ ಯಂತ್ರ ಬಂದ ಮೇಲೆ ಹೊಸ ಕಾರನ್ನು ತೊಗೊಂಡಿದ್ದೀವಿ. ಸೈಟ್ ಕೊಂಡ್ಕೊಳ್ಬೇಕು ಅಂತ ಮಾಡಿದವರು ಮನೆಯೇ ಕಟ್ಟಿಬಿಟ್ಟಿವಿ. ಇನ್ನೂ ಒಂದು ಸೈಟ್ ತೊಗೊಂಡಿಟ್ಟಿದ್ದೀವಿ. ಹೀಗೆ ಹಲವಾರು ಪ್ರಗತಿಗಳು, ಬೆಳವಣಿಗೆಗಳು ಶ್ರೀಚಕ್ರ ಯಂತ್ರ ತೊಗೊಂಡು ನಮ್ಮ ವೀಕ್ಷಕರ ಬಾಳಿನಲ್ಲಿ ಆಗಿದೆ. ವೀಕ್ಷಕರೇ, ನೀವು ಇನ್ನೂ ಕೂಡ ಯಾಕೆ ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಕೊಡಬೇಕು? ಬೇಡ ಅಲ್ಲ. ಅವ್ರ ಥರ ನಿಮಗೂ ಒಳ್ಳೇದಾಗಬೇಕು ಅಂದರೆ ಇನ್ನೂ ನಿಧಾನ ಬೇಡ, ಡಿಲೇ ಬೇಡ. ಪಟ್ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಮೆಸೇಜ್ ಮಾಡಿ. ಶ್ರೀಚಕ್ರ ಯಂತ್ರ 30ರಿಂದ 40 ದಿವಸದಲ್ಲಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆಯವರ ಹೆಸರಲ್ಲಿ ಎನರ್ಜೈಸ್ ಆಗುತ್ತೆ. ನಂತರ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿ. ಮುಂದೆ ನಡೆಯೋದೆಲ್ಲ ಭಗವಂತನ ಇಚ್ಛೆಯಿಂದ ನಿಮ್ಮ ಜೀವನವೇ ಪರಿವರ್ತನೆ ಆಗುತ್ತೆ. ಕೇಳಿದ್ದನ್ನೇ ಕೊಡುವ ಅಕ್ಷಯ ಪಾತ್ರೆ ಆಗುತ್ತೆ. ಬನ್ನಿ ವೀಕ್ಷಕರೇ, 2 ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಒಂದು ಗಣೇಶನ ರೆಮಿಡಿ, ಇನ್ನೊಂದು ಈಶ್ವರನ ರೆಮಿಡಿ. ಗಣೇಶನ ರೆಮಿಡಿ ಅಂತ ಬಂದಾಗ ಪ್ರತಿದಿನ ಮನೆಯಿಂದ ಹೊರಡುವ ಮುನ್ನ ಮತ್ತು ಮನೆಯಲ್ಲಿರೋರು ಕೂಡ ಬೆಳಗ್ಗೆ ಸ್ನಾನ ಪೂಜಾದಿಗಳ ನಂತರ ಮತ್ತು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈಶ್ವರನ ರೆಮಿಡಿ ಅಂತ ಬಂದಾಗ ಬರುವಂತಹ ಗುರುವಾರ ಮತ್ತು ಸೋಮವಾರ 2 ದಿವಸ ಈಶ್ವರನ ದೇವಾಲಯದಲ್ಲಿ ಕ್ಷೀರಾಭಿಷೇಕಕ್ಕೆ 1 ಲೀಟರ್ ಹಾಲು, ಆಮೇಲೆ ಬಿಲ್ವ ಪತ್ರೆಯನ್ನು ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿಸೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ರಾಶಿಯವರು ಏನು ಮಾಡಬೇಕು ಮಾಡಬಾರ್ದು ಅಂತ ಬಂದಾಗ ಗಣೇಶನ ಆರಾಧನೆ ಈ ವಾರ ಸೂಕ್ತ. ಬುಧವಾರ ಹಸಿರು ಬಣ್ಣದ ವಸ್ತ್ರ ಧರಿಸಿ. ವಿದ್ಯಾರ್ಥಿಗಳಿಗೆ ಅಂದರೆ ಅಗತ್ಯದಲ್ಲಿರುವವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ದಾನ ಮಾಡಿ. ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಎತ್ತಿಡಿ. ಹಿರಿಯರ ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ. ಇನ್ನು
ಪರಿಶೀಲಿಸದೆ ಮಾಹಿತಿಯನ್ನು ನಂಬಬೇಡಿ ಅಂತ ಬರುತ್ತೆ. ಅಂದರೆ ಸುಮ್ಮನೆ ಈಗ ಕೆಲವೊಂದು ಫೇಕ್ ನ್ಯೂಸ್ಗಳು ಬರ್ತಾ ಇರುತ್ತೆ, ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಸೈನ್ ಮಾಡೋಕ್ಕೆ ಕೊಡ್ತಾರೆ, ಅದನ್ನು ಪಟ್ ಅಂತ ನಂಬಿ ಸೈನ್ ಮಾಡಬಾರ್ದು, ನೋಡಬೇಕು. ಅತಿಯಾಗಿ ಮಾತನಾಡೋದು ಬೇಡ, ಹಣಕಾಸಿನ ವಿಚಾರಗಳಲ್ಲಿ ಆತುರ ಬೇಡ, ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ, ಸಣ್ಣ ವಿಷಯಗಳಿಗೆ ಒತ್ತಡ ತೆಗೆದುಕೊಳ್ಳಬೇಡಿ ಅಂತ ಬರುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ನೋಡಿ, ಈ ವಾರ ನಿದ್ರಾಹೀನತೆಯ ಕೊರತೆ, ಮಾನಸಿಕ ಒತ್ತಡ, ಅದರ ಬಗ್ಗೆ ಒಂಚೂರು ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಇಷ್ಟು ಮಿಥುನ ರಾಶಿಯವರ ಬಗ್ಗೆ ಇತ್ತು. ಇನ್ನು ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರಿಗೆ ಇದೇ ಜೂನ್ 15ರಿಂದ 22ರವರೆಗೆ ಜೀವನದಲ್ಲಿ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಎನ್ನೋದ್ರ ಮೇಲೆ ಸಣ್ಣ ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನ. ಬಹಳ ದಿನದಿಂದ ಕಾಡ್ತಾ ಇದ್ದಂಥ ಒಂದು ಪ್ರಶ್ನೆಗೆ ಈ ವಾರ ನಿಮಗೆ ಉತ್ತರ ಗ್ಯಾರಂಟಿ ಸಿಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಗುಡ್ ನ್ಯೂಸ್, ಕಾಂಗ್ರ್ಯಾಚುಲೇಷನ್ಸ್. ತುಂಬ ಮಾನಸಿಕ ತಳಮಳ, ತುಮುಲ, ಒತ್ತಡ ಎಲ್ಲ ಇತ್ತು. ಇದಕ್ಕೆ ನನಗೆ ಯಾವಾಗ ಉತ್ತರ ಸಿಗುತ್ತೆ, ಇದರಿಂದ ಈ ಸಮಸ್ಯೆಯಿಂದ ನಾನು ಹೊರಗಡೆ ಬರ್ತೀನಾ, ನನಗೆ ಕೆಲಸ ಸಿಗುತ್ತಾ ಇಲ್ವಾ, ನನಗೆ ಸಂತಾನ ಪ್ರಾಪ್ತಿಯ ಶುಭಯೋಗ ಇದೆಯಾ ಇಲ್ವಾ, ಏನೇನೋ ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಈ ವಾರ ಪರಿಹಾರ ಸಿಗುವಂತಹ ವಾರ ಕಟಕ ರಾಶಿಯವರಿಗೆ. ಗುರು ಕೂಡ ನಿಮ್ಮ ರಾಶಿಗೆ ಕಾಲಿಟ್ಟಾಗಿದೆ, ಭಾಗ್ಯೋದಯವಾಗ್ತಾ ಇದೆ. ಹಾಗಾಗಿ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ಕಾಟಕ ರಾಶಿಯವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದ್ದೀರಿ. ಅದನ್ನು ಸಮ ಪ್ರಮಾಣದಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಲೋ ಕಾನ್ಫಿಡೆನ್ಸ್ ಬೇಡ, ಹೈ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಬೇಡ, ಮಾಡ್ರೇಟ್ ಆಗಿದ್ದರೆ ಬಹಳ ಒಳ್ಳೆಯದು. ಯಾಕೆಂದರೆ ಗುರುಬಲ ಬಂದುಬಿಟ್ಟಿದೆಯಲ್ಲ, ಗುರು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೀಗ ಹೆಲ್ತ್, ವೆಲ್ತ್, ಅಬಂಡೆನ್ಸ್ ಎಲ್ಲ ತರಿಸ್ತಾ ಇರೋದ್ರಿಂದ ಅದೊಂದು ಸ್ವಲ್ಪ ನಿಮಗೆ ಕಿರಿಕಿರಿ ಮಾಡಬಹುದು. ಅಂದರೆ ಅದು ಒಳ್ಳೆಯದಕ್ಕೆ ಬಂದಿದೆ, ಗುರು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದರಿಂದ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಕೆಲಸಗಳು ಹಾಳಾಗ್ತಾ ಇದೆಯಲ್ಲ, ಅದರಿಂದ ನೀವು ಬಚಾವಾಗಬೇಕಾಗತ್ತೆ. ಇನ್ನು ಈ ವಾರದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅದು ಯಾವುದು ಅಂತ ಹೇಳ್ತೀನಿ, ಕನೆಕ್ಟ್ ಆಗಿರಿ. ಅದೇ ರೀತಿ ವೀಕ್ಷಕರೇ, ಈ ವಾರದ ಗ್ರಹಸ್ಥಿತಿಗಳ ವಿಶ್ಲೇಷಣೆಯನ್ನು ಮಾಡಲಿಕ್ಕಾಗಿ ನೋಡಿ, ನಿಮ್ಮ ಅಧಿಪತಿ ಚಂದ್ರ ನಿಮ್ಮ ಮನಸ್ಸು, ಕುಟುಂಬ ಮತ್ತು ಭಾವನಾತ್ಮಕ ಸ್ಥಿರತೆಯ ಮೇಲೆ ಹೆಚ್ಚಿನ ಶುಭ ಪ್ರಭಾವವನ್ನು ಬೀರ್ತಾ ಇದೆ. ಗುರುಗ್ರಹದ ಅನುಗ್ರಹದಿಂದ ಭಾಗ್ಯ ಮತ್ತು ದೈವಾನುಗ್ರಹ ಹೆಚ್ಚಾಗ್ತಾ ಇದೆ. ಶುಕ್ರ ಪ್ರಭಾವದಿಂದ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಂತೋಷ ಹೆಚ್ಚಾಗುವ ಸಾಧ್ಯತೆ ಇದೆ. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ವಿಳಂಬ ಆದರೂ ಕೂಡ ಕೊನೆಗೆ ಜಯ ನಿಮ್ಮದೇ ಆಗುತ್ತೆ. ರಾಹು ಪ್ರಭಾವದಿಂದ ಅನಿರೀಕ್ಷಿತ ಸುದ್ದಿಗಳು, ನೀವು ಎಕ್ಸ್ಪೆಕ್ಟ್ ಮಾಡಿರಲಾರ್ದಂಥ ಸುದ್ದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದೆಲ್ಲ ಗುಡ್ ನ್ಯೂಸ್ ಆಗಿರುತ್ತೆ ಬಿಡಿ, ಕೆಟ್ಟ ಸುದ್ದಿ ಅಥವಾ ಬ್ಯಾಡ್ ನ್ಯೂಸ್ ಏನೂ ಇರಲ್ಲ. ಇಲ್ಲಿ ವಾರದ ಒಂದು ವಿಶೇಷ ಉದ್ಯೋಗ ಮತ್ತು ವೃತ್ತಿ ವ್ಯಾಪಾರ ವ್ಯವಹಾರ ನೋಡಲಿಕ್ಕಾಗಿ ಉದ್ಯೋಗದಲ್ಲಿರುವವರಿಗೆ ಸ್ಥಿರವಾದಂತಹ ಪ್ರಗತಿ ಇರುತ್ತೆ. ನಿಮ್ಮ ಶ್ರಮವನ್ನು ಹಿರಿಯ ಅಧಿಕಾರಿಗಳು ಗುರುತಿಸಿ ನಿಮಗೆ ಅಪ್ರಿಷಿಯೇಷನ್ ಕೊಡ್ತಾರೆ, ಇನ್ಕ್ರಿಮೆಂಟ್ ಕೊಡ್ತಾರೆ, ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಕೆಲಸ ಕಳ್ಕೊಂಡವ್ರಿಗೆ ಕೆಲಸ ಸಿಗುತ್ತೆ. ಈ ರಾಶಿಯವರಿಗೆ ಶಿಕ್ಷಣ, ಆರೋಗ್ಯ, ಆಡಳಿತ, ಸೇವಾ ಕ್ಷೇತ್ರ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಅನುಕೂಲಕರ ಸಮಯ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸ್ತಾ ಇದ್ದರೆ ಈ ವಾರ ಶುಭ. ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಕೃಷಿ, ಆಹಾರ, ಈ ರೀತಿ ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ ಬಹಳ ಶುಭ. ಹಣಕಾಸು ಸುಧಾರಣೆ ಆಗುತ್ತೆ, ಆದರೆ ಹಳೆಯ ಕೊಟ್ಟ ಹಣ ವಾಪಸ್ ಬರದೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಇಲ್ಲಿ ಕುಟುಂಬ ಮತ್ತು ಗೃಹ ಜೀವನ ಅಂತ ಬಂದಾಗ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮುಂದೆ ಯಾವುದೋ ಒಂದು ಕೆಲಸದ ಬಗ್ಗೆ ನೀವು ಡಿಸ್ಕಸ್ ಮಾಡ್ತೀರಾ. ನಾವು ಮದುವೆ, ಮುಂಜಿವೆ, ನಾಮಕರಣ, ಗೃಹ ಪ್ರವೇಶ ಇತ್ಯಾದಿಯಾಗಿ ಪ್ಲ್ಯಾನಿಂಗ್ ಮಾಡ್ಕೋತೀರ. ದಾಂಪತ್ಯ ಜೀವನ ಮಧುರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ನೋಡಿ, ಓದಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಲ್ಗೋಣ, ಅಥವಾ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ, ಮೊಬೈಲ್ ನೋಡೋಣ, ಫ್ರೆಂಡ್ಸ್ ಜೊತೆ ಸುತ್ತಾಡೋಣ. ಈ ರಾಹುಕೇತುವಿನ ಪ್ರಭಾವದಿಂದ ಡಿವಿಯೇಷನ್, ಚಿತ್ತ ಚಂಚಲ ಆಗುತ್ತೆ. ಅದರ ಬಗ್ಗೆ ಕಂಟ್ರೋಲ್ ಇರಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಆರೋಗ್ಯ ಅಂತ ಬಂದಾಗ ಮಾನಸಿಕ ಶಾಂತಿಯನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ. ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಪ್ರಯತ್ನ ಮಾಡಿಕೊಳ್ಳಿ. ಜೀರ್ಣಕ್ರಿಯೆ ಮತ್ತು ಆಹಾರ ಪದ್ಧತಿಯ ಬಗ್ಗೆ ಗಮನ ಇರಲಿ. ಪ್ರತಿದಿನ ಧ್ಯಾನ ಉತ್ತಮ ಒಂದು ಫಲಿತಾಂಶ ಕೊಡಬಹುದು. ರೆಮಿಡೀಸ್ ಅಂತ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ಅದೃಷ್ಟದ ಎಲಿಮೆಂಟ್ಸ್ಗಳನ್ನು ನೋಡೋಣ. ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ದಿಕ್ಕು ವಾಯುವೆ, ಅದೃಷ್ಟದ ದಿನ ಸೋಮವಾರ, ಅದೃಷ್ಟ ದೇವತೆ ಪರಮಶಿವ, ಅದೃಷ್ಟದ ಹೂವು ಮಲ್ಲಿಗೆ ಹೂವು. ಇನ್ನು ರೆಮಿಡಿ ಅಂತ ಹೇಳ್ತೀನಿ ವೀಕ್ಷಕರೇ, ಪಕ್ಷಿಗಳಿಗೆ ಸಂಬಂಧಿಸಿದ ರೆಮಿಡಿ ಒಂದು ಮತ್ತು ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಒಂದು ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರಿನ್ನೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿಲ್ಲ, ಅದರ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ. ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ನಾವು ಸರಿಸುಮಾರು 2 ವರ್ಷಗಳಿಂದ ವೀಕ್ಷಕರಿಗೆ ಪೂರೈಕೆ ಮಾಡುವಂಥದ್ದು.
ನಾನೇ ನನ್ನ ಕೈಯಾರ ಎನರ್ಜೈಸ್ ಮಾಡಿ ಕಳಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಡಿಮಾಂಡ್ ಬರ್ತಾ ಇದೆ ಶ್ರೀಚಕ್ರ ನಮ್ಮ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆಯಲ್ಲ ಅದಕ್ಕೆ ಅಂತಂದರೆ, ನಮಗೆ ಆ ಒಂದು ಇದನ್ನು ಮೀಟ್ ಮಾಡೋದಕ್ಕೆ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಬಹಳ ಮಟ್ಟಿಗೆ. ಕರ್ನಾಟಕ, ಭಾರತ, ದೇಶ ವಿದೇಶ ಒಬ್ಬರು ತಗೊಂಡವರು ಮೌತ್ ಪಬ್ಲಿಸಿಟಿಯಿಂದ ಅದಕ್ಕೆ ಒಳ್ಳೆಯದಾಗಿರೋದ್ರಿಂದ ತಮ್ಮ ಒಂದು ಫ್ಯಾಮ್ಲಿಗೆಲ್ಲ 10-20 ತರಿಸ್ಕೊತಾ ಇದ್ದಾರೆ. ಗುರುಗಳೇ, ನನ್ನ ಅಣ್ಣನಿಗೆ ಬೇಕು, ಅತ್ತೆಗೆ ಬೇಕು, ಭಾವನಿಗೆ ಬೇಕು, ಮಾವನಿಗೆ ಬೇಕು, ನನ್ನ ಡಿಸ್ಟೆಂಟ್ ರಿಲೇಟಿವ್ ಇದ್ದಾರೆ, ದೂರದ ಸಂಬಂಧಿ ಇದ್ದಾರೆ, ಅವ್ರಿಗೆ ಬೇಕು, ಸ್ನೇಹಿತರಿಗೆ ಬೇಕು, ಅವರ ಒಂದು ಸಂಬಂಧಿಕರಿಗೆ ಬೇಕು. ಒಬ್ಬೊಬ್ಬರು 10-20 ಆರ್ಡರ್ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಅಷ್ಟು ಜೀವನದಲ್ಲಿ ಅವ್ರಿಗೆ ಒಳ್ಳೆಯದಾಗ್ತಾ ಇದೆ ಶ್ರೀಚಕ್ರದಿಂದ. ಎಂತಹ ಅದ್ಭುತ ಪರಿಣಾಮಕಾರಿ ಫಲಿತಾಂಶ ಕೊಡ್ತಾ ಇದೆ ಅಂದರೆ, ಶ್ರೀಚಕ್ರ ಬಂದು 4-5 ತಿಂಗಳಿಗೇ ಕೆಲವೊಬ್ಬರು ವೀಕ್ಷಕರಿಗೆ 4-5 ಲಕ್ಷ ಸಾಲ ತೀರಿದಂಥ ಉದಾಹರಣೆ. ಆರೋಗ್ಯ ಸಮಸ್ಯೆಯಲ್ಲಿ ಸುಧಾರಣೆ ನೋಡಿ. ಮೊನ್ನೆ ಒಬ್ಬರು ಹುಬ್ಬಳ್ಳಿಯ ವೀಕ್ಷಕರೊಬ್ಬರು ಆಡಿಯೋ ನೋಟ್ ಕಳಿಸಿದ್ರು. ಗುರುಗಳೇ, ಮುಟ್ಟಿನ ಸಮಸ್ಯೆ ಇತ್ತು ನನಗೆ, ಅದನ್ನು ಪೂಜೆಗಿಡಿಸಿ ಅಲ್ಲಿ 30 ದಿವಸ ಆಗೋಷ್ಟರಲ್ಲಿ ನನ್ನ ಮುಟ್ಟಿನ ಸಮಸ್ಯೆ ನಿವಾರಣೆ ಆಯಿತು, ಆರೋಗ್ಯದಲ್ಲಿ ಸುಧಾರಣೆ ಆಯಿತು. ಗುರುಗಳೇ, ಶ್ರೀಚಕ್ರ ಬಂದು 1 ತಿಂಗಳಲ್ಲೇ ಸೈಟ್ ತೊಗೊಂಡ್ವಿ ಅಂತ ಹೇಳ್ತಾರೆ. ಅವ್ರ ಗಂಡ ಬೇಡ ಬೇಡ ಅಂತ ಇದ್ರಂತೆ ಸೈಟ್ ತೊಗೊಳೋದಕ್ಕೆ. ಅದು ಬಂದು 1 ತಿಂಗಳಲ್ಲೇ ಸೈಟ್ ಬುಕ್ ಮಾಡ್ಕೊಂಬಿಟ್ರು. ಈ ರೀತಿಯಾದಂಥ ಚಮತ್ಕಾರಿ ಬದಲಾವಣೆಗಳಾಗ್ತಾ ಇದೆ. ನೀವು ಕೂಡ ಇನ್ನು ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯೋದು ಬೇಡ. ಈಗಲೇ ಇವತ್ತೇ ನಿಮ್ಮ ಕಷ್ಟಕ್ಕೆ ಅಂತ್ಯ ಹಾಡಿ ಹೊಸ ಮುನ್ನುಡಿಯನ್ನು ಬರೀರಿ. ಅದಕ್ಕೆ ಸಾಕ್ಷಿಯಾಗಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ, ತರಿಸ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ನಿಮ್ಮ ಹೆಸರು, ನಿಮ್ಮ ಮನೆಯವರ ಹೆಸರನ್ನು ಕಳಿಸಿ ಎನರ್ಜೈಸ್ ಮಾಡಿ 30 ದಿವಸದಲ್ಲಿ ಕಳಿಸ್ಕೊಡ್ತಾರೆ. ಅದನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿ. ಬಹಳ ಬಹಳ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಸಾಲದಿಂದ ಸೋಲಿನಿಂದ ಹೊರಗಡೆ ಬರ್ತೀರಾ. ಮನೆಯಲ್ಲಿ ರಕ್ಷಾ ಕವಚ ಹಾಕುತ್ತೆ. ಮಾಟ ಮಂತ್ರ ತಂತ್ರಶಕ್ತಿ ಒಳಗಡೆ ಬರೋದಿಲ್ಲ. ನೀವು ಕೇಳಿದ್ದನ್ನು ಕೊಡುತ್ತೆ ವೀಕ್ಷಕರೇ. ಅಷ್ಟು ಬಹಳ ಒಳ್ಳೆಯದು. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಪರಿಹಾರ ಅಂತ ಬಂದಾಗ ಹಕ್ಕಿ ಪಕ್ಷಿಗಳಿಗೆ ಸಂಬಂಧಿಸಿದ್ದು ಹೇಳಿದ್ದೆ. ವಾರ ಪೂರ್ತಿ ನೀವೇನು ಮಾಡಬೇಕು, ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ಪಕ್ಷಿಗಳಿಗೆ ಒಂದೇ ಒಂದು ಬಟ್ಲಲ್ಲಿ ಸ್ವಲ್ಪ ಆಹಾರವನ್ನು ನೀವು ಅಂದರೆ ಈ ಕಾಳುಗಳಿರುತ್ತೆ ನೋಡಿ, ಅಕ್ಕಿ, ಗೋಧಿ, ಕಡಲೆ, ಹೆಸರು ಕಾಳು, ಇಂಥ ಕಾಳುಗಳನ್ನು 5 ರೀತಿಯ ಕಾಳುಗಳನ್ನು ಒಂದು ಬಟ್ಲಲ್ಲಿ ನೀರು ಹಾಕಿ ನೆನೆ ಹಾಕಿಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಾಫ್ಟ್ ಆಗಿರುತ್ತೆ. ಹಕ್ಕಿಗಳಿಗೆ, ಪಕ್ಷಿಗಳಿಗೆ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ. ಮರುದಿನ ಅವುಗಳಿಗೆ, ಪಕ್ಷಿಗಳಿಗೆ ಹಾಕೋದ್ರಿಂದ ಈ ರಾಶಿಯವರಿಗೆ ಅಚ್ಚರಿಯ ಫಲಿತಾಂಶ ಬರುತ್ತೆ. ಇನ್ನು ಮಾತೆ ಮಹಾಲಕ್ಷ್ಮಿಯ ಮಂದಿರದಲ್ಲಿ ಬರುವಂಥ ಶುಕ್ರವಾರ ಅಕ್ಕಿ, ಬಿಳಿ ಅಕ್ಕಿ, ಮೊಸರು, ಹಾಲು, ಬೆಣ್ಣೆ, ತುಪ್ಪ, ಬಿಳಿ ಹೂವು, ಈ ರೀತಿಯಾದಂಥ 5-6 ಪದಾರ್ಥಗಳನ್ನು ದಾನ ಮಾಡಿ ಹೆಚ್ಚಿನ ಶುಭ ಫಲ ನಿಮ್ಮದಾಗತ್ತೆ. ಆಮೇಲೆ ಈ ರಾಶಿಯವರು ಈ ವಾರ ಏನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಗಮನ ಹರಿಸಲಿಕ್ಕಾಗಿ ಈಶ್ವರನ ಪ್ರಾರ್ಥನೆ ಮಾಡಿ, ಸೋಮವಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ, ತಾಯಿ ಅಥವಾ ಹಿರಿಯ ಮಹಿಳೆಯರ ಆಶೀರ್ವಾದ ಪಡೀರಿ. ಮನೆಯಲ್ಲಿ ಶಾಂತ ವಾತಾವರಣ ಕಾಪಾಡಿಕೊಳ್ಳಿ. ಬಡವರಿಗೆ ಅನ್ನದಾನ ಮಾಡಿ. ಇನ್ನು ಮಾಡಬಾರ್ದ ಕೆಲಸಗಳೇನಪ್ಪ ಅಂದರೆ ಭಾವನಾತ್ಮಕ ಎಮೋಷ್ನಲ್ ಆಗಿ ಡಿಸಿಷನ್ ತೊಗೋಬೇಡಿ. ಹಳೆಯ ನೋವುಗಳನ್ನು ನೆನೆದು ಸಮಯ ವ್ಯರ್ಥ ಮಾಡ್ಕೋಬೇಡಿ. ಅಯ್ಯೋ ಹಿಂಗಾಗಿತ್ತಂತಪ್ಪ, ಹಿಂಗಾಯಿತು ಹಳೆಯದೆಲ್ಲ ಕೆದಕಿ ಯಾಕೆ ನಾವು ಟೈಮ್ ವೇಸ್ಟ್ ಮಾಡ್ಕೋಬೇಕು. ಕುಟುಂಬದ ವಿಚಾರಗಳನ್ನು ಹೊರಗಿನವರಿಗೆ ಹಂಚ್ಕೋಬೇಡಿ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ಕೋಪದಲ್ಲಿ ಮಾತಾಡಬೇಡಿ ಅಂತ ಬರುತ್ತೆ. ಇಷ್ಟು ಕರ್ಕಾಟಕ ರಾಶಿಯವರ ಭವಿಷ್ಯ ಆಗಿತ್ತು ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ ನೋಡಿ. ಸಿಂಹರಾಶಿಯವರಿಗೆ ಇದೇ ಜೂನ್ 15ರಿಂದ 22ರವರೆಗೆ ಜೀವನದಲ್ಲಿ ಯಾವೆಲ್ಲ ಕುತೂಹಲಕಾರಿ ಬೆಳವಣಿಗೆಗಳು, ಘಟನೆಗಳು ಆಗಬಹುದು ಎನ್ನೋದ್ರ ಮೇಲೆ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ. ನೋಡಿ, ಈ ವಾರದಲ್ಲಿ ಸಿಂಹರಾಶಿಯವರಿಗೆ ನಾಯಕತ್ವ, ಗೌರವ, ಅದೃಷ್ಟ 3 ಕೂಡ ಒಂದೇ ಸಮಯದಲ್ಲಿ ಒಲದು ಬರುತ್ತೆ ಅಂತ ಹೇಳ್ತಾರೆ. ನೋಡಿ ಹೇಗಿದೆ ಅಂತಂದರೆ, ಇದನ್ನು ಬ್ಯೂಟಿ ಆಫ್ ದ ಪ್ಲಾನೆಟರಿ ಪೊಸಿಷನ್ಸ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನಾಯಕತ್ವ, ಲೀಡರ್ಶಿಪ್ ಕೊಡ್ತಾರೆ. ಆಫೀಸಲ್ಲಿ, ಕಚೇರಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾ ಇದ್ದೀರಿ, ಒಳ್ಳೆಯದು ಅಂತ ಹೇಳಿ ಲೀಡರ್ಶಿಪ್ ಕ್ವಾಲಿಟಿ ಕೊಡ್ತಾರೆ. ರೆಸ್ಪೆಕ್ಟ್, ಗೌರವ ಮತ್ತು ಅದೃಷ್ಟ. ಗುರುಗ್ರಹದ ಸಂಚಾರ ಕರ್ಕಾಟಕ ರಾಶಿಗೆ ಗುರು ಒಲಿದು ಬಂದಿರೋದ್ರಿಂದ, ಪಾದಾರ್ಪಣೆ ಮಾಡಿರೋದ್ರಿಂದ, ರಾಶಿ ಪರಿವರ್ತನೆ ಆಗಿರೋದ್ರಿಂದ ಸಿಂಹರಾಶಿಗೂ ಕೂಡ ಹೆಚ್ಚಿನ ಶುಭ ಫಲ ದೊರೀತಾ ಇದೆ. ಅದೇ ರೀತಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶ ಈ ವಾರ ನಿಮ್ಮ ಮುಂದೆ ಬಂದು ನಿಂತಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ವಾರದ ಮಧ್ಯಭಾಗದಲ್ಲಿ ಒಂದು ಘಟನೆ ನಡೆಯುತ್ತೆ, ಅದರ ಬಗ್ಗೆ ನಾನು ಹೇಳ್ತೀನಿ, ಕನೆಕ್ಟ್ ಆಗಿರಿ. ವಾರದ ಗ್ರಹಸ್ಥಿತಿ ವಿಶ್ಲೇಷಣೆ ಮಾಡಲಿಕ್ಕಾಗಿ ಸಿಂಹರಾಶಿಯ ಅಧಿಪತಿಯಾದಂತಹ ಸೂರ್ಯ ನಿಮ್ಮ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಪ್ರಭಾವವನ್ನು ಹೆಚ್ಚಿಸ್ತಾ ಇದ್ದಾನೆ. ಗುರುಗ್ರಹದ ಅನುಗ್ರಹದಿಂದ ಭಾಗ್ಯ ಮತ್ತು ಗೌರವದಲ್ಲಿ ವೃದ್ಧಿ ಕಾಣ್ತಾ ಇದೆ. ಕುಜನ ಪ್ರಭಾವದಿಂದ ಧೈರ್ಯ ಮತ್ತು ಕಾರ್ಯಶಕ್ತಿ ಹೆಚ್ಚಾಗ್ತಾ ಇದೆ. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ವಿಳಂಬ ಆದರೂ ಕೂಡ ಕೊನೆಗೆ ಗೆಲುವು ನಿಮ್ಮದೇ ಅಂತ ಶನಿ ಭಗವಾನರು ಹೇಳ್ತಾ ಇದ್ದಾರೆ. ಶುಕ್ರನ ಪ್ರಭಾವದಿಂದ ಸಾಮಾಜಿಕ ಜೀವನ ಮತ್ತು ಒಂದು ರೆಸ್ಪೆಕ್ಟ್ ಗೇನ್ ಆಗುತ್ತೆ. ಒಂದು ನಿಮ್ಮ ಕಾರ್ಯಕ್ಷೇತ್ರದ ವಲಯದಲ್ಲಿ ನಿಮಗೆ ಹೆಚ್ಚಿನ ರೀತಿಯ ಮಾನಸನ್ಮಾನ, ಇನ್ಕ್ರಿಮೆಂಟ್ ಹೆಚ್ಚಾಗುತ್ತೆ.
ಈ ವಾರದಲ್ಲಿ ಉದ್ಯೋಗ ಮತ್ತು ವೃತ್ತಿ ಅಂತ ನೋಡ್ಲಿಕ್ಕೆ ಬಂದಾಗ ಪ್ರಗತಿ ಮತ್ತು ಗುರುತರ ಅಂದರೆ ಮಹತ್ತರವಾದಂತಹ ಬೆಳವಣಿಗೆ ನಡೆಯುವಂತಹ ವಾರ ಅಂತ ಹೇಳ್ತಾರೆ. ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಮೆಚ್ಚುತ್ತಾರೆ, ಹೊಸ ಜವಾಬ್ದಾರಿ ನಾಯಕತ್ವವನ್ನು ಕೊಡ್ತಾರೆ. ಗವರ್ನಮೆಂಟ್, ಅಡ್ಮಿನಿಸ್ಟ್ರೇಷನ್, ಎಜುಕೇಷನ್, ಮೀಡಿಯಾ ಮತ್ತು ಈ ರೀತಿ ಕೋಆರ್ಡಿನೇಷನ್ ಕ್ಷೇತ್ರದಲ್ಲಿ ಕೆಲಸ, ಸರ್ವಿಸ್ ಸೆಕ್ಟರ್ಲಿ ಕೆಲಸ ಮಾಡ್ತಾರಂಥವ್ರಿಗೆ ಬಹಳ ಅನುಕೂಲ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸ್ತಾ ಇದ್ದರೆ ಇದು ಸಕಾಲ. ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಕಾದ್ರೆ ಬಹಳ ಜಾಗ್ರತೆ. ಒಂದಲ್ಲ 10 ಸಲ ಪೇಪರ್ನ ನೋಡಿ ಸಹಿ ಹಾಕೋದು ಸೂಕ್ತ. ಮಾರ್ಕೆಟಿಂಗ್, ಎಜುಕೇಷನ್, ಮೀಡಿಯಾ, ಪಬ್ಲಿಕ್ ರಿಲೇಷನ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಪ್ರೊಫೆಷ್ನಲ್ಗಳಿಗೆ ಬಹಳ ಹೆಚ್ಚಿನ ರೀತಿಯ ಲಾಭ ದೊರೆಯುತ್ತೆ. ಹೊಸ ಪಾಲುದಾರಿಕೆಗಳಿಗೆ ಮೊದಲು ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿ ನೋಡಿ. ಮತ್ತೆ ಅದೇ ಅಂಶ ಬರ್ತಾ ಇದೆ, ಯಾಕೆ ಅಂತಂದರೆ ಅದನ್ನು ಒತ್ತಿ ಹೇಳ್ತಾ ಇವೆ ಗ್ರಹಗತಿಗಳು. ಹಣಕಾಸು ಸ್ಥಿತಿ ಸುಧಾರಣೆಯಾಗತ್ತೆ, ಕೊಟ್ಟ ಹಣ ವಾಪಸ್ ಬರುವಂತಹ ಸಾಧ್ಯತೆ, ಅನಿರೀಕ್ಷಿತ ಆದಾಯ ಮೂಲಗಳಿಂದ ಧನಲಾಭ, ಪ್ರತಿಷ್ಠೆಗಾಗಿ ಮಾಡುವಂತಹ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಅಂದರೆ ಓವರ್ ಸ್ಪೆಂಡಿಂಗ್, ವಿಂಡೋ ಶಾಪಿಂಗ್, ಎಮೋಷ್ನಲ್ ಸ್ಪೆಂಡಿಂಗ್ ಬೇಡ, ಅನಗತ್ಯ ಖರ್ಚು ಅಂತ ತೋರಿಸ್ತಾ ಇದೆ. ಕುಟುಂಬ ಮತ್ತು ಗೃಹಸ್ಥ ಜೀವನ ಅಂತ ಬಂದಾಗ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗುತ್ತೆ, ಹಿರಿಯರಿಂದ ಆಶೀರ್ವಾದ ಸಿಗುತ್ತೆ, ಒಂದು ಪ್ರಮುಖ ಅಡಚಣೆ ನಿವಾರಣೆಯಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ಸಹೋದರ ಮತ್ತು ಸಹೋದರಿಯರೊಂದಿಗೆ, ಆಪ್ತ ಬಂಧುಗಳೊಂದಿಗೆ ನಿಮ್ಮ ಮನೆಗೆ ರಿಲೇಷನ್ ಬರ್ತಾರೆ, ಅವರೊಂದಿಗೆ ಗುಡ್ ಟೈಮ್ ಸ್ಪೆಂಡ್ ಮಾಡ್ತೀರಾ, ಊಟ ಮಾಡ್ತೀರಾ, ಹರಟೆ ಹೊಡಿತೀರಾ, ಎಲ್ಲ ಸುಖಕರವಾಗಿರುತ್ತೆ. ದಾಂಪತ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡ್ರೆ ಈ ವಾರ ಚೆನ್ನಾಗಿ ಹೋಗುತ್ತೆ, ಇಲ್ಲಾಂದರೆ ಸಣ್ಣ ಪುಟ್ಟ ಜಗಳಗಳಿಗೆ ದಾರಿ ಮಾಡಿಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಸ್ಟಡಿಯಲ್ಲಿ ಒಂದು ಸ್ವಲ್ಪ ಹಿನ್ನಡೆಯನ್ನು ಕೊಟ್ಟು ಸ್ವಲ್ಪ ಕಡಿಮೆ ಅಂಕಗಳು ಬರುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಫೇಲ್ ಆಗುವಂಥದ್ದು, ಇಂಥ ಘಟನೆಗಳು ನಡೀಬಹುದು. ಆರೋಗ್ಯ ಅಂತ ಬಂದಾಗ ದೇಹದ ಉಷ್ಣತೆ ಮತ್ತು ದಣಿವಿನ ಬಗ್ಗೆ ಎಚ್ಚರ ಇರಬೇಕಾಗತ್ತೆ. ಟಯರ್ಡ್ನೆಸ್ ಬಗ್ಗೆ, ದೇಹ ಎಷ್ಟು ಅಗತ್ಯವೋ ಅಷ್ಟು ನೀರನ್ನು ಕೇಳುತ್ತೆ, ಅದನ್ನು ತಗೊಳ್ಳೋದಕ್ಕೆ ಮರಿಬೇಡಿ. ನಿಯಮಿತ ವ್ಯಾಯಾಮ ಮತ್ತು ವಿಶ್ರಾಂತಿ ಉತ್ತಮ ಫಲ ನೀಡುತ್ತೆ. ಇನ್ನು ನೋಡಿ ವೀಕ್ಷಕರೇ, 2 ರೆಮಿಡಿಯನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಲಕ್ಕಿ ಫ್ಯಾಕ್ಟರ್ಗಳ ಬಗ್ಗೆ ನೋಡ್ಬಿಡೋಣ. ಅದೃಷ್ಟದ ಬಣ್ಣ ಕೇಸರಿ ಮತ್ತು ಚಿನ್ನದ ಬಣ್ಣ. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ದಿನ ಭಾನುವಾರ ಮತ್ತು ಅದೃಷ್ಟದ ದೇವತೆ ಸೂರ್ಯನಾರಾಯಣ. ಅದೃಷ್ಟದ ಹೂವು ಕೆಂಪು ಕಮಲ ಅಂತ ಬರುತ್ತೆ. ಇಲ್ಲಿ ನಾನು ವೈದಿಕ ಪರಿಹಾರಗಳನ್ನು ಹೇಳೋದಕ್ಕಾಗಿ ಸೂರ್ಯ ಮತ್ತು ಇಲ್ಲಿ ವಿಶೇಷವಾಗಿ ದಾನದ ಬಗ್ಗೆ ರೆಮಿಡಿಯನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಸಿಂಹರಾಶಿಯವರು ಇನ್ನೂ ನನ್ನ ಕೈಯಿಂದ ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡಿಲ್ವಾ? ಹಾಗಾದರೆ ಇನ್ನೂ ನೀವು ಕಷ್ಟದಿಂದ, ಒಂದು ಕಣ್ಣೀರಿಂದ ಹೊರಗಡೆ ಬಂದಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ಯಾಕೆ ಅಂತಂದರೆ, ಯಾರು ನನ್ನ ಕೈಯಿಂದ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡು ಮನೆಗೆ ತರಿಸಿ ಪೂಜೆ ಮಾಡ್ತಿದ್ದಾರೆ, ಅವರು ತತ್ಕ್ಷಣ ಇಲ್ಲಿ 30 ದಿವಸ ಏನು ಪೂಜೆಗಿಟ್ಟಿರ್ತೀನಿ ಆಲ್ರೆಡಿ ಆ ಸಂದರ್ಭದಲ್ಲಿ ಕಷ್ಟ ಕಣ್ಣೀರಿಂದ ಹೊರಗಡೆ ಬರ್ತಾರೆ. ಇನ್ನು ಮನೆಗೆ ಬಂದ್ರಂತೂ ಮುಗೀತು, ವರ್ಷದೊಳಗಡೆ ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ. 1 2 ಮನೆಯಲ್ಲಿ ನೆಮ್ಮದಿ. ಕೋಟಿ ಕೊಟ್ಟರೂ ಮಾರ್ಕೆಟಲ್ಲಿ ಸಿಗಲಾರದಂತಹ ನೆಮ್ಮದಿ ಶ್ರೀಚಕ್ರ ಯಂತ್ರ ಬಂದ ಮೇಲೆ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ. ಜಗಳ, ಒಬ್ಬರ ಮುಖ ಒಬ್ರಿಗೆ ಕಂಡ್ರಾಗಲ್ಲ, ಕಿರಿಕಿರಿ, ಅಶಾಂತಿ, ಸಂಸಾರದಲ್ಲಿ ಬಿರುಕು ಎಲ್ಲವನ್ನ ಒಂದು ಮಾಡುತ್ತೆ ಶ್ರೀಚಕ್ರ ಯಂತ್ರ. ಮನೆಯಲ್ಲಿ ನೆಮ್ಮದಿ ತರಿಸುತ್ತೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಮನೆಯನ್ನು ಸುತ್ತು ಒಂದು ಪ್ರೊಟೆಕ್ಷನ್, ಒಂದು ಅಗ್ನಿಯಿಂದ ಪ್ರೊಟೆಕ್ಷನ್ ಮಾಡುತ್ತೆ. ಮಾಟ ಮಂತ್ರ ತಂತ್ರ ಶಕ್ತಿಗಳು ಅದ್ರ ಮುಖಾಂತರ ಹಾದು ಬಂದರೆ ಸುಟ್ಟು ಭಸ್ಮ ಆಗುತ್ತೆ. ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುತ್ತೆ. ವೀಕ್ಷಕರೇ, ಇನ್ನೂ ಕೂಡ ನೀವು ಡಿಲೇ ಮಾಡಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಕ್ಷಣ ಬುಕ್ ಮಾಡ್ಕೊಳ್ಳಿ. ನನಗೆ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಮಾಡಿ, ನಮ್ಮ ತಂಡ ಅದನ್ನು 30ರಿಂದ 40 ದಿವಸ ಎನರ್ಜೈಸ್ ಮಾಡಿ ನಿಮ್ಮ ಮನೆ ಕಳಿಸೋ ವ್ಯವಸ್ಥೆ ಮಾಡುತ್ತೆ. ಇವತ್ತೇ ನಿಮ್ಮ ಕಷ್ಟ ಮತ್ತು ಕಣ್ಣೀರು ಅಂತ್ಯವಾಗುವಂತಹ ದಿನ. ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ನಿಮ್ಗೆ ಸಿಕ್ಕಿದೆ. ಇನ್ನೂ ತಡ ಮಾಡಬೇಡಿ, ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸಿ, ನೀವು ಜೀವನದಲ್ಲಿ ಗೆಲುವನ್ನು ಕಾಣಿ. ವೀಕ್ಷಕರ, 2 ರೆಮಿಡಿ ಅಂತ ಹೇಳಿದ್ದೆ. ಒಂದು, ಸೂರ್ಯನಾರಾಯಣನಿಗೆ ಪ್ರತಿದಿನ ಅರ್ಘ್ಯವನ್ನು ಕೊಡುವಂತಹ ರೆಮಿಡಿ ತಪ್ಪಿಸಬೇಡಿ. ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾದ್ರೆ ತಾಮ್ರದ ಲೋಟದಲ್ಲಿ ನೀರು ಹಾಕ್ಕೊಳ್ಳಿ, ಅದಕ್ಕೆ ಚಿಟಿಕೆ ಕುಂಕುಮ ಹಾಕ್ಕೊಳ್ಳಿ, ಒಂದು ಕೆಂಪು ಹೂವು, ಸ್ವಲ್ಪ ಕೆಂಪು ಅಕ್ಷತೆ ಹಾಕ್ಕೊಂಡ್ಬಿಟ್ಟು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಥವಾ ಓಂ ಗೃಣಿ ಆದಿತ್ಯಾಯ ನಮಃ ಅಂತ ಹೇಳ್ತಾ 11 ಸಲ ಹೇಳಿ ಲೋಟದಲ್ಲಿರುವ ನೀರನ್ನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಒಳಗಡೆ ನೀರು ನೆಲದ ಮೇಲೆ ಚೆಲ್ಲಬೇಕು. ಪೂರ್ತಿಯಾಗಿ 11 ಸಲ ಹೇಳೋಷ್ಟರಲ್ಲಿ ಲೋಟ ಖಾಲಿಯಾಗಿರಬೇಕು. ಇದಕ್ಕೆ ಅರ್ಘ್ಯ ಕೊಡುವ ಕ್ರಮ ಅಂತ ಹೇಳ್ತೀವಿ. ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನು ಪ್ರತಿದಿನ ಮರಿಬೇಡಿ. ಇನ್ನು ನೋಡಿ, ದಾನ ಅಂತ ಬಂದಾಗ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನನ್ನು, ಹೊಸ ಪುಸ್ತಕ ಮತ್ತು ಹೊಸ ಪೆನ್ನನ್ನು ದಾನವಾಗಿ ಕೊಡೋದ್ರಿಂದ ಹೆಚ್ಚಿನ ಶುಭ ಫಲ ಬರುತ್ತೆ. ಇನ್ನು
ಸಿಂಹರಾಶಿಯವರು ಈ ವಾರ ಏನನ್ನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದರ ಬಗ್ಗೆ ನೋಡೋದಾದರೆ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ, ತಂದೆಯ ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ, ಸಮಾಜ ಸೇವೆಯಲ್ಲಿ ಭಾಗವಹಿಸಿ ಮತ್ತು ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳಿ. ಮಾಡಬಾರದ ಕಾರ್ಯಗಳು ಅಂತ ಹೇಳಿದರೆ ಅಹಂಕಾರ ಪ್ರದರ್ಶನ ಮಾಡೋದು ಬೇಡ, ಕೋಪದಲ್ಲಿ ಮಾತನಾಡಬೇಡಿ, ಇತರರ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ, ಆರೋಗ್ಯವನ್ನು ಕಡೆಗಣಿಸಬೇಡಿ ಮತ್ತು ತುರ್ತು ಹೂಡಿಕೆ ಮಾಡಬೇಡಿ ಅಂಥೇಳಿ ಇಷ್ಟು ಅಂಶಗಳು ಬರುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ ನೋಡಿ. ಕನ್ಯಾ ರಾಶಿಯವರಿಗೆ ಈ ವಾರ ಇದೇ ಜೂನ್ 15ರಿಂದ 22ರವರೆಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗಿ ನಾನು ಒತ್ತಿ ಹೇಳ್ತೀನಿ. ಅಕಸ್ಮಾತ್ ನೀವೇನಾದರೂ ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಎಡವಿದ್ರೆ, ಡಿಲೇ ಮಾಡಿದರೆ ಕನ್ಯಾ ರಾಶಿಯವರಿಗೆ ಜೀವನದ ಅತಿ ದೊಡ್ಡ ಅವಕಾಶ ಕೈ ತಪ್ಪಿ ಹೋಗುತ್ತೆ. ಹಾಗಂತ ಹೇಳಿ ಹರಿಬರಿ ತುರ್ತಾಗಿ ನಿರ್ಧಾರ ತೆಗೆದುಕೊಳ್ಳೋದು ಬೇಡ, ಹಾಗಂತ ಡಿಲೇ ಮಾಡೋದು ಕೂಡ ಬೇಡ. ಕರೆಕ್ಟ್ ಅಕ್ಯುರೇಟ್ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು, ಅದನ್ನು ಒಂದು ರೂಢಿಸ್ಕೊಳ್ಳಿ. ಇನ್ನು ನೋಡಿ, ಒಂದು ಸಣ್ಣ ಅವಕಾಶ ಮುಂದಿನ 3 ತಿಂಗಳ ದೊಡ್ಡ ಪ್ರಮಾಣದ ಒಂದು ಹಣಕಾಸಿನ ಲಾಭ ತಂದುಕೊಡುವಂತಹ ಅವಕಾಶವಾಗಿ ಮಾರ್ಪಾಟಾಗಿ ಬರಲಿದೆ. ಅದರ ಬಗ್ಗೆ ಹೇಳ್ತೀನಿ, ಕನೆಕ್ಟ್ ಆಗಿರಿ. ಈ ವಾರದ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧಗ್ರಹ ನಿಮ್ಮ ಬುದ್ಧಿವಂತಿಕೆ, ಒಂದು ಜಾಣ್ಮೆ, ಒಂದು ಇನ್ವಾಲ್ವ್ಮೆಂಟ್, ಡೆಡಿಕೇಶನ್ ಎಲ್ಲವನ್ನು ಹೆಚ್ಚಿಸ್ತಾ ಇದ್ದಾನೆ. ಕಾಂಗ್ರ್ಯಾಚುಲೇಷನ್ಸ್, ಇದರಿಂದ ಪ್ರಶಂಸೆ ಕೂಡ ಬರುತ್ತೆ ನಿಮಗೆ ಈ ವಾರ. ಗುರುಗ್ರಹದ ಅನುಗ್ರಹದಿಂದ ಹೊಸ ಅವಕಾಶಗಳು ಮತ್ತು ಮಾರ್ಗದರ್ಶನಗಳು ಸಿಗ್ತಾ ಇದೆ. ಶುಕ್ರನ ಪ್ರಭಾವದಿಂದ ಹಣಕಾಸು ಸುಧಾರಣೆಯಾಗ್ತಾ ಇದೆ. ಶನಿಯ ಪ್ರಭಾವದಿಂದ ಕೆಲಸಗಳು ತುಸು ವಿಳಂಬ ಆದರೂ ಕೂಡ ಗುಡ್ ನ್ಯೂಸ್ ನಿಮಗೆ ಬರುತ್ತೆ. ಇನ್ನು ಈ ವಾರದಲ್ಲಿ ಉದ್ಯೋಗ ಮತ್ತು ವೃತ್ತಿ ಅಂತ ಬಂದಾಗ ನಿಮ್ಮ ಕೆಲಸದ ಗುಣಮಟ್ಟವನ್ನು, ಕ್ವಾಲಿಟಿ ಆಫ್ ಯುವರ್ ವರ್ಕ್ ವಿಲ್ ಬಿ ಅಬ್ಸರ್ವ್ಡ್ ಬೈ ದ ಸೀನಿಯರ್ ಮ್ಯಾನೇಜ್ಮೆಂಟ್. ನೀವು ಹೇಗೆ ಕೆಲಸ ಮಾಡ್ತೀರಲ್ಲ, ಎಷ್ಟು ಕೆಲಸ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ಕ್ವಾಲಿಟಿ ಇರಬೇಕು. ಈಗ ನಾನು 8 ಗಂಟೆ ಕೆಲಸ ಮಾಡಿ ಒಂಚೂರು ಕೆಲಸ ಮಾಡಿದರೆ ಏನು ಉಪಯೋಗ? ನಾನು 1 ಅವರ್ ಕೆಲಸ ಮಾಡಿದ್ರೂ ನಾನು 8 ಗಂಟೆ ಮಾಡಿದಷ್ಟು ಅಥವಾ ಕ್ವಾಲಿಟಿ ಕೆಲಸ ಮಾಡಿದರೆ ಅದು ಕೂಡ ತೂಕದ್ದಿರುತ್ತೆ. ಹಾಗಾಗಿ ಈ ಒಂದು ಕ್ವಾಲಿಟಿ ವರ್ಕನ್ನು ನಿಮ್ಮ ಮ್ಯಾನೇಜ್ಮೆಂಟ್ ಅಬ್ಸರ್ವ್ ಮಾಡುತ್ತೆ, ನಿಮಗೆ ಅಪ್ರಿಷಿಯೇಷನ್ ಮಾಡುತ್ತೆ, ರಿವಾರ್ಡ್ ಅವಾರ್ಡ್ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಮತ್ತು ಹೊಸ ಯೋಜನೆಗಳು ನಿಮ್ಮ ಕೈಗೆ ಬರುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಜುಕೇಷನ್, ಹೆಲ್ತ್ ಸೆಕ್ಟರ್, ಫಿನಾನ್ಸ್, ಅಡ್ಮಿನಿಸ್ಟ್ರೇಷನ್, ರಿಸರ್ಚ್ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಬಹಳ ಶುಭ. ಉದ್ಯೋಗ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ಮಾಡಬಹುದು. ಹೊಸ ಕೆಲಸ ಸಿಕ್ಕ ಮೇಲೆ ಹಳೆ ಕೆಲಸ ಬಿಡೋದು ವಾಸಿ. ಹಣಕಾಸು ಬಹಳ ಒಳ್ಳೆಯದು. ಕೊಟ್ಟ ಹಣ, ಹಳೆಯ ಬಾಕಿ ಹಣ ಮರಳಿ ಬರುವಂಥ ಸಾಧ್ಯತೆ ಇದೆ. ಎಮೋಷ್ನಲ್ ಸ್ಪೆಂಡಿಂಗ್ ಬೇಡ, ಅನಾವಶ್ಯಕ ಖರ್ಚು ಮಾಡಬೇಡಿ, ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ. ಕುಟುಂಬ ಮತ್ತು ಗೃಹಸ್ಥ ಜೀವನ ಅಂತ ಬಂದಾಗ ಎಲ್ಲವೂ ಚೆನ್ನಾಗಿದೆ. ದಂಪತಿಗಳ ಮಧ್ಯೆ ಸಣ್ಣ ವಿಚಾರಕ್ಕೆ ಒಂದು ವಾದ ವಿವಾದ ಆಗಿ ದೊಡ್ಡ ಮಟ್ಟದ ಜಗಳ ಆಗುವಂತಹ ಸಾಧ್ಯತೆ. ದಾಂಪತ್ಯದಲ್ಲಿ ಏನಾದರೂ ಮುಚ್ಚಿಡೋದಕ್ಕೆ ನೀವು ಪ್ರಯತ್ನ ಮಾಡಿದರೆ ದೊಡ್ಡ ಬಿರುಕಾಗತ್ತೆ. ಅಂದರೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಮುಖ್ಯ. ಏನನ್ನು ಮುಚ್ಚಿಡಬೇಡಿ ದಾಂಪತ್ಯದಲ್ಲಿ. ಇದು ಮುಂದಿನ ದಿನದಲ್ಲಿ ಒಂದು ದೊಡ್ಡ ಮಟ್ಟದ ಡೈವರ್ಸ್ವರೆಗೂ ಕೊಂಡು ಹೋಗುವಂತಹ ಭಯ, ಆತಂಕ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಈ ವಾರ ಅನುಕೂಲಕರ ಆಗಿದೆ. ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲವೂ ಒಳ್ಳೆಯ ಲೆವೆಲಲ್ಲಿ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಫಲಿತಾಂಶ ಸಿಗುತ್ತೆ. ಆರೋಗ್ಯ ಅಂತ ಬಂದಾಗ ನೋಡಿ, ಜೀರ್ಣಕ್ರಿಯೆ, ಆಹಾರ ಪದ್ಧತಿಯಿಂದನೇ ನಿಮಗೆ ಈ ವಾರ ತೊಂದರೆ ಅಂತ ತೋರಿಸುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಹೊರಗಡೆ ಹೋಗಿರ್ತೀರ, ಒಳ್ಳೆ ಕಲರ್ಫುಲ್ ಫುಡ್ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಮಸಾಲ, ಕೆಮಿಕಲ್ಲು, ಆಯಿಲ್, ಅದು ಇದು ನೋಡಿದ ತಕ್ಷಣ ಅಜಿನೋಮೋಟೋ ಅಂತ ಅದನ್ನೇನೋ ಹಾಕ್ತಾರಂತೆ, ತಿಂದುಬಿಡೋದು ಗಬಗಬ. ಆಮೇಲೆ ಫುಡ್ ಪಾಯ್ಸನ್ನು, ವಾಮಿಟಿಂಗು ಶುರುವಾಯ್ತಲ್ಲ. ಹಾಗಾಗಿ ಮನೆಯ ಆಹಾರಕ್ಕೆ, ಮನೆಯ ನೀರಿಗೆ ಆದ್ಯತೆ ಕೊಡಿ. ಫುಡ್ ಹ್ಯಾಬಿಟ್, ಬೆಳಗಿನ ತಿಂಡಿ ಮಧ್ಯಾಹ್ನ 12 ಗಂಟೆಗೆ ತಿಂದರೆ ಏನು ಲಾಭ? ಮಧ್ಯಾಹ್ನದ ಊಟ ಸಾಯಂಕಾಲ 5 ಗಂಟೆಗೆ ಮಾಡಿದರೆ ಏನು ಲಾಭ? ಹೀಗೆ ಫುಡ್ ಹ್ಯಾಬಿಟ್ ಮಾಡ್ಕೊಳ್ಳಿ. ಕರೆಕ್ಟಾದ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿ. ಆ ಫುಡ್ ಹ್ಯಾಬಿಟ್ಟೇ ಈ ವಾರ ನಿಮ್ಮ ಆರೋಗ್ಯವನ್ನು ಸತಾಯಿಸುತ್ತೆ, ಕೆಡಿಸುತ್ತೆ. ಜಾಗ್ರತೆಯಾಗಿರಿ. ಇನ್ನು ಲಕ್ಕಿ ಫ್ಯಾಕ್ಟರ್ಸ್ಗಳನ್ನು ನೋಡಿ ನಾನು ರೆಮಿಡಿಯನ್ನು ಹೇಳ್ತೀನಿ. ಅದೃಷ್ಟದ ಅಂಶ ಅಂತ ಬಂದಾಗ ಬಣ್ಣ ಹಸಿರು, ಅದೃಷ್ಟದ ಒಂದು ಸಂಖ್ಯೆ 5, ಅದೃಷ್ಟದ ದಿಕ್ಕು ಉತ್ತರ, ಅದೃಷ್ಟದ ದಿನ ಬುಧವಾರ, ಅದೃಷ್ಟದ ದೇವತೆ ಗಣೇಶ ಮತ್ತು ಅದೃಷ್ಟದ ಹೂವು ಪಾರಿಜಾತ. ನೋಡಿ 2 ರೆಮಿಡಿಯನ್ನು ಹೇಳ್ತೀನಿ. ಒಂದು
ಕಡಲೆಕಾಳಿಗೆ ಸಂಬಂಧಪಟ್ಟಂತಹ ರೆಮಿಡಿ, ಇನ್ನೊಂದು ತುಳಸಿ ಗಿಡಕ್ಕೆ ಸಂಬಂಧಪಟ್ಟಂಥ ರೆಮಿಡಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈ ಕನ್ಯಾ ರಾಶಿಯವರು ಇನ್ನೂ ನೀವು ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ತರಿಸ್ಕೊಳ್ಳಿ. ಯಾಕೆ ಅಂದರೆ ವಿಪರೀತ ಡಿಮ್ಯಾಂಡ್ ಬರ್ತಾ ಇದೆ ನಮಗೆ. ನಾವು ಶ್ರೀಚಕ್ರ ಯಂತ್ರವನ್ನು 2 ವರ್ಷದಿಂದ ನಮ್ಮ ವೀಕ್ಷಕರಿಗೆ ಪೂರೈಕೆ ಮಾಡ್ತಾ ಇದ್ದೀವಿ, ಅವರ ಕಷ್ಟ ಕಳೀಲಿ ಅಂತ ಹೇಳಿ. ನಮ್ಮ ಊಹೆಗೂ ಮೀರಿ ಅದು ಮನೆ ಮಾತಾಗ್ತಾ ಇದೆ, ಮೌತ್ ಪಬ್ಲಿಸಿಟಿ ಆಗ್ತಾ ಇದೆ. ನೀವು ಅಕ್ಷರಶಃ ನಂಬಲಿಕ್ಕಿಲ್ಲ ವೀಕ್ಷಕರೇ, ಒಂದು ಮನೆಗೆ ಶ್ರೀಚಕ್ರ ತರಿಸ್ಕೊಂಡ್ರೆ ಸುಮಾರು ಅವ್ರ ರಿಲೇಷನ್ಸು, ಫ್ರೆಂಡ್ಸ್, ನೇಬರ್ಸ್ ಎಲ್ರಿಗೂ 10-20 ಒಬ್ಬೊಬ್ಬ ವ್ಯಕ್ತಿಗಳು ಆರ್ಡರ್ ಮಾಡ್ತಾ ಇದ್ದಾರೆ. ಖಂಡಿತ ಇದು ನಮಗೆ ಅಚ್ಚರಿಯ ಮೇಲೆ ಅಚ್ಚರಿ ತರಿಸ್ತಾ ಇದೆ. ಗುರುಗಳೇ, ನನಗಷ್ಟೇ ಒಳ್ಳೆಯದಾದರೆ ಸಾಲದು, ನನ್ನ ಪಕ್ಕದ ಮನೆಯವರು ನಂಗೆ ತುಂಬ ಬೇಕಾದವರು, ಅವ್ರಿಗೂ ಒಂದು ಶ್ರೀಚಕ್ರ ಕಳಿಸಿ. ಗುರುಗಳೇ, ನನ್ನ ಅತ್ತಿಗೆ, ನನ್ನ ನಾದ್ನಿ, ನನ್ನ ಭಾವ, ನನ್ನ ಅಕ್ಕ, ನನ್ನ ಸಹೋದರ ಸಹೋದರಿ, ರಿಲೇಟಿವ್ ಅವ್ರಿಗೂ ಕಳಿಸ್ಕೊಡಿ. ಒಬ್ಬೊಬ್ಬ ವ್ಯಕ್ತಿ ಸರಾಸರಿ 10-20 ಶ್ರೀಚಕ್ರ ಬುಕ್ ಮಾಡ್ಕೋತಾ ಇದ್ದಾರೆ. ನಮಗೆ ಸಪ್ಲೈ ಮಾಡೋದಕ್ಕೆ ಹಗಲು ರಾತ್ರಿ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಅದು ಪಾಪ್ಯುಲರ್ ಆಗಿದೆ, ಅಷ್ಟರ ಮಟ್ಟಿಗೆ ಲೋಕಖ್ಯಾತಿ ಪಡೀತಾ ಇದೆ. ಯಾಕೆಂದರೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ತಾನೇ ಒಬ್ಬೊಬ್ಬ ವ್ಯಕ್ತಿಗಳು 10-20 ಶ್ರೀಚಕ್ರ ಬುಕ್ ಮಾಡ್ಕೋತಾ ಇದ್ದಾರೆ. ನೀವು ಇನ್ನೂ ತಡ ಮಾಡಬೇಡಿ. ನಿಮಗೂ ಕಷ್ಟದ ಜೀವನದಿಂದ ಹೊರಗೆ ಬರಬೇಕು, ಕಣ್ಣೀರಿನಿಂದ ಹೊರಗಡೆ ಬರಬೇಕು ಅಂತಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ, ಅವರು ಶ್ರೀಚಕ್ರ ತರಿಸಿ ಅವ್ರ ಜೀವನದಲ್ಲಿ ಒಳ್ಳೆಯದಾಗಿ ತಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಕೊಡಿಸ್ತಾ ಇದ್ದಾರೆ. ನೀವ್ಯಾಕೆ ಇನ್ನೂ ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಕೊಡಬೇಕು? ಬೇಡಲ್ಲ. ಅವ್ರ ರೀತಿ ನಿಮ್ಗೆ ಒಳ್ಳೇದಾಗಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ 20-30 ದಿವಸದ ಸಿದ್ಧಿ ಪೂಜೆಗೆ ಅದು ಒಳಗಾಗಿ ಅದು ಎನರ್ಜೈಸ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಸಾಲದಿಂದ ಹೊರಗಡೆ ಬರ್ತೀರಾ, ಸೋಲಿನಿಂದ ಹೊರಗಡೆ ಬರ್ತೀರಾ, ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಕೇಳಿದ್ದೆಲ್ಲವೂ ಸಿಗುತ್ತೆ ವೀಕ್ಷಕರೇ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಬನ್ನಿ, ಕಡಲೆಕಾಳು ಮತ್ತು ತುಳಸಿ ಗಿಡದ ರೆಮಿಡಿ ಅಂತ ಹೇಳಿದ್ದೆ. ಕಡಲೆಕಾಳಿನ ರೆಮಿಡಿ ಅಂತ ಬಂದಾಗ ಬರುವಂತಹ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಕಡಲೆಕಾಳಿನಿಂದ ಮಾಡಿದ ಉಸುಳೆಯನ್ನು ನೀವು ಅಲ್ಲಿ ನೈವೇದ್ಯ ಮಾಡಿಸಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ವಿನಿಯೋಗ ಮಾಡಿ. ಶುಭ ಸಮಾಚಾರ ನಿಮಗೆ ಸಿಗುತ್ತೆ. ಇನ್ನು ತುಳಸಿಯ ರೆಮಿಡಿ ಅಂತ ಬಂದಾಗ ಪ್ರತಿದಿನ ಏನು ತುಳಸಿ ಗಿಡಕ್ಕೆ ನೀರು ಹಾಕ್ತೀರಿ, ತುಳಸಿಯ ಗಿಡದ ಹತ್ತಿರ ಕೂತು ಒಂದು 2 ನಿಮಿಷ 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರಾರ್ಥನೆ ಮಾಡಿ ಅಡ್ವಾನ್ಸ್ಡ್ ಪಾಸಿಟಿವ್ ಅಫರ್ಮೇಷನ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕೆಲಸ ಆಗಬೇಕೋ ಅದು ಆಯಿತು ಅನ್ನೋ ಥರ. ಮದುವೆ ಆಗಿಲ್ಲ ಅಂದರೆ ಮದುವೆ ಸೆಟ್ ಆಯಿತು, ಚೆನ್ನಾಗಿದ್ದೀನಿ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇದೆ, ಮಧುರತೆ ಇದೆ. ಸಾಲ ತೀರಿಲ್ಲ ಅಂದರೆ ಸಾಲ ತೀರ್ತು ಅಂತ ಅಫರ್ಮೇಷನ್ ಮಾಡ್ಕೊಳ್ಳಿ. ಇದನ್ನು ಈ ವಾರ ಪೂರ್ತಿ ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ಅದರ ಹತ್ರ ಕೂತ್ಕೊಂಡು ಅಡ್ವಾನ್ಸ್ ಅಫರ್ಮೇಷನ್ ಮಾಡ್ಕೊಳ್ಳಿ. ನೋಡಿ, 1 ವಾರ ಆದಮೇಲೆ ಹೇಗೆ ಶುಭ ಸಮಾಚಾರ ಸಿಗುತ್ತೆ ಅಂತ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ ನೋಡಿ. ತುಲಾರಾಶಿಯವರಿಗೆ ಇದೇ ಜೂನ್ 15ರಿಂದ 22ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಅಂತಂದರೆ, ಜೀವನದಲ್ಲಿ ಸಮತೋಲನ ಅಂದರೆ ಈಗ ನಿಮ್ಮ ರಾಶಿಯ ಚಿಹ್ನೆಯನ್ನು ನೋಡಲಿಕ್ಕಾಗಿ ಅದು ತಕ್ಕಡಿ ಅಲ್ವಾ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಈ ವಾರ ತುಲಾರಾಶಿಯವರ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಒಂದೊಂಚೂರು ಹಿಂಗೋ ಇಲ್ಲ. ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ನಿಮ್ಮ ಅನುಕೂಲಕರ ಒಂದು ನೆಮ್ಮದಿಯ ಘಟನೆಗಳು ನಡೆಯುತ್ತೆ. ನಿಮಗೆ ಹೆಂಗೆ ಬೇಕೋ ಹಾಗೇ ಜೀವನ ಸಾಗುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆಫೀಸ್ ಪ್ರೊಫೆಷ್ನಲ್ ಲೈಫಲ್ಲಿರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಿರ್ಬೋದು. ತುಲಾರಾಶಿಯವರಿಗೆ ಈ ವಾರ ಬಹಳ ಒಳ್ಳೆಯದು. ಸಂಬಂಧ, ರಿಲೇಷನ್ಶಿಪ್ ಅಂತ ಬಂದಾಗ, ಫಿನಾನ್ಸ್ ಅಂತ ಬಂದಾಗ ಎಲ್ಲದಕ್ಕೂ ಕೂಡ ಬಹಳ ಒಳ್ಳೆಯದು. ಇಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ. ಅದು ಒಳ್ಳೆಯದಕ್ಕ ಕೆಟ್ಟದಕ್ಕ ಕನೆಕ್ಟ್ ಆಗಿರಿ, ಹೇಳ್ತೀನಿ. ಇನ್ನು ಈ ವಾರದ ಗ್ರಹಸ್ಥಿತಿಗಳನ್ನು ನೋಡಲಿಕ್ಕಾಗಿ ತುಲಾರಾಶಿಯ ಅಧಿಪತಿಯಾದಂಥ ಶುಕ್ರ ಗ್ರಹ ನಿಮ್ಮ ಆಕರ್ಷಣೆ, ಸಂಬಂಧ, ಹಣಕಾಸಿನ ಕ್ಷೇತ್ರಗಳನ್ನು ಬಲಪಡಿಸ್ತಾ ಇದ್ದಾನೆ. ಗುರುಗ್ರಹದ ಅನುಗ್ರಹ ಆಗಿ ಭಾಗ್ಯ ಮತ್ತು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿಕ್ಕಿದೆ. ಬುಧನ ಪ್ರವಾಹದಿಂದ ಕಮ್ಯುನಿಕೇಷನ್ ಮತ್ತು ವ್ಯಾಪಾರ ವ್ಯವಹಾರ ಇನ್ಕ್ರಿಮೆಂಟ್ ಆಗುತ್ತೆ. ಶನಿಯ ಪ್ರಭಾವದಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುಗ್ರಹ ಸಿಗುತ್ತೆ. ರಾಹುವಿನ ಪ್ರಭಾವದಿಂದ ಹೊಸ ಪರಿಚಯ, ಹೊಸ ಆಲೋಚನೆ, ಹೊಸ ವೆಂಚರ್ಸ್ ಎಲ್ಲವೂ ಕೂಡ ಆಗುತ್ತೆ. ಈ ವಾರದ ಉದ್ಯೋಗ ವೃತ್ತಿ ವ್ಯಾಪಾರ ಅಂತಂದರೆ ನಿಮ್ಮ ಸೀನಿಯರ್ ಅಫಿಷಿಯಲ್ಸಿಂದ ದಿ ಬೆಸ್ಟ್ ಅಪ್ರಿಷಿಯೇಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಟ್ರಾನ್ಸ್ಫರ್, ನೀವು ಕೇಳಿದ್ದೆಲ್ಲ ಸಿಗುತ್ತೆ ನಿಮಗೆ. ಇನ್ನು ಹೊಸ ಜವಾಬ್ದಾರಿಗಳು ಮತ್ತು ಹೊಸ ಪ್ರಾಜೆಕ್ಟ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಕಾನೂನು, ಶಿಕ್ಷಣ, ಆಡಳಿತ, ಆರ್ಟ್, ಫ್ಯಾಷನ್, ಮೀಡಿಯಾದಲ್ಲಿ ವರ್ಕ್ ಮಾಡೋರಿಗೆ ಬಹಳ ಒಳ್ಳೆಯದು. ವ್ಯಾಪಾರದಲ್ಲಿ ಬಹಳ ಲಾಭ ಆಗುತ್ತೆ. ಹೆಚ್ಚಿನ ಮತ್ತು ಹೊಸ ಗ್ರಾಹಕರು ಮತ್ತು ಹಳೆಯ ಗ್ರಾಹಕರು ಕೂಡ ರೀಕನೆಕ್ಟ್ ಆಗ್ತಾರೆ. ನೋಡಿ,
ಹೊಸ ಒಪ್ಪಂದಗಳಿಗೆ ಸಹಿ ಮಾಡೋಕ್ಕಿಂತ ಮುಂಚೆ ಬಹಳ ಜಾಗ್ರತೆ. ಇನ್ನು ಕೌಟುಂಬಿಕ ವಿಷಯದಲ್ಲಿ ಹಿರಿಯರ ಆಶೀರ್ವಾದ ಪಡೆದುಕೊಂಡು ಕೆಲಸದಲ್ಲಿ ಮುನ್ನುಗ್ಗಿದ್ರೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಮನೆಯಲ್ಲಿ ಶುಭ ಕಾರ್ಯ ಅಥವಾ ಅದರ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ. ಸಂಬಂಧಿಕರೊಂದಿಗೆ ಉತ್ತಮವಾದಂಥ ಬಾಂಧವ್ಯ ರಿಲೇಷನ್ ಮನೆಗೆ ಬರ್ತಾರೆ, ಅವ್ರ ಜೊತೆಗೆ ಒಂದು ಒಳ್ಳೆಯ ಸಮಯವನ್ನು ಕಳಿತೀರಿ, ಊಟವನ್ನು ಮಾಡ್ತೀರಿ, ನಗು ಹರಟೆ ಒಳ್ಳೆಯ ವಾತಾವರಣ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡ್ತೀರಾ. ಆರೋಗ್ಯ ಅಂತ ಬಂದಾಗ ಜನರಲ್ ಆಗಿ ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ನಿದ್ರಾಹೀನತೆ ಕಾಡಬಹುದು. ಆಹಾರ ಪದ್ಧತಿಯ ಕಡೆ ಗಮನ ಹರಿಸಿ, ಇಲ್ಲಾಂದರೆ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆ, ವಾಮಿಟಿಂಗ್, ಅದೇ ರೀತಿ ಡಿಸೆಂಟ್ರಿ ಮತ್ತು ಗಂಟಲಿನ ಸ್ವಲ್ಪ ಕಿರಿಕಿರಿ ಇನ್ಫೆಕ್ಷನ್ ಆಗಬಹುದು. ಕಣ್ಣಿನ ಇನ್ಫೆಕ್ಷನ್ ಕೂಡ ಸಾಧ್ಯತೆ ಇದೆ. ಈ ವಾರದ ರೆಮಿಡಿ ಅಂತ ಬಂದಾಗ ನೋಡಿ 2 ಹೇಳ್ತೀನಿ. ಒಂದು ಪಕ್ಷಿಗಳಿಗೆ ರೆಮಿಡಿ, ಒಂದು ಮಹಾಲಕ್ಷ್ಮಿಯ ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಅದೃಷ್ಟದ ಅಂಶಗಳನ್ನು ನಾವು ಗಮನಿಸಲಿಕ್ಕಾಗಿ ಅದೃಷ್ಟದ ಬಣ್ಣ ಬಿಳಿ ಮತ್ತು ಗುಲಾಬಿ, ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ದಿಕ್ಕು ಪಶ್ಚಿಮ, ಅದೃಷ್ಟದ ದಿನ ಶುಕ್ರವಾರ, ಅದೃಷ್ಟ ದೇವತೆ ಮಹಾಲಕ್ಷ್ಮಿ, ಅದೃಷ್ಟದ ಹೂವು ಬಿಳಿ ಕಮಲ. ಇನ್ನು ಮಹಾಲಕ್ಷ್ಮಿ ಮತ್ತು ಪಕ್ಷಿಯ 2 ರೆಮಿಡಿ ಹೇಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗುವಂಥ ಶ್ರೀಚಕ್ರ ಯಂತ್ರವನ್ನು ಇನ್ನೂ ಮನೆಗೆ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಬಹಳ ಒಳಿತನ ಎಲ್ಲರಿಗೂ ಅದು ಉಂಟು ಮಾಡ್ತಾ ಇದೆ. ಮಾತೆ ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದ, ಕುಬೇರನ ವಿಶೇಷ ಆಶೀರ್ವಾದ, ಅದರ ಜೊತೆಗೆ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂಥದ್ದು. ನೋಡಿ ವೀಕ್ಷಕರ, ಕೆಲವೊಂದು ಮನೆಯಲ್ಲಿ ವಿಚಿತ್ರವಾದ ಸಮಸ್ಯೆಗಳಿರುತ್ತೆ. ಆ ಮನೆಯ ಸದಸ್ಯರಿಗೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಯಾರೋ ಎದೆ ಮೇಲೆ ಬಂದು ಕೂತಂಗಾಗುತ್ತೆ, ರಾತ್ರಿ ಕತ್ತು ಹಿಸಕ್ತಂಗಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅನುಭವಕ್ಕೆ ಬರ್ತಾ ಇರುತ್ತೆ. ಒಂದು ರೂಮಲ್ಲಿ ವಿಶೇಷವಾಗಿ ಕತ್ಲಾದ್ಮೇಲೆ ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ, ಏನೋ ಭಯ. ಬೇರೆ ರೂಮಲ್ಲಿ ಮಲಗಿದ್ರೆ ನಿದ್ದೆ ಬರ್ತಾ ಇರುತ್ತೆ. ಹೀಗೆ ಆ ಮನೆಯಲ್ಲೇನೋ ನೆಗೆಟಿವ್ ಎನರ್ಜಿ, ಒಂದು ಪ್ರೇತಾತ್ಮ ಇರ್ಬೋದು, ಭೂತಾತ್ಮ ಇರ್ಬೋದು, ಅಥವಾ ಏನೋ ಒಂದು ನೆಗೆಟಿವ್ ಎನರ್ಜಿ, ಕಣ್ಣಿಗೆ ಕಾಣದ ಒಂದು ನೆಗೆಟಿವ್ ಎನರ್ಜಿ ಸಂಚಾರ ಇರುತ್ತೆ. ಅದರಿಂದ ಮನೆ ಸದಸ್ಯರು ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಹಗಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕು, ರಾತ್ರಿ ನಿದ್ದೆ ಮಾಡೋಕ್ಕೆ ಹೋದರೆ ನಿದ್ದೆ ಆಗ್ತಿರಲ್ಲ. ಹೀಗೆ ಇದು ಒಂದು ಉದಾಹರಣೆ ಅಷ್ಟೇ. ಶ್ರೀಚಕ್ರ ಯಾವ ಯಂತ್ರ ಮನೆಗೆ ಬಂದು ಕೂರುತ್ತಲ್ಲ, ಆ ಮನೆಯಿಂದ ತಕ್ಷಣ ಈ ನೆಗೆಟಿವ್ ಎನರ್ಜಿಗಳು ಕಾಲು ಕೀಳುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಶ್ರೀಚಕ್ರ ಯಂತ್ರ ಮನೆಯಲ್ಲಿ ಇರಬೇಕು. ಮಾಟ ಮಂತ್ರ ತಂತ್ರ ಶಕ್ತಿ ಮನೆಗೆ ಬರೋದಿಲ್ಲ, ಶತ್ರು ಕಾಟ ಇರೋದಿಲ್ಲ. ಹಣವನ್ನು ಅದು ಮ್ಯಾಗ್ನೆಟ್ ಥರ ಎಳುತ್ತರುತ್ತೆ. ಕೆಲಸ ವ್ಯಾಪಾರದಲ್ಲಿ ಪ್ರಮೋಷನ್ ಆಗುತ್ತೆ. 1-2 ಸಾವಿರಾರು ಬೆನಿಫಿಟ್ಸ್ ಇದೆ ಅದರಿಂದ. ಈಗಲೇ ನೀವು ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸಿ. ನಮ್ಮ ಇತರ ವೀಕ್ಷಕರ ಜೀವನದಲ್ಲಿ ನಾನೇನು ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ, ಅವರಿಗೆ ಒಳ್ಳೆಯದಾಗ್ತಾ ಇದೆ, ನಿಮಗೂ ಕೂಡ ಅದೇ ರೀತಿ ಒಳ್ಳೆಯದಾಗುತ್ತೆ. ಇನ್ನು ತಡ ಮಾಡೋದು ಬೇಡ, ಬುಕ್ಕಿಂಗಿಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಒಂದು ಮಹಾಲಕ್ಷ್ಮಿ ಮತ್ತು ಒಂದು ಪಕ್ಷಿಯ ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆ. ತುಲಾ ರಾಶಿಯವರು ಈ ವಾರ ಏನಪ್ಪ ಮಾಡಬೇಕು ಅಂದರೆ, ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥದ್ದು. ಅಂದರೆ ಮಲಗೋಕ್ಕಿಂತ ಮುಂಚೆ ನೀವು ಹಿಂದಿನ ದಿನ ರಾತ್ರಿ ಏನಪ್ಪ ಮಾಡಬೇಕು ಅಂತಂದರೆ, ಒಂದು ಬಟ್ಲನ್ನು ತಗೊಳ್ಳಿ, ಅದರೊಳಗಡೆ ಕುಡಿಯೋ ನೀರನ್ನು ಹಾಕಿ 5 ರೀತಿಯ ಧಾನ್ಯಗಳನ್ನು ಹಾಕಿ, ಅಕ್ಕಿ, ಕಡಲೆ, ಬೇಳೆ, ಗೋಧಿ, ಹೆಸರು ಕಾಳು, ಈ ರೀತಿ ನಿಮಗೆ ಯಾವುದು ಇಷ್ಟನೋ 5 ರೀತಿಯ ಧಾನ್ಯಗಳನ್ನು ಹಾಕಿ ನೆನೆ ಹಾಕಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಆದಾಗ ಸಾಫ್ಟ್ ಆಗಿರುತ್ತೆ, ಹಕ್ಕಿಗಳಿಗೆ ತಿನ್ನೋದಕ್ಕೆ ಮೆತ್ತಗಾಗಿರುತ್ತೆ. ಅದನ್ನು ನೀವು ಮನೆ ಮುಂದಿರುವಂಥ ಮರದ ಕೆಳಗೆ ಪಕ್ಷಿಗಳಿಗೆ ಹಾಕಿದಾಗ ಅಲ್ಲಿ ಪಕ್ಷಿಗಳು ಆ ಆಹಾರ ಧಾನ್ಯವನ್ನು ತಿಂತಾ ಇದ್ದಂಗೆ ನಿಮ್ಮ ಜೀವನದಲ್ಲಿ ಒಂದೊಂದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಬರುತ್ತೆ. ಇದು ಪಕ್ಷಿಗಳಿಗೆ ಹಾಕುವಂಥ ಆಹಾರ ಧಾನ್ಯದ ರೆಮಿಡಿ. ಇನ್ನು ಮಹಾಲಕ್ಷ್ಮಿಯ ರೆಮಿಡಿ ಅಂದರೆ, ಬರುವಂಥ ಶುಕ್ರವಾರ ತುಲಾ ರಾಶಿಯವರು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಳಿಯ ಬಣ್ಣದ ಅಕ್ಕಿ, ವೈಟ್ ರೈಸ್, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಅಥವಾ ಬಿಳಿ ಹೂವು, ಟೋಟಲ್ 6 ಐಟಮ್ ಹೇಳಿದ್ದೀನಿ. 6 ಕೊಡ್ಬೋದು ಅಥವಾ 5 ಕೊಡ್ಬೋದು. ವೈಟ್ ಕಲರ್ ಇರುವಂಥ ಈ ಒಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ ನಿಮಗೆ ಬರುತ್ತೆ. ವೀಕ್ಷಕರೇ, ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದು ಸ್ವಲ್ಪ ಇದು ಸಿಗುತ್ತೆ ನಿಮಗೆ, ಸಿನಿಮನ್ ಸ್ಟಿಕ್ ಪೌಡರ್ ಸಿಗುತ್ತೆ, ಚಕ್ಕೆ ಪುಡಿ. ಅದನ್ನು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮನೆ ಒಳಗಡೆ ಮುಖ ಮಾಡಿಬಿಟ್ಟು ಮನೆ ಒಳಗಡೆ ಉಫ್ ಅಂತ ಓದಿ ಅದರ ಕಣಗಳೆಲ್ಲ ಹಾಲಲ್ಲಿ ಹಾರಾಡಲಿ. ಇವತ್ತಿನ ದಿನ ಸಾಕಷ್ಟು ನನ್ನ ಮನೆಗೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂತ ಹೇಳಿ ನಿಮ್ಮ ಕೆಲಸಕ್ಕೆ ಹೊರಡ್ಬೋದು. ಅವತ್ತಿನ ದಿನ ಸಾಕಷ್ಟು ಹಣ ಆಕರ್ಷಣೆ ನಿಮ್ಮತ್ತ ಆಗಿ ಬರುತ್ತೆ. ಮನೆಯಲ್ಲಿ ಸಾಕಷ್ಟು ನೆಮ್ಮದಿನೂ ಇರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದೇ ಜೂನ್ 15ರಿಂದ 22ರವರೆಗೆ ಜೀವನದಲ್ಲಿ ಯಾವೆಲ್ಲ ಅಚ್ಚರಿಯ ಘಟನಾವಳಿಗಳು ನಡೆಯಬಹುದು ಅಂತಂದರೆ ನೋಡಿ, ಕೆಲವು ಘಟನೆಗಳು ಸಾಮಾನ್ಯವಾಗಿ ಕಾಣಿಸಿದರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ವಾರ ಮುಂದಿನ 3 ತಿಂಗಳಲ್ಲಿ ಅವೇ ನಿಮ್ಮ ಜೀವನದ ದೊಡ್ಡ ಘಟನಾವಳಿಗಳು, ಪಾಸಿಟಿವ್ ಘಟನಾವಳಿಗಳಾಗತ್ತೆ. ಕಾಂಗ್ರ್ಯಾಚುಲೇಷನ್ಸ್.
ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಹತ್ತರ ಜೀವನದಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ತರುವಂತಹ ವಾರ, ಜೀವನದಲ್ಲಿ ಮಹತ್ತರ ಬದಲಾವಣೆ ತರುವಂತಹ ವಾರ ಆಗುತ್ತೆ ವೀಕ್ಷಕರೇ. ನೋಡಿ ಏನಾಗುತ್ತೆ ಅಂದರೆ, ಈ ವಾರದ ಗ್ರಹಸ್ಥಿತಿಗಳ ಪ್ರಕಾರ ವೃಶ್ಚಿಕ ರಾಶಿಯ ಅಧಿಪತಿಯಾದಂಥ ಕುಜಗ್ರಹ ಮಂಗಳ ನಿಮ್ಮ ಧೈರ್ಯ, ಆತ್ಮವಿಶ್ವಾಸ, ಹೋರಾಟದ ಶಕ್ತಿ, ನಾನು ಏನಾದರೂ ಕೂಡ ಸೋಲಲ್ಲ, ಜಗ್ಗಲ್ಲ, ಬಗ್ಗಲ್ಲ, ನಾನು ಫಿನಿಕ್ಸ್ ಹಕ್ಕಿಯಂತೆ ಎದ್ದು ನಿಲ್ತೀನಿ, ಮತ್ತೆ ಜೀವನದ ಹೋರಾಟಕ್ಕೆ ಸಜ್ಜಾಗ್ತೀನಿ ಅಂತ ಆತ್ಮವಿಶ್ವಾಸ ತುಂಬುವಂತಹ ವಾರ ವೃಶ್ಚಿಕ ರಾಶಿಯವರಿಗೆ ಕುಜಗ್ರಹ ನಿಮ್ಮ ಸಪೋರ್ಟಿಗೆ ನಿಲ್ತಾನೆ. ಅದೇ ರೀತಿ ಗುರುಗ್ರಹದಿಂದ ಭಾಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿ ಬಲಗೊಳ್ತಾ ಇದೆ. ಶನಿಯ ಪ್ರಭಾವದಿಂದ ಸ್ವಲ್ಪ ಕೆಲಸ ವಿಳಂಬ ಆಗ್ತಾ ಇದೆ ಅನಿಸಿದ್ರು ಕೂಡ ಅಂತಿಮವಾಗಿ ಕೆಲವು ನಿಮಗೆ ಸಿಗುತ್ತೆ. ರಾಹುಕೇತುವಿನ ಪ್ರಭಾವದಿಂದ ಹೊಸ ಅವಕಾಶಗಳು, ಸಂಪರ್ಕಗಳು ಸಿಗುತ್ತೆ. ವಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ. ಹಿರಿಯ ಅಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ನಿಮಗೆ ಇನ್ಕ್ರಿಮೆಂಟ್ ಪ್ರಮೋಷನ್ನ ಕೊಡುವಂತಹ ಘಟನಾವಳಿಗಳು ನಡೆಯುತ್ತೆ. ಅದೇ ರೀತಿ ಪೊಲೀಸ್, ರಕ್ಷಣಾ ಇಲಾಖೆ, ವೈದ್ಯಕೀಯ, ಸಂಶೋಧನೆ, ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಪ್ರೊಫೆಷನಲ್ಸ್ಗೆ ಬಹಳ ಶುಭ. ಉದ್ಯೋಗ ಬದಲಾವಣೆಗೆ ನೀವೇನಾದರೂ ಬಯಸ್ತಾ ಇದ್ದರೆ ನಿಮಗೆ ಹೆಚ್ಚಿನ ಶುಭ ಫಲ ಸಿಗುತ್ತೆ. ವ್ಯಾಪಾರಿಗಳಿಗೆ, ವ್ಯವಹಾರ ಮಾಡುವಂಥವರಿಗೆ ಬಹಳ ಸೂಕ್ತ ಶುಭ ಫಲ ಸಿಗುತ್ತೆ ಈ ವಾರ. ಈ ರಾಶಿಯವರಿಗೆ ಹೊಸ ಒಪ್ಪಂದಗಳಾಗುತ್ತೆ. ಆಸ್ತಿ, ನಿರ್ಮಾಣ, ಕೃಷಿ, ಲೋಹ ಸಂಬಂಧಿತ ವ್ಯಾಪಾರ, ವ್ಯವಹಾರ ಎಲ್ಲದಕ್ಕೂ ಶುಭ. ಹೊಸ ಪಾಲುದಾರಿಕೆ ಕೂಡ ಬಹಳ ನಿಮಗೆ ಒಲದು ಬರುತ್ತೆ. ಆದರೆ ಪತ್ರಗಳಿಗೆ ನೋಡಿ ಸಹಿ ಮಾಡಿ, ಪೇಪರ್ಸ್ಗಳಿಗೆ ಸುಮ್ಮನೆ ಸಹಿ ಮಾಡೋದು ಬೇಡ ಬ್ಲೈಂಡಾಗಿ. ಹಣಕಾಸು ಅಂತ ಬಂದಾಗ ಬಾಕಿ ಅಂದರೆ ಹಳೆಯ ಬಾಕಿ ಕೊಟ್ಟಂಥ ಹಣ ವಾಪಸ್ ಬರುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ. ಅನಿರೀಕ್ಷಿತವಾದಂಥ ಆದಾಯಗಳಿಂದ ಮೂಲಗಳು ದೊರೆಯುತ್ತೆ. ಆದರೆ ದೊಡ್ಡ ಹೂಡಿಕೆಯನ್ನು ಮಾಡೋ ಮುನ್ನ ಯೋಚನೆ ಮಾಡಿ. ಕುಟುಂಬ ಮತ್ತು ಗೃಹಸ್ಥ ಜೀವನ ಅಂತ ಬಂದಾಗ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಬಿರುಕಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಿರಿಯರ ಆಶೀರ್ವಾದದಿಂದ ಇವೆಲ್ಲ ಸಮಸ್ಯೆಗಳು ಸುಲಲಿತ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಸಾಧನೆ ಅಂತ ಬರುತ್ತೆ. ಅಂದರೆ ಇಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೂ ನಮ್ಮತ್ತ ಯಶಸ್ಸು ಹುಡುಕಿ ಬರೋದಿಲ್ಲ. ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಈ ರಾಶಿಯ ವಿದ್ಯಾರ್ಥಿಗಳ ಈ ವಾರ ತುಂಬ ಸ್ಟ್ರಗಲ್ ಇರುತ್ತೆ. ಬಿಡಬೇಡಿ, ಕೆಚ್ಚದೆಯಿಂದ ಹೋರಾಡಿ, ಧೈರ್ಯದಿಂದ ಹೋರಾಟ ಮಾಡಿದಾಗ ಗೆಲುವು ನಿಮ್ಮದೇ ಆಗುತ್ತೆ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ನಿದ್ರಾಹೀನತೆ ಕೊರತೆ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ. ಪ್ರಾಣಾಯಾಮ, ಧ್ಯಾನದಿಂದ ಉತ್ತಮ ಫಲ ಸಿಗುತ್ತೆ. ಹೀಗೆ ಈ ವಾರದ ಒಂದು ಅದೃಷ್ಟದ ಅಂಶಗಳನ್ನು ನೋಡಿಕೊಂಡು ಒಂದು ವಾರದ 2 ರೆಮಿಡಿಗಳನ್ನು ಕೊಡ್ತೀನಿ ವೀಕ್ಷಕರೇ. ಈ ರಾಶಿಯವರಿಗೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಬಣ್ಣ ಕೆಂಪು ಮತ್ತು ಮರೂನ್, ಅದೃಷ್ಟದ ಸಂಖ್ಯೆ 9, ದಕ್ಷಿಣ ದಿಕ್ಕು ಅದೃಷ್ಟದ ದಿಕ್ಕು, ಅದೃಷ್ಟದ ದಿನ ಅಂದರೆ ಮಂಗಳವಾರ, ಅದೃಷ್ಟದ ದೇವತೆ ಆಂಜನೇಯ, ಅದೃಷ್ಟದ ಹೂವು ಕೆಂಪು ದಾಸವಾಳ. ನೋಡಿ ರೆಮಿಡಿ ಅಂತ ಹೇಳ್ತೀನಿ ನೋಡಿ ನಿಮಗೆ. ರೆಮಿಡಿ ಅಂತ ಬಂದಾಗ ಈ ವಾರ ಆಂಜನೇಯ ಮತ್ತು ಗೋಮಾತೆಗೆ ಸಂಬಂಧಪಟ್ಟಂಥ ರೆಮಿಡಿ, ಆಂಜನೇಯ ಮತ್ತು ಗೋಮಾತೆಗೆ ಸಂಬಂಧಪಟ್ಟಂಥ ರೆಮಿಡಿ ಹೇಳ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಯಾಂತ್ರಿಕ ಯುಗ, ಒತ್ತಡದ ಯುಗ, ಸ್ಟ್ರೆಸ್ಫುಲ್ ಯುಗ ಇದು. ಇಲ್ಲಿ ಏನಾಗ್ತಾ ಇದೆ, ಮೊದಲಿನ ಥರ ಕುಟುಂಬಗಳಿಲ್ಲ, ಕೂಡು ಕುಟುಂಬಗಳಿಲ್ಲ. ಎಲ್ಲವೂ ಕೂಡ ಒಂದು ನ್ಯೂಕ್ಲಿಯರ್, ಗಂಡ ಹೆಂಡತಿ ಒಂದು ಕಡೆಗೆ, ತಂದೆ ತಾಯಿ ಒಂದು ಕಡೆಗೆ, ಅವರೆಲ್ಲೋ ದೂರದಲ್ಲಿರ್ತಾರೆ, ಮಗ ಸೊಸೆ ಇನ್ನೊಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಆದರೂ ಕೂಡ ಇವರಿಬ್ಬರಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅವರಿಗೆ ಕೈ ತುಂಬ ಸಂಬಳ ಬರ್ತಾ ಇರುತ್ತೆ, ಒಂದು ಒಳ್ಳೆಯ ಮನೆ ಇರುತ್ತೆ, ವಾಹನ ಇರುತ್ತೆ. ಆದರೂ ಕೂಡ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಎಲ್ಲ ಜಗಳಗಳು, ಸುಮಾರು ಕೇಸಸ್ಗಳನ್ನು ನೋಡ್ತೀವಿ, ಜಗಳಗಳು ಡೈವರ್ಸ್ವರೆಗೂ ಹೋಗಿರುತ್ತೆ. ವೀಕ್ಷಕರೇ, ನಿಮಗೆ ಅಚ್ಚರಿಯಾಗತ್ತೆ, ನಂಬಲಿಕ್ಕಿಲ್ಲ. ಸರಿಸುಮಾರು 20-30% ಶ್ರೀಚಕ್ರವನ್ನು ಇತ್ತೀಚಿನ ದಿನಮಾನಗಳಲ್ಲಿ ದಂಪತಿಗಳು ನನ್ನ ಹತ್ರ ಎನರ್ಜೈಸ್ ಮಾಡಿಸ್ಕೊಂಡು ಡೈವರ್ಸಿಗೆ ಹೋದಂತಹ ಕೇಸ್ಗಳನ್ನು ಅಲ್ಲೇ ನಿಲ್ಲಿಸಿ ಹೊಂದಾಣಿಕೆ ಮಾಡಿಕೊಂಡು ಮಧುರ ಭಾವದಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನೋಡಿ ಶ್ರೀಚಕ್ರ ಯಂತ್ರದ ಹೆಮ್ಮೆ ಹೆಂಗಿದೆ ಅಂತಂದರೆ, ಸರಿಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಡೈವರ್ಸ್ ಆಗೋದನ್ನು ತಪ್ಪಿಸಿ ಮತ್ತೆ ಹಳಿಗೆ ತಂದು ನಿಲ್ಲಿಸಿದೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲೇನಾದರೂ ಈ ಥರದ ದಾಂಪತ್ಯ ಸಮಸ್ಯೆಗಳಿದೆಯಾ? ಚಿಂತೆ ಬೇಡ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ 30 ದಿವಸ ನಿಮ್ಮ ಹೆಸರಲ್ಲಿ, ನಿಮ್ಮ ಮನೆಯವರ ಹೆಸರಲ್ಲಿ ಪೂಜೆಗಿಡಿಸ್ತೀವಿ, ಇಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಪೋಸ್ಟಲ್ಲಿ ಬರುತ್ತೆ. ಪೂಜೆ ಮಾಡೋಕ್ಕೆ ಶುರು ಮಾಡಿ. ಮನೆಯಲ್ಲಿ ಅದೆಂತಹದ್ದೇ ಜಗಳ ಇರಲಿ, ದಾಂಪತ್ಯದಲ್ಲಿ ಜಗಳ ಇರಲಿ, ತಂದೆ ಮಗನಿಗೆ, ತಾಯಿ ಮಗಳಿಗೆ ಅಥವಾ ಅಣ್ಣ ತಮ್ಮನಿಗೆ ಕಲಹ ಇದ್ದರೆ ಅದನ್ನೆಲ್ಲ ತೊಡೆದು ಹಾಕಿ ಸುಮಧುರ ನೆಮ್ಮದಿಯ ಜೀವನ ಕೊಡುತ್ತೆ ಶ್ರೀಚಕ್ರ ಯಂತ್ರ. ತಡ ಮಾಡಬೇಡಿ, ಬುಕ್ ಮಾಡ್ಕೊಳ್ಳಿ. ನಿಮ್ಮ ಸಂಸಾರವನ್ನು ಉಳಿಸ್ಕೊಳ್ಳಿ. ಬರೀ ಅದಷ್ಟು ಸಂಸಾರ ಉಳಿಸೋದಕ್ಕಷ್ಟೇ ಅಲ್ಲ,
ಶ್ರೀಚಕ್ರ ಯಂತ್ರ ಇದ್ದಲ್ಲಿ ಹಣವನ್ನು ಮ್ಯಾಗ್ನೆಟ್ ಥರ ಎಳೆದು ತರುತ್ತೆ ವೀಕ್ಷಕರೇ. ಕೇಳಿದ್ದೆಲ್ಲ ಕೊಡುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದೇ ರೀತಿ ಪರಿಹಾರ ಅಂತ ಬಂದಾಗ ನಾನು ಹೇಳ್ತಾ ಇದ್ದೆ, ಆಂಜನೇಯನಿಗೆ ಬರುವಂತಹ ಮಂಗಳವಾರ ಶನಿವಾರ ಆಂಜನೇಯನ ದೇವಾಲಯದಲ್ಲಿ ಮೋತಿಚೂರ್ ಲಡ್ಡು ಅಂತ ಸಿಗುತ್ತೆ. ಬೂಂದಿಯ ಉಂಡೆಗಳನ್ನು ಅಲ್ಲಿ ಆಂಜನೇಯನ ಪಾದಕ್ಕಿಟ್ಟು ನೈವೇದ್ಯ ಮಾಡಿಸಿ ಬಂದಂಥ ಭಕ್ತಾದಿಗಳಿಗೆ ನೀವು ಪ್ರಸಾದದ ರೂಪದಲ್ಲಿ ವಿನಿಯೋಗ ಮಾಡಿ. ಅದೇ ರೀತಿ ಗೋಮಾತೆಗೆ ನಿಮ್ಮ ಕೈಯಾರೆ ಬರುವಂತಹ ಬುಧವಾರ ಹಸಿರು ಹುಲ್ಲನ್ನು ಗೋಗ್ರಾಸ ಕೊಡಿ. ಗೋಗ್ರಾಸ ಕೊಟ್ಟಾಗ ಹಸುವಿನ ನಾಲಿಗೆ ನಿಮ್ಮ ಕೈಗೆ ಟಚ್ ಆಗಿ ಮೈಯಲ್ಲಿರುವಂತಹ ಮನಸ್ಸಲ್ಲಿರುವಂತಹ ಸಮಸ್ತ ಗ್ರಹ ದೋಷಗಳನ್ನು ಅದು ಹೇಳ್ಕೊಳ್ಳುತ್ತೆ. ಈ ಎರಡು ರೆಮಿಡಿ ಮಾಡಿ ನೋಡಿ. ಇನ್ನು ಈ ವೃಶ್ಚಿಕ ರಾಶಿಯವರು ಈ ವಾರ ಕೆಲವೊಂದು ಕೆಲಸ ಮಾಡಬೇಕು ಮಾಡಬಾರ್ದು ಅದನ್ನ ಹೇಳ್ತೀನಿ. ಪ್ರತಿದಿನ ಹನುಮಾನ್ ಚಾಲೀಸ ತಪ್ಪದೇ ಪಠನೆ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹನುಮಾನ್ ಚಾಲೀಸ ಇದೆ, ಗಜೇಂದ್ರ ಮೋಕ್ಷ ಇದೆ, ಅದನ್ನು ತಪ್ಪದೇ ಕೇಳಿ. ಇನ್ನು ಮಂಗಳವಾರ ಆಂಜನೇಯನ ದೇವಾಲಯಕ್ಕೆ ಭೇಟಿ ನೀಡಿ. ಶನಿವಾರನೂ ಕೂಡ ಮರಿಬೇಡಿ, ರೆಮಿಡಿ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ, ಮೊದಲೇ ಡಿಸ್ಕ್ಲೋಸ್ ಮಾಡಬೇಡಿ. ನಾನು ಈ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಇದು ಹಿಂಗಾಗುತ್ತೆ, ಅಂಗಡಿ ಓಪನ್ ಮಾಡ್ತೀನಿ, ಕೆಲಸ ಸಿಕ್ತು ನನಗೆ. ಗುಪ್ತವಾಗಿಟ್ಟು ಕೆಲಸ ಸಾಧಿಸ್ಕೊಳ್ಳಿ. ಆಮೇಲೆ ಆಧ್ಯಾತ್ಮಿಕ ಚಿಂತನೆಗೆ ಸ್ವಲ್ಪ ಪೂಜೆ ಪುನಸ್ಕಾರಕ್ಕೆ ಸಮಯ ಕೊಡಿ. ಕೋಪದಲ್ಲಿ ನಿರ್ಧಾರ ತಗೋಬೇಡಿ. ಪ್ರತೀಕಾರದ ಮನೋಭಾವ, ಗ್ರಜ್ಜು, ದ್ವೇಷ, ಅಸೂಯೆ, ಒಂದು ರೀತಿಯ ಒಂದು ಶತ್ರುತ್ವ ಬೇಡ. ಯಾರನ್ನೂ ಅತಿಯಾಗಿ ನಂಬೋದು ಬೇಡ. ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ತುರ್ತು ಹೂಡಿಕೆ ಮಾಡಬೇಡಿ ಅನ್ನೋದು ಈ ವಾರದ ಭವಿಷ್ಯ ಆಗಿತ್ತು ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಯವರಿಗೆ ಇದೇ ಜೂನ್ 15ರಿಂದ 22ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೀಬೋದು ಅಂತಂದರೆ, ವಿಶೇಷ ತಿರುವು ಬರುತ್ತೆ ಧನುರಾಶಿಯವರ ಜೀವನದಲ್ಲಿ. ಆದರೆ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಬಹಳ ಅಚ್ಚರಿಯ ಫಲಿತಾಂಶ ಸಿಗುತ್ತೆ ನಿಮಗೆ. ಅದರ ಜೊತೆಗೆ ಹಣಕಾಸಿನ ಲಾಭ ಇದಕ್ಕಾಗಿ ಕನಕದಾರ ಸ್ತೋತ್ರ ಇದೆ. ಎರಡನ್ನೂ ಈ ವಿಡಿಯೋದ ಆರಂಭದಲ್ಲೇ ಧನುರಾಶಿಯವ್ರಿಗೆ ಹೇಳಿದ್ದೀನಿ. ಒಂದು ಗಜೇಂದ್ರ ಮೋಕ್ಷ ಸ್ತೋತ್ರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಇನ್ನೊಂದು ಕನಕದಾರ. ತಪ್ಪದೇ ಬೆಳಗ್ಗೆ ಸಂಜೆ ಕೇಳಿ. ವಾರದಲ್ಲಿ ಗುಡ್ ನ್ಯೂಸ್ ಬರಲಿಲ್ಲ ಅಂದರೆ ಹೇಳಿ, ನೀವೇ ಕಮೆಂಟ್ ಮಾಡ್ತೀರಿ. ಒಂದು ಜೀವನದಲ್ಲಿ ವಿಶೇಷವಾದಂಥ ತಿರುವು ಕಾಣುತ್ತೆ ಧನುರಾಶಿಯವರ ಜೀವನ. ಬಹಳ ದಿನಗಳಿಂದ ಪ್ರಾರ್ಥಿಸ್ತಾ ಇದ್ದಂಥ, ಕಾಯ್ತಾ ಇದ್ದಂಥ ಯೋಜನೆ ಹಠಾತ್ತನೆ ಚಾಲನೆ ಪಡೆಯುತ್ತೆ. ಬಹಳ ಶುಭ. ಈ ವಾರದಲ್ಲಿ ಒಬ್ಬ ವ್ಯಕ್ತಿ ಭೇಟಿಯಾಗ್ತಾರೆ ನಿಮ್ಮನ್ನು. ಒಂದು ಸಲಹೆ, ಅವರ ಮಾರ್ಗದರ್ಶನ, ಜೀವನ ಬದಲಾವಣೆಯಾಗುತ್ತೆ. ಅದು ಏನು ಅನ್ನೋದನ್ನು ಇನ್ನೂ ಹೆಚ್ಚಿನ ಗುಟ್ಟನ್ನು ಈ ಸಂಚಿಕೆಯಲ್ಲಿ ಬಿಟ್ಕೊಡ್ತೀನಿ. ಕನೆಕ್ಟ್ ಆಗಿರಿ. ಧನುರಾಶಿಯ ಅಧಿಪತಿಯಾದಂಥ ಗುರುಗ್ರಹ ನಿಮ್ಮ ಭಾಗ್ಯ, ಜ್ಞಾನ, ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚಿನ ಕರುಣೆ ತೋರ್ತಾ ಇದ್ದಾನೆ. ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು ಹೇಳಿ. ಸೂರ್ಯನ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ, ನಾಯಕತ್ವದ ಗುಣಗಳು ಹೆಚ್ಚುತ್ತಾ ಇದೆ. ಬುಧನ ಅನುಕೂಲತೆಯಿಂದ ಎಲ್ಲ ಎಜುಕೇಷನ್, ಕಮ್ಯುನಿಕೇಷನ್, ಮೀಡಿಯಾ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಶುಭ. ಇನ್ನು ಶನಿಯ ಪ್ರಭಾವದಿಂದ ಪರಿಶ್ರಮ ತುಸು ಹೆಚ್ಚಾಗ್ತಾ ಇದೆ. ಸ್ಟ್ರೆಸ್ಸು, ಒತ್ತಡ ಹೆಚ್ಚುತ್ತೆ. ಇನ್ನು ರಾಹುಕೇತುವಿನ ಪ್ರಭಾವದಿಂದ ವಿದೇಶದಲ್ಲಿರುವಂತಹ ವ್ಯಕ್ತಿಗಳ ಸಂಪರ್ಕಕ್ಕೆ ಬರ್ತಾರೆ. ಅದರಿಂದ ಆರ್ಥಿಕ ಲಾಭ. ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಬೆಳವಣಿಗೆ ಇರುತ್ತೆ. ಮೇಲಾಧಿಕಾರಿಗಳಿಂದ ಬೆಂಬಲ ಇರುತ್ತೆ. ಮೆಚ್ಚುಗೆ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಹೊಸ ವೆಂಚರ್ಸ್ಗಳಿಗೆ ಕೈ ಹಾಕ್ತೀರ. ಎಜುಕೇಷನ್, ಲಾ, ಅಡ್ಮಿನಿಸ್ಟ್ರೇಷನ್, ಧಾರ್ಮಿಕ ಸೇವೆ ಮತ್ತು ಸಲಹಾ ಕ್ಷೇತ್ರದಲ್ಲಿರುವಂತಹ ತಂತ್ರಜ್ಞರಿಗೆ, ಪ್ರೊಫೆಷನಲ್ಸ್ಗಳಿಗೆ ಬಹಳ ಶುಭ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸ್ತಾ ಇದ್ದರೆ ಈ ವಾರ ಶುಭ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕ, ಆನ್ಲೈನ್ ಮತ್ತು ವಿದೇಶಿ ವ್ಯವಹಾರಗಳಲ್ಲಿ ಉತ್ತಮ ಅವಕಾಶಗಳು ಬರುತ್ತೆ. ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು, ಹೂಡಿಕೆ ಮಾಡಬಹುದು. ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರುತ್ತೆ. ಯೋಚನೆ ಮಾಡಿ ಹೂಡಿಕೆ ಮಾಡಿ. ಆದರೆ ದೊಡ್ಡ ಮೊತ್ತದ ವ್ಯಾಪಾರ ವ್ಯವಹಾರಗಳಿಗೆ ಸಹಿ ಹಾಕಬೇಕಾದರೆ ದಾಖಲೆ ಪತ್ರ ನೋಡದೆ ಸಹಿ ಮಾಡಬೇಡಿ. ಹಣಕಾಸು ಅಂತ ಬಂದಾಗ ಹೊಸ ಆದಾಯಗಳ ಮೂಲಗಳು ತೆರೆದುಕೊಳ್ಳುತ್ತೆ. ಬಹಳ ಶುಭ. ಕುಟುಂಬ, ಗೃಹಸ್ಥ ಯೋಜನೆ ಅಂತ ಬಂದಾಗ ಮನೆಯ ಸದಸ್ಯರಿಗೆ ಸ್ವಲ್ಪ ಟೈಮ್ ಕೊಡಿ. ಇದು ಇಲ್ಲ ಅಂದರೆ ಮನೆಯಲ್ಲಿ ಜಗಳಕ್ಕೆ ಕಾರಣ ಆಗುತ್ತೆ. ಏನ್ರಿ ನೀವು ಜಾಸ್ತಿ ಹೊತ್ತು ಆಫೀಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಸ್ನೇಹಿತರ ಜೊತೆಗಿರ್ತೀರಾ, ನಮ್ಮ ಜೊತೆಗೆ ಹೆಚ್ಚಿನ ಸಮಯ ಕಳೀತಾ ಇಲ್ಲ ಅಂಥೇಳಿ ನಿಮ್ಮ ಹೆಂಡತಿ ಅಥವಾ ಗಂಡ ನಿಮ್ಮ ಮೇಲೆ ಸಿಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಅತ್ಯಂತ ಅನುಕೂಲಕರ ವಾರ. ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ವಿದೇಶಿ ಶಿಕ್ಷಣದ ಅವಕಾಶಗಳು ಕಂಡುಬರುತ್ತೆ. ಒಂದು ಜ್ಞಾನಾರ್ಜನೆಗೆ ಅತ್ಯುತ್ತಮ ಸಮಯ. ಆರೋಗ್ಯ ಅಂತ ಬಂದಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರಯಾಣದಿಂದ ಸ್ಟ್ರೆಸ್ಸು, ದಣಿವು ಕಾಡುತ್ತೆ. ನಿದ್ರಾಹೀನತೆ, ಕೊರತೆ ಕಾಡುತ್ತೆ. ಅದನ್ನು ಮ್ಯಾನೇಜ್ ಮಾಡಿಕೊಳ್ಳಿ. ಇನ್ನು ರೆಮಿಡಿಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಅದೃಷ್ಟ ನೋಡೋಣ. ಅದೃಷ್ಟದ ಬಣ್ಣ ಧನುರಾಶಿಯವರಿಗೆ ಈ ವಾರ ಅದೃಷ್ಟದ ಬಣ್ಣ ಹಳದಿ.
ಅದೃಷ್ಟದ ಒಂದು ಸಂಖ್ಯೆ 3, ಅದೃಷ್ಟದ ಒಂದು ದಿಕ್ಕು ಈಶಾನ್ಯ, ಅದೃಷ್ಟದ ವಾರ ಗುರುವಾರ, ಅದೃಷ್ಟದ ದಿನ, ಅದೃಷ್ಟದ ದೇವತೆ ಮಹಾವಿಷ್ಣು, ಅದೃಷ್ಟದ ಹೂವು ಹಳದಿ ಬಣ್ಣದ ಯಾವುದಾದ್ರೂ ಹಳದಿ ಬಣ್ಣದ ಹೂವು. ಇನ್ನು ರೆಮಿಡಿಗಳು ಅಂತ ಬಂದಾಗ ಮಹಾವಿಷ್ಣುವಿನ ಒಂದು ರೆಮಿಡಿಯನ್ನು ಹೇಳ್ತೀನಿ, ಒಂದು ದಾನದ ರೆಮಿಡಿಯನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ, ಈಗ ಹೇಗೂ ಅಡ್ಮಿಷನ್ ಸೀಸನ್ ನಡೀತಾ ಇದೆ. ಕೆಲವೊಂದು ಪಾಲಕರಿಗೆ ಪೋಷಕರಿಗೆ ತಮ್ಮ ಮಕ್ಕಳು ಇದೇ ಕೋರ್ಸನ್ನು ಮಾಡಲಿ, ಇಷ್ಟೇ ಅಂಕವನ್ನು ತಗೊಳ್ಳಿ, ಇದೇ ಒಂದು ವಿದ್ಯಾಲಯದಲ್ಲಿ ಇದೇ ಕಾಲೇಜಲ್ಲಿ ನನ್ನ ಮಗನಿಗೆ ಸೀಟ್ ಸಿಗಲಿ, ಮಗಳಿಗೆ ಸೀಟ್ ಸಿಗಲಿ, ಇಂಥ ಹಲವಾರು ಹಂಬಲಗಳಿರುತ್ತೆ. ಅಥವಾ ಯಾರು ಫೈನಲ್ ಇಯರ್ ಡಿಗ್ರಿ, ಫೈನಲ್ ಇಯರ್ PG, ಇಂಜಿನಿಯರಿಂಗು, MBBS ಮತ್ತೊಂದು ಯಾವುದೇ ಕೋರ್ಸ್ ಮುಗಿಸಿ ಫೈನಲ್ ಎಜುಕೇಷನ್ ಮುಗಿಸಿ ಹೊರಗಡೆ ಬಂದಾಗ ಕೆಲಸಕ್ಕೋಸ್ಕರ ಹುಡುಕಾಡ್ತಾ ಇರ್ತಾರೆ. ಈ 2 ವಿಷಯಗಳಲ್ಲಿ ಪೋಷಕರಿಗೆ, ಪೇರೆಂಟ್ಸ್ಗೆ ಮತ್ತು ಆ ಒಂದು ಮಕ್ಕಳಿಗೆ ಬಹಳ ಸ್ಟ್ರಗಲ್ ಇರುತ್ತೆ. ಅವರು ಅಂದುಕೊಂಡಷ್ಟು ವಿದ್ಯಾರ್ಥಿಗಳು ಅಂಕಗಳನ್ನು ಆಗ್ಲಾರ್ದೆ, ಕೋರ್ಸ್ಗಳಿಗೆ ಪ್ರವೇಶ ಸಿಗಲಾರ್ದೆ, ಆ ಒಂದು ಕನಸಿನ ಕೋರ್ಸ್ಗಳನ್ನು ಪಡಿಲಾರ್ದೆ, ಅಥವಾ ಜಾಬ್ಗೆ ಇನ್ನೇನು ಎಜುಕೇಷನ್ ಮುಗಿಸ್ಬಂದರೂ ಜಾಬ್ ಸಿಗಲಾರ್ದೆ ತುಂಬ ಒದ್ದಾಡ್ತಾ ಇರ್ತಾರೆ. ಚಿಂತೆ ಬೇಡ ವೀಕ್ಷಕರೇ, ಇದಕ್ಕೆ ರಾಮಬಾಣದಂತೆ ಪರಿಹಾರ ಕೊಡುತ್ತೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಹೌದು, ಯಾಕೆಂದರೆ ಅದರಲ್ಲಿರುವಂತಹ ಡಿಕೋಡ್ ಮಾಡಲಾರ್ದ ಕೇವಲ ದೇವತೆಗಳು ಮಾತ್ರ ಅದನ್ನು ಡಿಕೋಡ್ ಮಾಡಲಿಕ್ಕೆ ಸಾಧ್ಯ. ಅಂತಹ ಪವರ್ಫುಲ್ ಶಕ್ತಿ ಇರುತ್ತೆ ಶ್ರೀಚಕ್ರದಲ್ಲಿ. ಅದು ಮನೆಗೆ ಬಂತು ಅಂದರೆ ಮಕ್ಕಳು ಟಾಪರ್ ಆಗ್ತಾರೆ ಒಂದು ಎಜುಕೇಷನ್ನಲ್ಲಿ. ಯಾರಾದರೂ ಎಜುಕೇಷನ್ ಮುಗಿಸಿ ಕೆಲಸಕ್ಕೋಸ್ಕರ ರೆಡಿ ಇದ್ದರೆ ಪಟ್ಟಂತ ಕೆಲಸ ಸಿಗುತ್ತೆ. ಅವರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಅಂಥ ಕಂಪನಿಯಲ್ಲಿ ಅಷ್ಟು ಹೆಚ್ಚಿನ ಮೊತ್ತದ ಸಂಬಳದ ಕೆಲಸ ಸಿಗುತ್ತೆ ಅವರಿಗೆ. ಇನ್ನೂ ತಡ ಮಾಡಬೇಡಿ. ಯಾರು ಧನುರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಕೇವಲ ವಿದ್ಯಾಭ್ಯಾಸಕ್ಕಾಗಿ ಅಷ್ಟೇ ಅಲ್ಲ, ನಿಮ್ಮ ಪರ್ಸನಲ್ ಲೈಫಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲದೇ ಇರೋದು, ಮಕ್ಕಳು ಮಾತು ಕೇಳೋದಿಲ್ಲ, ಅಡಿಕ್ಷನ್ ಆಗಿರ್ತಾರೆ ಮೊಬೈಲ್ಗೆ, ಮತ್ತೊಂದು ದುಶ್ಚಟಗಳಿಗೆ, ಸಿಗರೇಟ್ ಇರ್ಬೋದು, ಸ್ಮೋಕಿಂಗು, ಆಲ್ಕೋಹಾಲ್ ಇತ್ಯಾದಿಗಳಿಗೆ, ಕೆಟ್ಟ ಸಹವಾಸ, ಸ್ನೇಹಿತರ ಸಂಗಡ, ಏನೇ ಇರಲಿ, ಶ್ರೀಚಕ್ರ ಯಂತ್ರ ಅನ್ನೋದೊಂದು ಮನೆಗೆ ಬಂದು ಕೂತ್ಕೊಳ್ತು ಅಂದರೆ ಎಲ್ಲವನ್ನು ಬಿಡಿಸುತ್ತೆ. ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುತ್ತೆ. ನೀವೇನು ಬುಕ್ ಮಾಡ್ಕೊಂಡಿಲ್ವಾ ಶ್ರೀಚಕ್ರ ಯಂತ್ರ? ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ಟಂತ ಈಗಲೇ ಬುಕ್ ಮಾಡ್ಕೊಳ್ಳಿ. ಮನೆಗೆ ಬರಲಿ ನೋಡಿ, ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ. ಲಕ್ಷಾಂತರ ಜನ ವೀಕ್ಷಕರು ಈಗ ಆಲ್ರೆಡಿ ಅದನ್ನು ತರಿಸ್ಕೊಂಡು ಜೀವನದಲ್ಲಿ ಏಳಿಗೆ ನೆಮ್ಮದಿಯನ್ನು ಕಾಣ್ತಾ ಇದ್ದಾರೆ. ನೀವು ಅದರಲ್ಲಿ ಒಬ್ಬರಾಗಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಇನ್ನು ರೆಮಿಡಿ ಅಂತ ಬಂದಾಗ ವೀಕ್ಷಕರೇ, ಇಲ್ಲಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ಒಂದು ದಾನಕ್ಕೆ ರೆಮಿಡಿ ಅಂತ ಹೇಳಿದ್ದೆ. ಮಹಾವಿಷ್ಣುವಿಗೆ ಅಂದರೆ ಬರುವಂತಹ ಗುರುವಾರ ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಾಲಯ ಇದ್ದರೆ ಹಳದಿ ಬಣ್ಣದ ಹೂಗಳು ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ ಬನ್ನಿ. ಅಲ್ಲೇ ಕೂತ್ಕೊಂಡು 11 ಸಲ ಅಥವಾ 108 ಸಲ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಹೇಳಿ. ಮನಸ್ಸಿಗೆ ಬಹಳ ನೆಮ್ಮದಿ ಸಿಗುತ್ತೆ. ಇನ್ನು ದಾನ ಅಂತ ಬಂದಾಗ ಅಗತ್ಯದಲ್ಲಿರುವವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಹೊಸ ಪುಸ್ತಕ ಪೆನ್ನನ್ನು ದಾನ ಮಾಡಿ. ಹಳೇದು ಬೇಡ, ಹರಿದಿದ್ದು ಬೇಡ, ನೀಟಾಗಿರೋದು ಹೊಸದು. ನಿಮ್ಮ ಯಥಾಶಕ್ತಿ ಭಕ್ತಿ ಅಷ್ಟು ದಾನ ಮಾಡಿ, ಬಹಳ ಒಳ್ಳೆಯ ರಿಸಲ್ಟ್ ಬರುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನೋಡಿ, ಜೀವನದಲ್ಲಿ ಒಂದು ಹೊಸ ವೇಗ, ಆವೇಗ, ತುಂಬ ಸ್ಲೋ ಆಗಿ ವರ್ಕ್ ನಡೀತಾ ಇತ್ತು. ಈ ವಾರ ಮಕರ ರಾಶಿಯವರಿಗೆ ಇದೇ ಜೂನ್ 15ರಿಂದ 22ರವರೆಗೆ ಪಟ್ಟಂತ ಕೆಲಸ ಸ್ಪೀಡಪ್ ಆಗಿ ಆಗೋದಕ್ಕೆ ಶುರುವಾಗುತ್ತೆ. ಇದೇನಪ್ಪ ಇಷ್ಟು ಬೇಗ ಕೆಲಸಗಳು ನಡೀತಾ ಇದೆಯಲ್ಲ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅಂತಹ ದೊಡ್ಡ ಒಂದು ಘಟನೆ ನಡೆಯುತ್ತೆ. ವಾರದ ಮಧ್ಯಭಾಗದಲ್ಲಿ ಒಂದು ರಹಸ್ಯ ಘಟನೆ ನಡೆಯುತ್ತೆ. ಅದೇನಂತ ಹೇಳ್ತೀನಿ, ಕನೆಕ್ಟ್ ಆಗಿರಿ. ಗ್ರಹಗತಿಗಳ ವಿಶ್ಲೇಷಣೆಯನ್ನು ಮಾಡಲಿಕ್ಕಾಗಿ ಮಕರ ರಾಶಿಯ ಅಧಿಪತಿ ಶನಿದೇವರು ನಿಮ್ಮ ಕರ್ಮಸ್ಥಾನ ಮತ್ತು ಜವಾಬ್ದಾರಿಗಳನ್ನು ಬಲಪಡಿಸ್ತಾ ಇದ್ದಾರೆ. ಗುರುಗ್ರಹದ ಅನುಗ್ರಹದಿಂದ ಹಣಕಾಸು, ವೃತ್ತಿ, ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಹುಡುಕಿ ಬರ್ತಾ ಇದೆ. ಸೂರ್ಯನ ಪ್ರಭಾವದಿಂದ ಅಧಿಕಾರಿಗಳೊಂದಿಗೆ ಸಂಪರ್ಕ, ಅವರಿಂದ ಅನುಗ್ರಹ, ಹೆಚ್ಚಿನ ಒಂದು ಕೈ ಹಿಡಿದ ಮೇಲೆ ಎತ್ತುವಂತಹ ಕರಿಯರಲ್ಲಿ ಘಟನಾವಳಿಗಳು ನಡೆಯುತ್ತೆ. ಬುಧನ ಪ್ರಭಾವದಿಂದ ಬಹಳ ಒಂದು ಶುಭ. ರಾಹುವಿನ ಪ್ರಭಾವದಿಂದ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಾಗುತ್ತೆ. ಇಲ್ಲಿ ಉದ್ಯೋಗ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ನಿಮ್ಮ ಕೆಲಸ ಅಧಿಕಾರಿಗಳ ಗಮನ ಸೆಳೆಯುತ್ತೆ. ಅಪ್ರಿಷಿಯೇಷನ್ ಕೊಡ್ತಾರೆ, ಟ್ರಾನ್ಸ್ಫರು, ಪ್ರಮೋಷನ್ನು ಎಲ್ಲವೂ ಕೂಡ ಬಹಳ ಒಳ್ಳೆಯದು. ಗವರ್ನಮೆಂಟ್, ಅಡ್ಮಿನಿಸ್ಟ್ರೇಷನ್, ಇಂಜಿನಿಯರಿಂಗ್, ಲೆಕ್ಕಪತ್ರ, ಹಣಕಾಸು ಕ್ಷೇತ್ರದಲ್ಲಿರೋರಿಗೆ ಬಹಳ ಶುಭ. ಉದ್ಯೋಗ ನಾನೇನಾದರೂ ಬದಲಾವಣೆ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡಿದರೆ ಈ ವಾರ ಅದಕ್ಕೆ ನೀವು ಡಿಸೈಡ್ ಮಾಡಬಹುದು, ಕಾರ್ಯಪ್ರವೃತ್ತರಾಗಬಹುದು. ವ್ಯಾಪಾರ ಬೆಳವಣಿಗೆ ಆಗುತ್ತೆ. ಅಗ್ರಿಕಲ್ಚರ್, ರಿಯಲ್ ಎಸ್ಟೇಟ್,
ಯಂತ್ರೋಪಕರಣಗಳಿಗೆ, ಕ್ಷೇತ್ರಗಳಿಗೆ ಸಂಬಂಧಿಸಿದ್ದು, ಫ್ಯಾಕ್ಟರಿ, ಈ ರೀತಿಯಾದಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಶುಭ. ಇನ್ನು ಕೌಟುಂಬಿಕ ಜೀವನ ಅಂತ ಬಂದಾಗ ಮನೆಯಲ್ಲಿ ಯಾವುದೋ ಒಂದು ಹಳೆಯ ಸಮಸ್ಯೆಯನ್ನು ಎತ್ಕೊಂಡು ಮನೆಯ ಸದಸ್ಯರ ನಡುವೆ ಸಣ್ಣ ಪ್ರಮಾಣದ ವಾದ ವಿವಾದ, ಗಲಾಟೆ, ಹರ್ಟ್, ಕಣ್ಣೀರು ಈ ಥರ ಆಗುವಂಥದ್ದು. ಚಿಂತೆ ಬೇಡ. ಗಜೇಂದ್ರ ಮೋಕ್ಷ ಅಂತ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳಿ. ವಿಷ್ಣು ಸಹಸ್ರನಾಮ ಕನಕದಾರ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಜಗಳವನ್ನು ಅದು ದೂರ ಮಾಡುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ತಂದಿಡುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತಹ ವಾರ. ಮಕರ ರಾಶಿಯವರಿಗೆ ಬಹಳ ಒಳ್ಳೆಯದು. ಸ್ಪರ್ಧಾತ್ಮಕ ಪರೀಕ್ಷೆಗಳು, ವೃತ್ತಿಪರ ಶಿಕ್ಷಣದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗುತ್ತೆ. ಮ್ಯಾಥಮೆಟಿಕ್ಸ್ ಮತ್ತು ಟೆಕ್ನಿಕಲ್ ಏನು ಸ್ಟಡಿ ಮಾಡ್ತಾ ಇದ್ದೀರಿ, ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಶುಭ. ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಮೂಳೆ, ಕೀಲು, ಬೆನ್ನೆಲುಬು ಆ ಭಾಗದ ನೋವುಗಳು ಕಾಡಬಹುದು. ಸ್ವಲ್ಪ ಜಾಗ್ರತೆ. ನಿಯಮಿತ ವ್ಯಾಯಾಮ, ಸಾಕಷ್ಟು ವಿಶ್ರಾಂತಿ ಅಗತ್ಯತೆ ಇರುತ್ತೆ. ಇನ್ನು ವಾರದ ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಅದೃಷ್ಟದ ಒಂದು ಅಂಶಗಳನ್ನು ಗಮನಿಸಿ ಬಿಡೋಣ. ಈ ರಾಶಿಯವರಿಗೆ ಅದೃಷ್ಟದ ಬಣ್ಣ ಗಾಢ ನೀಲಿ, ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ದಿಕ್ಕು ದಕ್ಷಿಣ, ಅದೃಷ್ಟದ ದಿನ ಶನಿವಾರ, ಅದೃಷ್ಟ ದೇವತೆ ಶನಿದೇವರು, ಅದೃಷ್ಟದ ಹೂವು ನೀಲಿ ಅಪರಾಜಿತೆ. ಇಲ್ಲಿ 2 ರೆಮಿಡಿಗಳನ್ನು ಹೇಳ್ತೀನಿ. ಆಂಜನೇಯನಿಗೆ ಸಂಬಂಧಪಟ್ಟದ್ದು ಮತ್ತು ಉದ್ದಿನ ಬೇಳೆ ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದರೆ, ಕಾರ್ಖಾನೆಗಳನ್ನು ನಡೆಸ್ತಾ ಇದ್ದರೆ, ಬಟ್ಟೆ ಫ್ಯಾಕ್ಟ್ರಿ ಇರ್ಬೋದು, ತಿಂಡಿ ತಿನಿಸುಗಳ ಫುಡ್ ಆ್ಯಂಡ್ ಬಿವರೇಜ್ ಫ್ಯಾಕ್ಟ್ರಿ ಇರ್ಬೋದು, ಬಿಸ್ಕೆಟ್ ಫ್ಯಾಕ್ಟ್ರಿ ಇರ್ಬೋದು, ಡ್ರೈ ಫ್ರೂಟ್ಸ್, ಈ ರೀತಿಯಾದಂಥ ಯಾವುದೇ ಒಂದು ವಿಷಯ ವಸ್ತುಗಳಿಗೆ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿ ನೀವೇನಾದರೂ ನಡೆಸ್ತಾ ಇದ್ದರೆ, ಆ ಫ್ಯಾಕ್ಟರಿಯಲ್ಲಿರುವಂತಹ ದೋಷಗಳನ್ನು ಎಳೆದುಕೊಂಡು ಬಿಸ್ನೆಸ್ ಇಂಪ್ರೂವ್ ಮಾಡೋದಕ್ಕೆ, ನಿಮ್ಮ ಬ್ರ್ಯಾಂಡನ್ನು ಇನ್ನೂ ಹೆಚ್ಚು ವಿಸ್ತಾರ ಮಾಡೋದಕ್ಕೆ, ನಿಮಗೆ ಕೋಟಿ ಕೋಟಿ ಲಾಭ ಬರಬೇಕು ಅಂತಂದರೆ ಒಂದು ಅಚ್ಚರಿಯ ವಸ್ತುವನ್ನು ನಿಮ್ಮ ಒಂದು ವ್ಯಾಪಾರದ ಸ್ಥಳದಲ್ಲಿ ಇಟ್ಕೊಳ್ಳಿ. ನಿಮ್ಮ ಆಫೀಸಲ್ಲಿ. ಅದು ಬೇರೆ ಯಾವುದೂ ಅಲ್ಲ, ಶ್ರೀಚಕ್ರ ಯಂತ್ರ. ಹೌದು ವೀಕ್ಷಕರೇ, ಈ ವ್ಯಾಪಾರದ ಸ್ಥಳದಲ್ಲಿ ಶ್ರೀಚಕ್ರ ಯಂತ್ರ ಇತ್ತು ಅಂದರೆ ಕೋಟಿ ಕೋಟಿ ಲಾಭ ತಂದು ಕೊಡುತ್ತೆ. ನಿಮ್ಮ ಒಂದು ಸ್ಟಾಫ್ ರಿಟೇನ್ ಆಗ್ತಾ ಇಲ್ಲ, ಪ್ರೊಡಕ್ಷನ್ ಪದೇ ಪದೇ ಯಂತ್ರೋಪಕರಣಗಳು ಕೆಟ್ಟು ಹೋಗ್ತಾ ಇದೆ, ಆ ಒಂದು ಫ್ಯಾಕ್ಟ್ರಿಯ ಓನರ್ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ಆ ಫ್ಯಾಕ್ಟ್ರಿಯ ಮನೆಯಲ್ಲಿ ಅಂದರೆ ಫ್ಯಾಕ್ಟ್ರಿಯ ಓನರ್ ಏನಿದ್ದಾರೆ ಅವರ ಮನೆಯಲ್ಲಿ ಸಾಕಷ್ಟು ಕಿರಿಕಿರಿ ಘಟನಾವಳಿಗಳು ನಡೀತಾ ಇದೆ, ಎಲ್ಲವನ್ನ ಕಂಟ್ರೋಲ್ ಮಾಡುತ್ತೆ. 2 ಶ್ರೀಚಕ್ರ ಯಂತ್ರ ಇಟ್ಕೊಳ್ಳಿ. ಒಂದು ಮನೆಯಲ್ಲಿ, ಒಂದು ನಿಮ್ಮ ಕಚೇರಿಯಲ್ಲಿ, ಅಂದರೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಇಟ್ಟು ನೋಡಿ ಹೇಗೆ ಪರಿವರ್ತನೆ ಆಗುತ್ತೆ ಅಂಥೇಳಿ. ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ, ನಿಮ್ಮ ಕೆಲಸದ ಸ್ಥಳಕ್ಕೆ ಬಂದ ಮೇಲೆ ಭಾಗ್ಯೋದಯ ಆಗುತ್ತೆ ವೀಕ್ಷಕರೇ. ನಮಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬರ್ತಾ ಇದೆ. ನಾವೇನು ಅಂದ್ಕೊಂಡಿದ್ವಿ, ಒಂದು ಫ್ಯಾಮಿಲಿಗೆ 1 ಶ್ರೀಚಕ್ರ ಯಂತ್ರ ತರಿಸ್ತಾರೆ ಅಂದ್ಕೊಂಡಿದ್ವಿ. ಆದರೆ ಒಂದೊಂದು ಫ್ಯಾಮಿಲಿಯವರು 5, 6, 10 ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೋತಾ ಇದ್ದಾರೆ. ನಾವು ಕೇಳಿದ್ವಿ, ಯಾಕೆ ಒಂದು ಫ್ಯಾಮಿಲಿಗೆ ಒಂದು ಕಳಿಸಿದ್ದೀವಲ್ಲ, 5 ಯಾಕೆ 10 ಯಾಕೆ ಅಂದರೆ, ಗುರುಗಳೇ ನಮಗಷ್ಟೇ ಒಳ್ಳೆಯದಾದರೆ ಸಾಕ, ನಮ್ಮ ಸಹೋದರರು ಇನ್ನೊಂದು ಊರಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಹುಬ್ಳಿಯಲ್ಲಿದ್ದಾರೆ, ಪುಣೆಯಲ್ಲಿದ್ದಾರೆ, ಇನ್ನೊಬ್ಬರು ಉತ್ತರ ಪ್ರದೇಶದಲ್ಲಿದ್ದಾರೆ, ಅವ್ರ ಮನೆಗೆ ಕಳಿಸ್ಕೊಡ್ತೀವಿ, ಅಣ್ಣ ಅತ್ತಿಗೆ ಕಳಿಸ್ತೀವಿ, ಇನ್ನೊಂದು ನಮ್ಮ ಚಿಕ್ಕಪ್ಪ ಕಳಿಸ್ತೀವಿ, ಚಿಕ್ಕಮ್ಮ ಕಳಿಸ್ತೀವಿ. ಒಬ್ಬೊಬ್ಬರು ಫ್ಯಾಮಿಲಿಯವರು 5-10 ಶ್ರೀಚಕ್ರ ಬುಕ್ ಮಾಡಿಸ್ತಾ ಇದ್ದಾರೆ. ಅಚ್ಚರಿ ಆಗ್ತಾ ಇದೆ ನಿಮಗೆ, ಅಷ್ಟು ಒಳಿತಾಗ್ತಾ ಇದೆ. ಹಾಗಾಗಿ ಮಕರ ರಾಶಿಯವರು ಇನ್ನೂ ಕೂಡ ನೀವು ಕಷ್ಟ ಕಣ್ಣೀರಲ್ಲಿ ಕೈ ತೊಳೆದು ಕೂತ್ಕೊಳ್ಳೋದು ಬೇಡ. ಈಗಲೇ ಕಾರ್ಯಪ್ರವೃತ್ತರಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಮೆಸೇಜ್ ಮಾಡಿ, ನಮ್ಮ ತಂಡ ಅದನ್ನು ಎನರ್ಜೈಸ್ ಮಾಡಿ 30ರಿಂದ 40 ದಿವಸದಲ್ಲಿ ಮನೆಗೆ ಕಳಿಸುತ್ತೆ. ನಿಮ್ಮ ಕಷ್ಟ ಮಂಜಿನಂತೆ ಕರಗುತ್ತೆ. ವೀಕ್ಷಕರೇ, ರೆಮಿಡಿ ಹೇಳ್ತಾ ಇದ್ದೆ. ಒಂದು ಆಂಜನೇಯನಿಗೆ ಸಂಬಂಧಪಟ್ಟಂಥ ರೆಮಿಡಿ, ಇನ್ನೊಂದು ಉದ್ದಿನ ಬೇಳೆ ರೆಮಿಡಿ ಅಂತ ಹೇಳಿದ್ದೆ. ಬರುವಂತಹ ಶನಿವಾರ ಮತ್ತು ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯನ ಮೈಗೆ ಹಚ್ಚುವಂಥ ಸಿಂಧೂರದ ಪುಡಿಯನ್ನು ಒಂದು 10 ರೂಪಾಯಿದ್ದು 20 ರೂಪಾಯಿದ್ದು ದಾನದ ರೂಪದಲ್ಲಿ ಕೊಟ್ಟು ಬನ್ನಿ. ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸ ಓದಿ. ಇನ್ನು ನೋಡಿ, ಇನ್ನೊಂದು ರೆಮಿಡಿ ಹೇಳಿದ್ದೆ ನಾನು ನಿಮಗೆ. ಉದ್ದಿನ ಬೇಳೆ ರೆಮಿಡಿ ಅಂದರೆ, ಬರುವಂತಹ ಬುಧವಾರ ನವಗ್ರಹ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಒಂದು 250 ಗ್ರಾಮ್ ಉದ್ದಿನ ಬೇಳೆಯನ್ನು ಸಮರ್ಪಣೆ ಮಾಡಿ, ನಿಂತ ನಮಸ್ಕಾರ ಮಾಡಿ, ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಒಂದು 108 ಬಾರಿ ಓಂ ರಂ ರಾಹುವೇ ನಮಃ ಮಂತ್ರವನ್ನು ಪಠಣೆ ಮಾಡಿ ಬರೋದರಿಂದ ಹೆಚ್ಚಿನ ಶುಭ ಫಲ ಈ ರಾಶಿಯವರಿಗೆ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ನಿಮ್ಮ ಜೀವನದಲ್ಲಿ ಅಂದರೆ ಕುಂಭರಾಶಿಯವರ ಜೀವನದಲ್ಲಿ ಹೊಸ ಆಲೋಚನೆಯನ್ನು ಹೊಳಿತಾ ಇದೆ. ಹೊಸದನ್ನೇನೋ ಮಾಡಬೇಕು, ಹೊಸ ಸಂಪರ್ಕಗಳು ಅಥವಾ ಪ್ರೇಮದಲ್ಲಿ ಬೀಳುವಂತಹದ್ದು, ದಾಂಪತ್ಯದಲ್ಲಿ ಪ್ರೆಗ್ನೆನ್ಸಿಯ ಗುಡ್ ನ್ಯೂಸ್ ಇರ್ಬೋದು, ಮದುವೆಯಲ್ಲಿ ಒಂದು ಬೆಳವಣಿಗೆ, ಎಂಗೇಜ್ಮೆಂಟ್ ಆಗಿತ್ತು ಅಂತಂದರೆ ಮದುವೆ ಡೇಟ್ ಫಿಕ್ಸ್ ಆಗುವಂಥದ್ದು, ಅಥವಾ ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಮದುವೆ ಸೆಟ್ ಆಗುವಂಥದ್ದು, ಇಂತಹ ಘಟನಾವಳಿಗಳು ಕುಂಭರಾಶಿಯವರಿಗೆ ಈ ಜೀವನದಲ್ಲಿ ಈ ವಾರ ನಡೆಯುತ್ತೆ.
ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ, ಕುಂಭರಾಶಿಯ ಅಧಿಪತಿಯಾದಂಥ ಶನಿದೇವರು ದೀರ್ಘಕಾಲದ ಯೋಜನೆಗಳನ್ನು ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದಾರೆ. ಸಕ್ಸಸ್ ಮಾಡ್ಕೊಳ್ಳಿ. ಆದರೆ ಶನಿದೇವರು ಯಾವಾಗಲೂ ಇಷ್ಟಪಡೋದು ಏನು ಅಂತಂದರೆ ಹಾರ್ಡ್ ವರ್ಕ್, ಕಠಿಣವಾದಂತಹ ಒಂದು ನಿಮ್ಮನ್ನು ದೃಷ್ಟಿ ಇಟ್ಟು ನೋಡ್ತಾ ಇರ್ತಾರೆ. ನೀವು ಹಾರ್ಡ್ ವರ್ಕ್ ಮಾಡದೆ ನನಗೆ ಫಲ ಬೇಕು ಅಂದರೆ ಅವರು ಯಾವುದೇ ಕಾರಣಕ್ಕೂ ನಿಮಗೆ ಅದನ್ನು ಸಕ್ಸಸ್ಸನ್ನು ಮಡಿಲಿಗೆ ತಂದು ಹಾಕೋದಿಲ್ಲ. ಅದಕ್ಕಂತೂ ಶಾರ್ಟ್ಕಟ್ ಇಲ್ಲ ಬಿಡಿ. ಅದಕ್ಕೆ ಪರಿಶ್ರಮವೇ ಮದ್ದು, ಪರಿಶ್ರಮವೇ ದಾರಿ. ಹಾಗಾಗಿ ಹೇಳಿ ಕೇಳಿ ನಿಮ್ಮ ರಾಶಿಯ ಅಧಿಪತಿ ಶನಿದೇವರಾಗಿರೋದ್ರಿಂದ ಆ ಯಾವುದೇ ಒಂದು ಲೇಜಿನೆಸ್ ಆಗಲಿ, ಆಲಸ್ಯತನ, ಸೋಮಾರಿತನ ದಯಮಾಡಿ ಬೇಡ ಅಂತ ತೋರಿಸ್ತಾ ಇದೆ. ಗುರುಗ್ರಹದ ಅನುಗ್ರಹದಿಂದ ಜ್ಞಾನ, ಹಣಕಾಸು, ಭಾಗ್ಯ, ಬೆಳವಣಿಗೆ ಕಾಣ್ತಾ ಇದೆ. ಬುಧಗ್ರಹ ಮತ್ತು ಶುಕ್ರನ ಒಂದು ದೃಷ್ಟಿ ಒಳ್ಳೆಯ ರೀತಿಯಲ್ಲಿ ಈ ರಾಶಿಗಿರೋದ್ರಿಂದ ಎಲ್ಲವೂ ಸುಗಮ, ಸುಲಲಿತ. ಈ ವಾರದಲ್ಲಿ ಉದ್ಯೋಗ ಮತ್ತು ವೃತ್ತಿ ಅಂತ ಬಂದಾಗ IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಸರ್ಚ್, ಮೀಡಿಯಾ, ಎಜುಕೇಷನ್, ಸಾಮಾಜಿಕ ಸೇವಾ ಕ್ಷೇತ್ರ, ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ವೃತ್ತಿಪರರಿಗೆ ಬಹಳ ಶುಭ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಹೊಸ ಉದ್ಯೋಗಕ್ಕಾಗಿ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮಗೆ ಬಹಳ ಒಳ್ಳೆಯದು. ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಹೊಸ ಹೊಸ ಸಂಪರ್ಕಗಳು ತೆರೆದುಕೊಳ್ಳುತ್ತೆ. ವ್ಯಾಪಾರಿಗಳಿಗೆ ಬಹಳ ಶುಭ. ಆನ್ಲೈನ್ ಮತ್ತು ಡಿಜಿಟಲಲ್ಲಿ ಕುಂಭರಾಶಿಯವರು ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಬಹಳ ಶುಭ ಅಂತ ಬರುತ್ತೆ. ವಿದೇಶಿ ಗ್ರಾಹಕರು ಅಥವಾ ಹೊಸ ಮಾರುಕಟ್ಟೆಗಳಿಂದ ಅವಕಾಶ ನಿಮ್ಮನ್ನು ಹುಡುಕಿ ಬರುತ್ತೆ. ದೊಡ್ಡ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ತಕ್ಷಣ ಡಿಸೈಡ್ ಮಾಡಬೇಡಿ. ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ. 50 ರೂಪಾಯಿ ಲಾಭ ಬಂದರೆ 500 ರೂಪಾಯಿ ಖರ್ಚು ಮುಂದಿರುತ್ತೆ. ಬಹಳ ಜಾಗ್ರತೆ. ಜೇಬು ಕೈ ಸುಡುತ್ತೆ. ಹಾಗಾಗಿ ನೋಡಿ ಸ್ಪೆಂಡ್ ಮಾಡಿ. ಉಳಿತಾಯದ ಬಗ್ಗೆ ಜಾಗ್ರತೆ ಇರಲಿ. ಕುಟುಂಬ, ಗೃಹಸ್ಥ ಜೀವನ ಅಂತ ಬಂದಾಗ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಮಟ್ಟದ ಕಿರಿಕಿರಿ, ಜಗಳ, ಅಸಹನೆ, ಕೋಪ, ಕಣ್ಣೀರು ಇರುತ್ತೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಸಂಸಾರದ 2 ರಥದ ಚಕ್ರಗಳು ಗಂಡ ಹೆಂಡತಿ, ಒಂದು ಚಕ್ರ ಕಳಚಿ ಬಿದ್ದರೆ ಗಾಡಿ ಓಡೋದಿಲ್ಲ. ಹಾಗಾಗಿ ಒಬ್ಬರು ಸೋತು ಒಬ್ಬರು ಗೆದ್ದು ಜೀವನವನ್ನು ಮುನ್ನಡೆಸಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಹೊಸ ಜ್ಞಾನ ಮತ್ತು ಹೊಸ ಅವಕಾಶಗಳ ಭರಪೂರ ವಾರ. ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಷಯಗಳಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಶುಭ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇರೋರಿಗೆ ಅನುಕೂಲಕರ ಸಮಯ. ಆರೋಗ್ಯ ಅಂತ ಬಂದಾಗ ನಿದ್ರಾಹೀನತೆ, ಮಾನಸಿಕ ಒತ್ತಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಯಮಿತ ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮಕ್ಕೆ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗಿಲ್ಲಿ ಆಕಾಶ ನೀಲಿ ಅದೃಷ್ಟದ ಬಣ್ಣ, ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ದಿಕ್ಕು ಪಶ್ಚಿಮ, ಅದೃಷ್ಟದ ದಿನ ಶನಿವಾರ, ಅದೃಷ್ಟದ ದೇವತೆ ನಿಮಗೆ ಶನಿ ಭಗವಾನರು ಬರ್ತಾರೆ. ಆಂಜನೇಯನ ಆರಾಧನೆ ಮಾಡ್ಕೊಳ್ಳಿ. ಅದೃಷ್ಟದ ಹೂವು ನೀಲಿ ಅಪರಾಜಿತೆ. ನೋಡಿ, ಇಲ್ಲಿ ರೆಮಿಡಿ ಅಂತ ಬಂದಾಗ ನಿಮಗೆ ಶನಿದೇವರಿಗೆ ಸಂಬಂಧಪಟ್ಟಂಥದ್ದು ಒಂದು ದಾನದ ರೆಮಿಡಿ ಹೇಳ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ಈ ಕುಂಭರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ, ಸುಮಾರು ಜನ ಇವತ್ತಿನ ಯಾಂತ್ರಿಕ ಯುಗದಲ್ಲಿ ಸ್ಟ್ರೆಸ್ಸು, ಒತ್ತಡ ಎಲ್ಲವುಗಳಿಂದ ಬಳಲ್ತಾ ಇರ್ತಾರೆ. ಈಗ IT ಪ್ರೊಫೆಷ್ನಲ್ಸ್ ಇರ್ಬೋದು, ಒಂದು ಅವರ ಜಾಬ್ನಲ್ಲಿ ಅದನ್ನು ಟಾರ್ಗೆಟ್ ರೀಚ್ ಮಾಡೋದಕ್ಕಿರ್ಬೋದು, ಏನೇನೋ ಒತ್ತಡಗಳು. ಏನಾಗುತ್ತೆ ಹೇಳಿ? ಅದರ ನೇರ ಪರಿಣಾಮ ಅವರ ಪರ್ಸ್ನಲ್ ಲೈಫ್ ಮೇಲಾಗುತ್ತೆ. ಫ್ಯಾಮ್ಲಿಗೆ ಟೈಮ್ ಕೊಡೋಕ್ಕಾಗಲ್ಲ, ಅಥವಾ ಅವರ ಪರ್ಸ್ನಲ್ ಹಾರ್ಮೋನ್ ಮೇಲೆ ಇಂಬ್ಯಾಲೆನ್ಸ್ ಆಗಬಹುದು. ಅದು ಕೂಡ ರೀಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಅದು ಒಂದು ಗಾಢವಾದಂತಹ ಪರಿಣಾಮವನ್ನು ಬೀಳಬಹುದು. ಸಂತಾನ ಅವರು ಪಡೆಯೋದಕ್ಕೆ ಅದರಿಂದ ವಿಳಂಬ ಆಗ್ಬೋದು. ಒಂದಕ್ಕೆ ಒಂದು ಇಂಟರ್ ಕನೆಕ್ಟಿವಿಟಿ ಇರುತ್ತೆ. ರಾತ್ರಿ ನಿದ್ದೆ ಬಾರದೇ ಇರಬಹುದು. ನೆಕ್ಸ್ಟ್ ಡೇ ಅವರು ಲೇಟಾಗೆದ್ದು ಕೆಲಸಕ್ಕೆ ಆ ದಿನ ಪೂರ್ತಿ ಎಲ್ಲ ಹಾಳು ಮಾಡಿಕೊಳ್ಳುವಂತಹ ವ್ಯವಸ್ಥೆಗಳಾಗ್ಬೋದು. ಹಾಗಾಗಿ ಯಾರ ಮನೆಯಲ್ಲಿ ವೀಕ್ಷಕರೇ ಈ ಶ್ರೀಚಕ್ರ ತಂದಿಟ್ಕೋತೀರಿ, ನಿಮಗೆ ಗೊತ್ತಿರಲಾರದೆ ಈ ಸಮಸ್ಯೆಗಳಿಂದ ಹೊರಗಡೆ ತರುತ್ತೆ. ಯಾಕೆಂದರೆ ಅದರಲ್ಲಿ ದೇವತೆಗಳಿಂದ ಮಾತ್ರ ಡಿಕೋಡ್ ಮಾಡೋದಕ್ಕೆ ಆಗುವಂತಹ ವಿಶೇಷ ಶಕ್ತಿಯ ಸಮ್ಮಿಳಿತ ಸಂಯೋಜನೆ ಇದೆ. ಬ್ರಹ್ಮಾಂಡದಿಂದ ಅದು ವಿಶೇಷ ಎನರ್ಜಿಯನ್ನು ರಿಸೀವ್ ಮಾಡುತ್ತೆ, ಮನೆಯ ಸದಸ್ಯರ ಮೇಲೆ ಪ್ರಚಾರ ಮಾಡುತ್ತೆ. ನೀವು ಕೂಡ ಇಂಥ ಒತ್ತಡ ಸಮಸ್ಯೆ, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ನಿಂದ ಬಳಲ್ತಾ ಇದ್ದೀರಾ? ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಮುಂದುವರಿಲಿ. ಅದರ ಜೊತೆಗೆ ಶ್ರೀಚಕ್ರ ತರಿಸಿ ಮನೇಲಿ ಇಟ್ಕೊಳ್ಳಿ ವೀಕ್ಷಕರೇ. ಅಪಾರ ಪ್ರಮಾಣದಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಥರ ಅದು ಹೊರಗಡೆ ತಂದುಬಿಡುತ್ತೆ. ನಿಮ್ಮ ಜೀವನ ಮೊದಲಿಗಿಂತನೂ ಚೆನ್ನಾಗಾಗುತ್ತೆ. ಹಣ ಮ್ಯಾಗ್ನೆಟ್ ಥರ ಹೇಳೋದು ತರುತ್ತೆ ವೀಕ್ಷಕರೇ. ಸಾಲದಿಂದ ಹೊರಗಡೆ ತೊಗೊಂಬರುತ್ತೆ, ಸೋಲಿನಿಂದ ಹೊರಗಡೆ ತೊಗೊಂಬರುತ್ತೆ. ಮದುವೆ ಸೆಟ್ ಆಗುತ್ತೆ. ಎಷ್ಟೋ ವರ್ಷ 15-20 ವರ್ಷ ಮದುವೆ ಸೆಟ್ ಆಗಲಾರ್ದವ್ರಿಗೆ ಶ್ರೀಚಕ್ರ ನಾನು ಮನೆಗೆ ಕಳಿಸಿದ ಮೇಲೆ ಅವ್ರಿಗೆ ಮದುವೆ ಸೆಟ್ ಆಗಿದೆ.
15-20 ವರ್ಷ ಸಂತಾನ ಪ್ರಾಪ್ತಿಗೆ ಹಂಬಲಿಸಿ ಕೈ ಚೆಲ್ಲಿ ಹತಾಶರಾಗಿ ಕೂತಂಥ ದಂಪತಿಗಳಿಗೆ ಶ್ರೀಚಕ್ರ ಕಳಿಸಿದ ಮೇಲೆ ಒಂದೇ ಒಂದು ತಿಂಗಳಿಗೆ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬಂದಿದೆ. ನೀವು ಯಾಕೆ ಏನು ಹತಾಶರಾಗಿ ಕೂತಿದ್ದೀರಿ? ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಂತೋಷವನ್ನು, ಅದೃಷ್ಟವನ್ನು ಬರಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ರೆಮಿಡಿ ಅಂತ ಹೇಳ್ತಾ ಇದ್ದೆ, ಈ ವಾರ ಬರುವಂಥ ಶನಿವಾರ ಒಂದು ಶನಿ ಭಗವಾನರ ದೇವಾಲಯಕ್ಕೆ ಹೋಗ್ಬಿಟ್ಟು 1 kg ಅಥವಾ ಅರ್ಧ kg ಕಪ್ಪು ಒಂದು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ. ಇನ್ನು ದಾನ ಅಂತ ಬಂದಾಗ ಬಡ ವಿದ್ಯಾರ್ಥಿಗಳಿಗೆ ಹೊಸ ಬುಕ್ಕು ಪೆನ್ನುಗಳನ್ನು ದಾನ ಮಾಡಿ. ಹೆಚ್ಚಿನ ಶುಭ ಫಲ ನಿಮಗೆ ಸಿಗುತ್ತೆ ವೀಕ್ಷಕರೇ. ಈಗ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ ನೋಡಿ. ಮೀನರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಇದೇ ಜೂನ್ 15ರಿಂದ 22ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯುತ್ತೆ ಅಂದರೆ ವಿಶೇಷವಾಗಿ ಪಾಸಿಟಿವ್ ದೈವಾನುಗ್ರಹ. ನೋಡಿ, ದೈವ ಅನುಗ್ರಹ ಅನ್ನೋದು ಒಂದು ನಮ್ಮ ಮನುಷ್ಯರಿಗೆ ಇತ್ತು ಅಂತಂದರೆ ಬರಲಿ ಬಿಡಿ, ಕಷ್ಟಗಳು ಬೆಟ್ಟದಂಥ ಕಷ್ಟಗಳು ಬರಲಿ, ನಾವು ನೋಡ್ಕೋತೀವಿ ಅನ್ನೋ ಒಂದು ಮನೋಸ್ಥೈರ್ಯ, ಧೈರ್ಯ, ಹಠ ಬರುತ್ತೆ ನಮ್ಮ ಮನುಷ್ಯರಿಗೆ. ಖುಷಿ ಪಡಿ ಮೀನರಾಶಿಯವರೇ, ಈ ವಾರ ನಿಮ್ಮ ಮೇಲೆ ದೈವಾನುಗ್ರಹ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಸತ್ಯ ನ್ಯಾಯ ನಿಷ್ಠೆಯ ಹಾದಿಯಲ್ಲಿ ನಡೆದರೆ ಅದರ ಬಲ ಇನ್ನೂ ಹೆಚ್ಚುತ್ತೆ. ಅಥಪ್ರಜ್ಞೆ, ಅನಿರೀಕ್ಷಿತ ಅವಕಾಶಗಳು ಒಂದೇ ವಾರದಲ್ಲಿ ಬರುತ್ತೆ. ಅಂತಂದರೆ ನೀವೇನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಂದ್ಕೊಂಡಿರ್ತೀರಿ, ಅದನ್ನು ಎಕ್ಸ್ಪ್ರೆಸ್ ಮಾಡಿರಲ್ಲ. ನನಗೆ ಈ ಕಂಪ್ನಿಯಲ್ಲಿ ಕೆಲಸ ಸಿಕ್ಕರೆ ಚೆನ್ನಾಗಿರುತ್ತೆ, ಈ ಒಂದು ಹುಡುಗಿ ಜೊತೆಗೆ ನನ್ನ ಮದುವೆ ಸೆಟ್ ಆದರೆ ಚೆನ್ನಾಗಿರುತ್ತೆ, ಈ ಒಂದು ರೀತಿಯ ಇಷ್ಟು ಅವಧಿಯಲ್ಲಿ ಸಂತಾನ ಪ್ರಾಪ್ತಿ ಆದರೆ ಚೆನ್ನಾಗಿರುತ್ತೆ. ಎಲ್ಲ ಕನಸುಗಳು ಒಟ್ಟಿಗೆ ಕೂಡಿ ಬರುವಂಥ ಸಕಾಲ ಈ ವಾರ. ಬಹಳ ಶುಭವಾದಂಥ ವಾರ ವೀಕ್ಷಕರೇ. ಮೀನರಾಶಿಯ ಅಧಿಪತಿಯಾದಂಥ ಗುರುಗ್ರಹ ನಿಮ್ಮ ಭಾಗ್ಯ, ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಬಲಪಡಿಸ್ತಾ ಇದ್ದಾನೆ. ಚಂದ್ರನ ಅನುಕೂಲದಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಚಿಂತನೆಗಳು ಬರುತ್ತೆ. ಶನಿ ಭಗವಾನರು ಸ್ವಲ್ಪ ಕಾರ್ಯ ವಿಳಂಬ ಮಾಡಿದರೂ ಕೂಡ ಒಳ್ಳೆಯ ರಿಸಲ್ಟ್ಗಳನ್ನು ಕೊನೆಗೆ ಕೊಟ್ಟು ಹೋಗ್ತಾರೆ. ಅದೇ ರೀತಿ ರಾಹು ಕೇತುವಿನ ಒಂದು ಪ್ರಭಾವದಿಂದ ಹೊಸ ಸ್ನೇಹಿತರ ಪರಿಚಯ ಆಗುತ್ತೆ. ಅದರಿಂದ ನಿಮಗೆ ಪ್ರೊಫೆಷ್ನಲಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಇಲ್ಲಿ ಉದ್ಯೋಗ, ವೃತ್ತಿ, ವ್ಯಾಪಾರ ಅಂತ ಬಂದಾಗ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಶಿಕ್ಷಣ, ಆರೋಗ್ಯ, ಕಲೆ, ಆಧ್ಯಾತ್ಮಿಕ ಸೇವಾ ಕ್ಷೇತ್ರದಲ್ಲಿ, ಸಲಹಾ ಕ್ಷೇತ್ರದಲ್ಲಿ ಇರೋರಿಗೆ ಬಹಳ ಶುಭ. ಉದ್ಯೋಗ ಬದಲಾವಣೆಗೆ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಇದು ಸಕಾಲ. ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಹೊಸ ಆದಾಯಗಳಿಂದ, ಮೂಲದಿಂದ ಆದಾಯ ಬರುತ್ತೆ. ಹೊಸ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸಹಿ ಮಾಡಬೇಕಾದ್ರೆ ಪಾಲುದಾರಿಕೆಯ ವ್ಯಾಪಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಹಣಕಾಸು ಅಂತ ಬಂದಾಗ ಸುಧಾರಣೆಯಾಗುತ್ತೆ. ಕೊಟ್ಟ ಹಣ ವಾಪಸ್ ಬರುತ್ತೆ. ಅನಿರೀಕ್ಷಿತ ಆದಾಯ, ನೀವು ನಿರೀಕ್ಷೆಗೂ ಮೀರಿದ ಹಣ ನಿಮ್ಮನ್ನು ಬಂದು ಸೇರುತ್ತೆ. ಆದರೆ ಎಮೋಷ್ನಲ್ ಸ್ಪೆಂಡಿಂಗ್ ಮಾಡಬೇಡಿ, ಬಂದ ಹಣವನ್ನು ಕಳ್ಕೊತೀರಾ. ಕುಟುಂಬ, ಗೃಹ ಜೀವನದಲ್ಲಿ ಸಂತೋಷ ಇರುತ್ತೆ. ನೆಂಟರು, ಇಷ್ಟರು, ರಿಲೇಟಿವ್ಸ್ ಮನೆಗೆ ಬಂದು ಸಂತೋಷದ ವಾತಾವರಣ. ಮುಂದೆ ನಿಮ್ಮ ಮನೆಯಲ್ಲಿ ಶುಭಗಳಿಗೆ ಶುಭ ಕಾರ್ಯ ನಡೆಯಲಿಕ್ಕಿದೆ. ಮದುವೆ, ಮುಂಜುವೆ, ನಾಮಕರಣ, ಗೃಹ ಪ್ರವೇಶ, ಅದಕ್ಕೆಲ್ಲ ಚರ್ಚೆ ಮಾಡ್ತೀರಾ. ಯಾವಾಗ ಮಾಡೋಣ, ಡೇಟ್ ಫಿಕ್ಸ್ ಮಾಡೋಣ, ಏನೇನು ತರೋಣ, ಊಟ ಹೇಗಿರಲಿ, ಮೆನು ಹೇಗಿರಲಿ ಇತ್ಯಾದಿಯಾಗಿ ಚರ್ಚೆ ಆಗುತ್ತೆ. ದಾಂಪತ್ಯ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಆಗುತ್ತೆ. ಅದೇ ರೀತಿ ಸ್ಟಡಿ ಕೂತ್ಕೊಂಡಾಗ ಏನಾದರೂ ಒಂದು ಆಲೋಚನೆ ಮನಸ್ಸಿಗೆ ಅಪ್ಪಳಿಸಿ ಅಲ್ಲಿಂದ ದೂರ ಕರ್ಕೊಂಡೋಗುತ್ತೆ. ಆ ಒಂದು ಆಲೋಚನೆಯನ್ನು ನೀವು ಮೆಟ್ಟಿ ನಿಂತು ಸ್ಟಡಿ ಮಾಡಿದರೆ ವಿದ್ಯಾರ್ಥಿಗಳಿಗೆ ಗೆಲುವಾಗುತ್ತೆ. ಆರೋಗ್ಯ ಅಂತ ಬಂದಾಗ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದರೆ ನಿದ್ರಾಹೀನತೆ ಕಾಡುತ್ತೆ, ಅದನ್ನೊಂದು ನೋಡ್ಕೊಳ್ಳಿ. ಅತಿಯಾದ ಭಾವನಾತ್ಮಕ, ಎಮೋಷ್ನಲ್ ಆಗೋದು ಬೇಡ. ಕೋಪ, ಕಿರ್ಚಾಡೋದು ಈ ಥರದ್ದೆಲ್ಲ ಬೇಡ. ಯು ಹ್ಯಾವ್ ಟು ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಆ್ಯಂಗರ್. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಕನಕದಾರ ಸ್ತೋತ್ರ ಅಂತ ಅಪ್ಲೋಡ್ ಮಾಡಿದ್ದೀವಿ. ಪ್ರತಿದಿನ ಸಂಜೆ ತಪ್ಪದೇ ಕೇಳಿ. ಇನ್ನು ರೆಮಿಡಿ ಅಂತ ಬಂದಾಗ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಅದೃಷ್ಟದ ಅಂಶಗಳನ್ನು ನೋಡ್ಕೊಳ್ಳೋಣ. ಮೀನರಾಶಿಯವರಿಗೆ ಈ ವಾರ ಅದೃಷ್ಟದ ಬಣ್ಣ ಹಳದಿ ಮತ್ತು ಆಕಾಶ ನೀಲಿ. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ದಿಕ್ಕು ಈಶಾನ್ಯ. ಅದೃಷ್ಟದ ದಿನ ಗುರುವಾರ. ಅದೃಷ್ಟದ ದೇವತೆ ಮಹಾವಿಷ್ಣು. ಅದೃಷ್ಟದ ಹೂವು ಹಳದಿ ಕಮಲ. ಇನ್ನು ನೋಡಿ, ರೆಮಿಡಿ ಮತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ತೀನಿ. ರೆಮಿಡಿ ಅಂತ ಬಂದಾಗ ನೋಡಿ, ಮೇಷರಾಶಿಯವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಕೊಡುವಂತಹ ಗುರುದೇವ ಅಂದರೆ ಗುರುಗಳ ರೆಮಿಡಿಯನ್ನು ಮಾಡ್ಕೋಬೇಕಾಗತ್ತೆ. ಒಂದು ಗುರುಗಳ ರೆಮಿಡಿ ಹೇಳ್ತೀನಿ, ಇನ್ನೊಂದು ಲಕ್ಷ್ಮೀ ಗಣೇಶನಿಗೆ ಸಂಬಂಧಪಟ್ಟಂಥ ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಸುಮಾರು ಜನ ನಮ್ಮ ಜೀತ್ ಮೀಡಿಯಾಗೆ ಕಾಲ್ ಮಾಡಿ ಅಥವಾ ಮೆಸೇಜಲ್ಲಿ ವಾಸ್ತುಗೋದಾಗ ಎಷ್ಟು ಕೇಸ್ಗಳನ್ನು ನಾನು ನೋಡಿದ್ದೀನಿ, ಹ್ಯಾಂಡಲ್ ಮಾಡಿದ್ದೀನಿ. ದಾಂಪತ್ಯದಲ್ಲಿ ವಿಶೇಷವಾಗಿ ಅವರು ಸಂತಾನಕ್ಕೋಸ್ಕರ ಹಂಬಲಿಸ್ತಾ ಇರ್ತಾರೆ. ಇತ್ತೀಚಿನ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಅವರ ಸ್ವಂತ ನಿರ್ಧಾರಗಳಿರ್ಬೋದು, ಗ್ರಹಗತಿಗಳು, ಏನೇನೋ ಕಾರಣಗಳಿಂದ ಸಂತಾನದಲ್ಲಿ ವಿಳಂಬ ಆಗಿರುತ್ತೆ. ಸುಮಾರು 30-40% ದಂಪತಿಗಳಿಗೆ ನಾನು ನನ್ನ ಕೈಯಾರೆ ಎನರ್ಜೈಸ್ ಮಾಡಿಕೊಟ್ಟು ಶ್ರೀಚಕ್ರ ಯಂತ್ರವನ್ನು ಅವರ ಮನೆಗೆ ಕಂದಮ್ಮನ ಆಗಮನ ಆಗಿದೆ. ಸಂತಾನ ಪ್ರಾಪ್ತಿಯಲ್ಲಿ ಶುಭ ಸಮಾಚಾರ ಬಂದಿದೆ.
ನೀವೇನಾದರೂ ಮೀನರಾಶಿಯ ದಂಪತಿಗಳು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ, ಸುಮಾರು ವರ್ಷಗಳಿಂದ ನೀವು ಸಾಕಷ್ಟು ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡಿ ಕೈ ಚೆಲ್ಲಿ ಹತಾಶರಾಗಿ ಕೂತು ನಮಗೆ ಇನ್ನು ಆಯಿತು, ಇನ್ನು ಸಂತಾನ ಭಾಗ್ಯ ಇಲ್ಲ ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದರೆ ಇವತ್ತಿಗೆ ನಿಮ್ಮ ಕಷ್ಟ ಮುಗೀತು. ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿಕೊಡುವಂತಹ ರಾಜಯಂತ್ರ ಅದು ವೀಕ್ಷಕರೇ. ಅದನ್ನು ನಂಬಿ ಶ್ರದ್ಧೆಯಿಂದ ಮನೆಗೆ ತರಿಸಿ ಪೂಜೆ ಮಾಡಿ, ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನ ವರ್ಷದಲ್ಲಿ ಆಗಲಿಲ್ಲ ಅಂದರೆ ಕೇಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಎಷ್ಟೋ ಜನಕ್ಕೆ ಇದು ಖಚಿತವಾಗಿದೆ, ನಿಜವಾಗಿದೆ. ನೀವು ಅದರಲ್ಲಿ ಒಬ್ಬರಾಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆ. ಬರೀ ಸಂತಾನ ಪ್ರಾಪ್ತಿ ಅಂತಷ್ಟೇ ಅಲ್ಲ, ಜೀವನದಲ್ಲಿ ಸಾಲದಿಂದ ಹೊರಗಡೆ ಬರ್ಬೋದು, ಸೋಲಿನಿಂದ ಹೊರಗಡೆ ಬರ್ಬೋದು. ಆ ಶ್ರೀಚಕ್ರ ಯಂತ್ರ ಮನೆಯಲ್ಲಿ, ಫ್ಯಾಕ್ಟ್ರಿಯಲ್ಲಿ, ಸ್ಕೂಲು, ಕಾಲೇಜು, ವ್ಯಾಪಾರದ ಸ್ಥಳ ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು. ಹಣವನ್ನು ಮ್ಯಾಗ್ನೆಟ್ ಥರ ಎಳೆಯುತ್ತೆ ವೀಕ್ಷಕರೇ, ಸಾಕಷ್ಟು ಶ್ರೀಮಂತರಾಗ್ತೀರಾ. ಅದ್ರ ಜೊತೆಗೆ ನಿಮಗೆ ಇನ್ನೂ ಒಂದು ಗುಡ್ ನ್ಯೂಸ್ ಏನಂದರೆ, ಯಾವ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರುತ್ತೆ ಆ ಮನೆಗೆ ಎಷ್ಟು ನೆಮ್ಮದಿ ಇರುತ್ತೆ ಅಂತಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅಷ್ಟು ನೆಮ್ಮದಿ ಇರುತ್ತೆ ಆ ಮನೆಗೆ. ತರಿಸಿ, ಸ್ಕ್ರೀನ್ನಲ್ಲಿ ನಂಬರ್ ಕಾಣಿಸ್ತಾ ಇದೆ. ಬನ್ನಿ ರೆಮಿಡಿಗಳ ಕಡೆ ನೋಡೋದಾದರೆ, ಒಂದು ನಾನು ವಿಶೇಷವಾಗಿ ಹೇಳಿದ್ದೆ ಗುರುವಿನ ರೆಮಿಡಿ ಅಂತ ಹೇಳಿ. ಬರುವಂತಹ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ಬಿಟ್ಟು ಒಂದು ಅಲ್ಲಿ ಗುರುಗಳ ದರ್ಶನ, ತೀರ್ಥ ಪ್ರಸಾದ, ಅಕ್ಷತೆಯ ಸ್ವೀಕಾರ ಮಾಡಿ ಅಲ್ಲೇ ಕೂತ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಒಂದು 11 ಸಲ ಹೇಳಿ ಮನೆಗೆ ಬಂದು ಗುರುಗಳ ಒಂದು ಫೋಟೋ, ಪ್ರತಿಮೆ ಏನಾದರೂ ಇದ್ದರೆ ಅದ್ರ ಮುಂದೆ ಒಂದು ಸ್ವಲ್ಪ ಅವಲಕ್ಕಿ, ಬೆಲ್ಲ, ತುಪ್ಪ ಇಟ್ಟು ನೈವೇದ್ಯ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಮನೆಯವರೆಲ್ಲ ಸ್ವೀಕಾರ ಮಾಡಿ. ಇನ್ನು ವಿಶೇಷವಾಗಿ ನಿಮಗೆ ಮೀನರಾಶಿಯವರಿಗೆ ತುಳಸಿ ಗಿಡ, ಪ್ರತಿದಿನ ಏನು ತುಳಸಿ ಗಿಡಕ್ಕೆ ನೀರು ಹಾಕ್ತೀರಿ, ಆ ಒಂದು ಪಾಟಲ್ಲಿ ನಿಮ್ಮ ಕೈಯನ್ನು ಅದ್ದಿ ಹಸಿಮಣ್ಣನ್ನು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಕೊಂಡು ಪ್ರತಿದಿನ ಕೆಲಸಕ್ಕೆ ಹೊರಡೋದ್ರಿಂದ, ಮನೆಯಲ್ಲಿರೋರು ಈ 2 ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ಅಚ್ಚರಿಯ ಫಲಿತಾಂಶ ನಿಮ್ಮದಾಗುತ್ತೆ ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ, ಸ್ಕೂಲು, ಕಾಲೇಜು, ಫ್ಯಾಕ್ಟ್ರಿ, ಆಫೀಸು, ಹಾಸ್ಪಿಟ್ಲು ಏನಾದರೂ ವಾಸ್ತುದೋಷ ಇದೆ ಅಂತ ಅನ್ನಿಸ್ತಾ ಇದೆಯಾ? ಚಿಂತೆ ಬೇಡ, ಕೆಡೋದು ಬೇಡ, ಕಟ್ಟೋದು ಬೇಡ. ಈವನ್ ಬಾಡಿಗೆ ಮನೆಯಲ್ಲಿದ್ದವರು ಕೂಡ ವಾಸ್ತು ಕರೆಸಿ ನನ್ನಿಂದ ಅಭಿವೃದ್ಧಿಯನ್ನು ಹೊಂದಿದ್ದಾರೆ, ವಾಸ್ತುದನ್ನು ಒಂದು ಪಾಸಿಟಿವ್ ಮಾಡಿಸ್ಕೊಂಡಿದ್ದಾರೆ. ಕೆಡವದೆ ಕಟ್ಟದೆ ಆಲ್ಟ್ರೇಷನ್ ಮಾಡಿದೆ ವಾಸ್ತು ಪರಿಹಾರಗಳನ್ನು ಕೊಡ್ತೀನಿ. ಕೆಲವೊಂದು ವಿಶೇಷ ವಸ್ತು ಇಟ್ಟು ವಾಸ್ತುವನ್ನು ಬಲಪಡಿಸ್ತೀನಿ. ನಿಮ್ಮ ಮನೆಯಲ್ಲಿ ಹಾಗೂ ವ್ಯಾಪಾರದ ಸ್ಥಳದಲ್ಲಿ ವಾಸ್ತುದೋಷ ಇದ್ದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗೆ ಕಳಿಸಿ ವಾಸ್ತು ನೋಡೋದಕ್ಕೆ ಸಹಕಾರ ಕೊಡುತ್ತೆ. ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಇದಾಗಿತ್ತು ಜೂನ್ 15ರಿಂದ 22ನೇ ತಾರೀಕಿನವರೆಗಿನ ಮೇಷರಾಶಿಯಿಂದ ಒಂದು ಮೀನರಾಶಿಯವರೆಗಿನ ವಾರ ಭವಿಷ್ಯದ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಿಗ್ತೀನಿ ಇದೇ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.